ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟವಾಪ್ತಿದಃ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಃ ಅಶೇಷವಾಗ್ಜಾಡ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ ಮಮೇಘ ಜಿಹ್ವಾಗ್ರ ಸುರಂಗನರ್ತಕೀ ಭವ ಪ್ರಸನ್ನ ವದನೆ ಚ ಮೇ ಶ್ರೀಃ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇನ ಮಹಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಷಗೆ ಸಕ್ತಿರ್ನ ವೈ ಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ವಾಣಿತೆ ಕರವಾಣ್ಯಂಬ ಚರಣೌ ಹೃದಿ ಸರ್ವದಾ ಮದ್ವಾಕ್ಯ ಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗ ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ ಯಸ್ಯ ವಾಕ್ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ನಮಸ್ಸೇ ಗುರೂನ್ ಮಮ ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ರಘುಪ್ರಮತಿ ಸತ್ಪುತ್ರಂ ಸತ್ಪ್ರಮೋದ ಬಹುಪ್ರಿಯಂ ಅಜಾತಶತ್ರುಂ ತಂ ವಂದೇ ರಘುಪ್ರಿಯ ಗುರುಂ ಸದಾ ಹರಿಕಥಾಮೃತ ಸರಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ಶ್ರೀರಮಣಿಕರ ಕಮಲ ಪೂಜಿತ ಚಾರುಚರಣ ಸರೋಜ ಬ್ರಹ್ಮ ಸಮೀರ ವಾಣಿ ಫಣೀಂದ್ರವೀಂದ್ರ ಭವೇಂದ್ರ ಮುಖ ವಿನುತ ನೀರಜ ಭವಾಂಡೋದಯ ಸ್ಥಿತಿ ಕಾರಣನೆ ಕೈವಲ್ಯದಾಯಕ ನರಸಿಂಹನಿ ನಮಿಪೆ ಕರುಣಿಪು ದ್ಯಮಗೆ ಮಂಗಳವ ಜಲಜ್ಯೇಷ್ಠ ನಿಭಾಕಾರಂ ಜಗದೀಶ ಪದಾಶ್ರಿತಂ ಜಗತೀತಲ ವಿಖ್ಯಾತಂ ಜಗನ್ನಾಥ ಗುರುಂ ಭಜೇ. ವಿಭೂತಿ ಸಂಧಿಯ ಮಂಗಳದಲ್ಲಿ ಇದ್ದೇವೆ. ಕೊನೆಯ ಕೆಲವು ಪದ್ಯಗಳು, ಅವುಗಳನ್ನು ನೋಡಿ ಈ ಸಂಧಿಯನ್ನ ಮುಕ್ತಾಯ ಮಾಡೋಣ. ಕಳೆದ 2 ದಿನಗಳಿಂದ ಅನೇಕ ರೀತಿಯ ಪೂಜೆಗಳನ್ನು ತಿಳಿಸ್ತಾ ಇದ್ದಾರೆ. ಅದು ಆಧ್ಯಾತ್ಮದ ಪೂಜೆ ಇರಬಹುದು, ಆದಿಭೌತಿಕ ಆದಿದೈವಿಕ ನಾನಾ ತರಹದ ಪೂಜೆಗಳನ್ನು ತಿಳಿಸ್ತಾ ಇದ್ದಾರೆ. ಎಲ್ಲಾ ಪೂಜೆಗಳನ್ನು ತಿಳಿಸಿದ್ದೀರಿ. ಛತ್ರ ಚಾಮರ ಆಯಿತು, ನೃತ್ಯ ಆಯಿತು, ವಾದ್ಯ ಆಯಿತು, ಗಂಧ ಸಮರ್ಪಣೆ ಆಯಿತು, ಪುಷ್ಪ ಆಯಿತು, ಧೂಪದೀಪ ಆಯಿತು. ಆದರೆ ನೈವೇದ್ಯ ಎಲ್ಲಿ ಅಂತ ಪ್ರಶ್ನೆ ಮಾಡುತ್ತಾರೆ. ಎಲ್ಲ ಕೊಟ್ಟಿದ್ದೀರಿ, ನೈವೇದ್ಯ ಮಾಡದೇ ಇದ್ರೆ ಹೇಗೆ? ಪೂಜೆಯಲ್ಲಿ ಮುಖ್ಯ ಇರೋದೇ ನೈವೇದ್ಯ. ಪೂಜಾ ಆಗೇದ ಅಂತ ಗೊತ್ತಾಗೋದೇ ಪ್ರಸಾದ ಕೊಟ್ಟ ಮೇಲೆ. ನೀವು ಪೂಜಾ ಮಾಡಿಯೂ ಏನು ಪ್ರಸಾದ ಕೊಡ್ಲಿಲ್ಲ ಅಂದ್ರೆ ಪೂಜಾ ಎಲ್ಲಿ ಮಾಡಿರಿ ಅಂತ ಕೇಳ್ತೀವಿ ನಾವು. ಅಂದ ಮೇಲೆ ನಮಗೆ ಪೂಜೆಯ ಗುರುತೇ ಪ್ರಸಾದದಿಂದ. ಮತ್ತು ದೇವರಿಗೆ ಪ್ರಸಾದ ನೈವೇದ್ಯವನ್ನ ಯಾವುದಿಟ್ಟಿದ್ದೀರಿ ಅಂತ ಎಲ್ಲಾ ಪೂಜೆಗಳಲ್ಲೂ ದೇವರಿಗೆ ಸಲ್ಲಿಸುವ ನೈವೇದ್ಯವನ್ನ ಮುಂದಿನ 27ನೇ ಪದ್ಯದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಆಪಣಾಲಯ ಗತ ಪದಾರ್ಥವು ಸ್ತ್ರೀ ಪುರುಷರುಗಳಿಂದ್ರಿಯಗಳಲ್ಲಿ ದೀಪಪಾವಕರೊಳಿಡುತಿಹ ತೈಲಾದಿ ದ್ರವ್ಯಗಳ ಆ ಪರಮಗವ ಧನವೆಂದು ಪದೇ ಪದೇ ಮರೆಯದಲೆ ಸ್ಮರಿಸುತ್ತ ಭೂಪನಂದದಿ ಸಂಚರಿಸು ನಿರ್ಭಯದಿ ಸರ್ವತ್ರ. ಆಪಣಾಲಯಗತ, ಆಪಣ ಅಂದ್ರೆ ಅಂಗಡಿ, ಆಪಣಾಲಯ ಅಂದ್ರೆ ಅಂಗಡಿಯಲ್ಲಿರುವಂತಹ ಪದಾರ್ಥಗಳು. ದೇವರಿಗೆ ನೈವೇದ್ಯವನ್ನು ಸಲ್ಲಿಸಬೇಕಾ? ಎಲ್ಲ ಅಂಗಡಿಯಲ್ಲಿ ಏನು ಪದಾರ್ಥಗಳು ತೋರ್ತಾ ಇವೆ, ಎಲ್ಲಾ ಪದಾರ್ಥಗಳು ದೇವರಿಗೇನೆ ಸೇರಿದ್ದು. ಅವನಿಗೆ ನೈವೇದ್ಯವನ್ನಾಗಿ ತೋರಿಸಿಬಿಡು. ಅದನ್ನ ಪ್ರತ್ಯೇಕವಾಗಿ ತಂದು ಇಟ್ಟು ಮಾಡಬೇಕು ಅಂತೇನಿಲ್ಲ. ಆಪಣಾಲಯಗತ, ಅಂಗಡಿಯಲ್ಲಿರುವಂತಹ ಪ್ರತಿಯೊಂದು ಪದಾರ್ಥಗಳು ಭಗವಂತನಿಗೆ ಸಮರ್ಪಣೆ ಮಾಡು. ಅಥವಾ ಆಲಯಗತ, ಆಪಣ ಅಂದ್ರೆ ಅಂಗಡಿ, ಆಲಯ ಅಂದ್ರೆ ಮನೆ. ಮನೆಯಲ್ಲಿರುವ ಪ್ರತಿಯೊಂದು ವಸ್ತುಗಳೂ ಕೂಡ ದೇವರಿಗೆ ಸಂಬಂಧಪಟ್ಟದ್ದು, ಹಾಗಾಗಿ ಅದು ಅವನಿಗೇ ನಿವೇದಿತವಾಗಲಿ. ಸ್ತ್ರೀ ಪುರುಷರುಗಳು ಇಂದ್ರಿಯಗಳಲ್ಲಿ, ನಾವೇನು
ಸ್ತ್ರೀಯರಾಗಬಹುದು ಅಥವಾ ಪುರುಷರಾಗಬಹುದು, ಏನೋ ಜೀವರಾಶಿಗಳಿದ್ದಾರೆ, ಇವರೆಲ್ಲರೂ ಕೂಡ ಏನು ವಸ್ತ್ರ ಆಭರಣಗಳು ಮತ್ತೊಂದು ಸುಗಂಧ ದ್ರವ್ಯಗಳು ಬೇರೆ ಬೇರೆ ಪದಾರ್ಥಗಳನ್ನ ಏನು ಇಟ್ಕೊಂಡಿರ್ತೇವೆ, ಇದು ಎಲ್ಲವೂ ಕೂಡ ಏನು ಅಂದ್ರೆ ಭಗವಂತನಿಗೆ ನೈವೇದ್ಯವೆಂದು ತಿಳಿದುಕೊಳ್ಳ್ರಿ. ದೀಪ ಪಾವಕರೊಳಿಡುತಿಹ ತೈಲಾದಿ ದ್ರವ್ಯಗಳ. ದೀಪ, ಪಾವಕ. ದೀಪ ಅಂದ್ರೆ ನಾವು ದೇವ್ರ ಮುಂದೆ ಹಚ್ಚುವಂತಹ ದೀಪ, ಅದಕ್ಕೆ ಬೇಕಾಗುವ ತುಪ್ಪ, ಅಥವಾ ಪಾವಕ ಅಂದ್ರೆ ಅಗ್ನಿ, ಅದ್ರಲ್ಲಿ ಹಾಕುವಂತಹ ಆಹುತಿಗಳು, ಸಮಿತ್ತುಗಳು, ಎಳ್ಳು, ಏನೇ ಇದೆಯೋ ಆ ಪದಾರ್ಥಗಳು ಎಲ್ಲವೂ ಕೂಡ ಆ ಪರಮಗವದಾನವೆಂದು. ನಮಗೆ ಈ ಪದ್ಯದಲ್ಲಿರುವಂತಹ ಪ್ರಮುಖ ಪದ, ಮುಖ್ಯ ಪದ ಯಾವುದು? ಆ ಪರಮಗವದಾನ, ಆ ದೇವರಿಗೆ ಇದು ನೈವೇದ್ಯ, ಇಷ್ಟೇ ಬೇಕಾಗಿದೆ. ಮೇಲ್ ಹೇಳಿದ್ದೆಲ್ಲ ಯಾವುದೇ ಪದಾರ್ಥವನ್ನ ತೆಗೆದುಕೊಳ್ಳ್ರಿ, ಒಟ್ಟಿನಲ್ಲಿ ಅಂಗಡಿಯಲ್ಲಿರಬಹುದು, ಮನೆಯಲ್ಲಿರಬಹುದು, ಸ್ತ್ರೀ ಪುರುಷರು ತಮ್ಮ ದೇಹದ ಮೇಲೆ ಧರಿಸಿರುವ ಆಭರಣಗಳಾಗಿರಬಹುದು, ಅಥವಾ ಇನ್ನೇನೋ ಬೇರೆ ಪದಾರ್ಥಗಳಿರಬಹುದು, ಎಲ್ಲವೂ ಕೂಡ ಭಗವಂತನಿಗೆ ನೈವೇದ್ಯ, ಅದವನಿಗೆ ಸಮರ್ಪಿತ ಅಂತ ಹೇಳಿಬಿಡ್ರಿ. ಇದು ಪದೇ ಪದೇ ಮರೆಯದಲೆ ಸ್ಮರಿಸುತ್ತ ಭೂಪನಂದದಿ ಸಂಚರಿಸು. ನಂದಾದ್ಮೇಲೆ ಉಳಿದವ್ರದ್ದು. ಪದೇ ಪದೇ ಮರೆಯದಲೆ ಸ್ಮರಿಸುತ್ತಾ ಮತ್ತೆ ಮತ್ತೆ ಅದನ್ನೇ ಸ್ಮರಣೆ ಮಾಡುತ್ತಾ ಭೂಪನಂದದಿ, ಭೂಪ ಅಂದ್ರೆ ರಾಜ, ರಾಜನಂತೆ ರಾಜಗಾಂಭೀರ್ಯದಿಂದ ಸಂಚಾರ ಮಾಡ್ತಾ ಇರು. ನಿರ್ಭಯದಿ ಸಂಚರಿಸುತ್ತ ಸರ್ವತ್ರ. ಈಗ ರಾಜನಿಗೆ ಒಟ್ಟಾರೆ ಭಯ ಇರೋದಿಲ್ಲ ರೀ. ಯಾಕೆ ಅಂದ್ರೆ ಅವ ರಾಜ ಅಂದ್ರೆ ತನ್ನ ಅಧಿಕಾರ, ತನ್ನ ಸೈನ್ಯ, ರಕ್ಷಕರು ಎಲ್ಲರೂ ಇರ್ತಾರ, ಅದರಿಂದ ತಾನೇ ಸ್ವಯಂ ಸಮರ್ಥನೆ ಇರ್ತಾನೆ, ಅದರಿಂದ ಹೊರಟಿರ್ತಾನೆ. ಹಾಗೆ ಪ್ರತಿಯೊಂದು ಪದಾರ್ಥಗಳು ಕೂಡ ದೇವರಿಗೆ ಸಮರ್ಪಣೆ ಮಾಡಿ ಆದ ಮೇಲೆ, ಅದು ದೇವರಿಗೆ ನೈವೇದ್ಯ ಅಂತ ಹೇಳಿದ ಮೇಲೆ ಇನ್ಯಾವ ಭಯ, ಇನ್ಯಾವ ಧೈರ್ಯ, ಎಲ್ಲವೂ ಅವನದ್ದೇ ನಡಿ ಅಂತ ಹೊರಡ್ಲಿಕ್ಕೆ ಬರ್ತದೆ. ಹಾಗೆ ಮಾಡು ಅಂತ 27ನೇ ಪದ್ಯದಲ್ಲಿ ನೈವೇದ್ಯದ ವಿಚಾರವನ್ನು ತಿಳಿಸಿಕೊಟ್ರು. 28ನೇ ಪದ್ಯದಲ್ಲಿ ಇನ್ನೊಂದು ಉಪಾಸನೆಯನ್ನ ಹೇಳಿ ಈ ಉಪಾಸನಾ ಪ್ರಕರಣವನ್ನು ಮುಕ್ತಾಯ ಮಾಡುತ್ತಾರೆ. ಇನ್ನೇನು ಉಪಾಸನೆ ಮಾಡಬೇಕು? ಬ್ರಹ್ಮಾಂಡೋಪಾಸನ. ಬ್ರಹ್ಮಾಂಡವೇ ದೇವರ ಮನೆ ಅಂತ ಉಪಾಸನೆ ಮಾಡಪ್ಪ ಅಂತ. ಈಗ ದೇಹವನ್ನ ದೇವರ ಮನೆ, ದೇಹವು ದೇವರ ಊರು, ದೇಹ ಇದು ಹಡಗ ಎಲ್ಲ ಹೇಳಿದರು. ಇವತ್ತು ಈ 28ನೇ ಪದ್ಯದಲ್ಲಿ ಪ್ರಾಯಶಃ ಭಾಗವತದ ದ್ವಿತೀಯ ಸ್ಕಂದದಲ್ಲಿ ಹೇಳುವಾಗ ವಿರಾಟ್ ರೂಪದ ಉಪಾಸನೆಯನ್ನು ಹೇಳ್ತಿರುತ್ತಾರೆ. ಈ ಬ್ರಹ್ಮಾಂಡವೇ ದೇವರ ಪ್ರತಿಮೆ ಅನ್ನುವಂತೆ ಹೇಳ್ತಿರುತ್ತಾರೆ. ಆ ಬ್ರಹ್ಮಾಂಡ ಏನು ದೇವರ ಪ್ರತಿಮೆಯಾಗಿದೆಯಲ್ಲ, ಅದರ ಉಪಾಸನೆಯನ್ನು ತಿಳಿಸ್ತಾ ಇದ್ದಾರೆ. ವಾರಿಜ ಭವಾಂಡವೇ ಸುಮಂಟಪ. ದೇವರ ಪೂಜೆಗೆ ವಾರಿಜ ಭವ ಅಂಡವ, ಭವಾಂಡ, ಈ ಬ್ರಹ್ಮಾಂಡ ಇದೆಯಲ್ಲ, ಇದೇ ಮಂಟಪ ದೇವರದ್ದು. ವಾರಿಜ ಭವಾಂಡವೇ ಮಂಟಪವಾಗಿದೆ. ಇನ್ನ ಮೇರುಗಿರಿ ಸಿಂಹಾಸನವೂ, ಮೇರು ಪರ್ವತ ಅದಲ್ಲ, ಈ ಬ್ರಹ್ಮಾಂಡದಲ್ಲಿರುವ ಮೇರು ಪರ್ವತವನ್ನ ದೇವರಿಗೆ ಸಿಂಹಾಸನ ಅಂತ ಇಟ್ಟುಕೊಳ್ಳ್ರಿ. ಮೇರುಗಿರಿ ಸಿಂಹಾಸನವೂ ಭಾಗೀರಥಿಗೆ ಮಜ್ಜನವೂ. ಗಂಗಾ ನದಿ ಹರಿತಿದ್ರೆ ಅದೇ ದೇವರಿಗಾಗುವಂತಹ ಅಭಿಷೇಕ ಅಂತ ಚಿಂತನೆ ಮಾಡಿಬಿಡ್ರಿ. ಹರಿಯುವ ಗಂಗಾ ನದಿಯ ನೀರೇ ದೇವರಿಗೆ ಅಭಿಷೇಕವಾಗಿದೆ. ಈ ಮೇರುಗಿರಿ ಸಿಂಹಾಸನ ಅಂತಾರ. ಸಾಮಾನ್ಯವಾಗಿ ಪರ್ವತ ಅಂತ ಅನ್ನೋದನ್ನ ನಾವೆಲ್ಲ ನೋಡಿರ್ತೇವೆ. ಎಲ್ಲೋ ಅಲ್ಲಿ ಹೋಗುವಾಗ ಗುಡ್ಡ ಹೇಗಿರ್ತದೆ ಅಂದ್ರೆ ಮೇಲೆ ಚೂಪಾಗಿ ಕೋಡುಗಲ್ಲಾಗಿದ್ದು ಟ್ರ್ಯಾಂಗಲ್, ತ್ರಿಕೋಣವನ್ನ ನಿಲ್ಲಿಸಿದ್ರೆ ಹೇಗಿರ್ತದೋ ಹಾಗಿರ್ತದೆ ಅದು. ಮತ್ತೆ ಆ ತ್ರಿಕೋಣವನ್ನು ನಿಲ್ಲಿಸಿದ ಮೇಲೆ ನಾವು ಅದನ್ನ ಸಿಂಹಾಸನ ಹೇಗೆ ಮಾಡ್ಲಿಕ್ಕೆ ಬರ್ತದೆ, ಕೂಡು ವ್ಯವಸ್ಥೆ ಹೇಗೆ ಮಾಡ್ಕೋಬಹುದು? ಅದಕ್ಕೆ ದಾಸರು ಹೇಳಿದ್ದು, ವಿಂಧ್ಯ ಪರ್ವತವನ್ನು ಹಿಮಾಲಯವನ್ನು ಸಿಂಹಾಸನ ಅಂದಿಲ್ಲ, ಮೇರುಗಿರಿ ಸಿಂಹಾಸನವೂ. ಮೇರುಗಿರಿ ಸಿಂಹಾಸನ ಅಂದಾರ ಅಂದ್ಕೊಳ್ಳಿ ಚೇಂಜ್ ಆಗ್ಬಿಡುತ್ತೆ. ಅದೇನ್ರ ಇಲ್ಲ, ಮತ್ತೆ ಹಂಗೆ ಯಾಕಂದ್ರೆ ಮೇರು ಪರ್ವತ ಹೇಗಿದೆ ಅಂದ್ರೆ ಟ್ರ್ಯಾಂಗಲ್ ಉಲ್ಟಾ ಇಟ್ರೆ ಹೆಂಗದ ಹಂಗದ ಪರ್ವತ ಅದು. ಮೇರುಗಿರಿ ಹಿಂಗಿಲ್ಲ, ಕೋಣ ಮೇರಿಲ್ಲ, ಕೋಣ ತೆಳಗಿದ್ದು ಮೇಲ್ಗಡೆಗೆ ಇದಾಗಿದೆ, 2 ಕೋಣ ಬಂದಿರುವಂತಹದ್ದು. ದೇವರು ಎಲ್ಲಾ ಪರ್ವತವನ್ನ ಮೇಲೆ ಚೂಪಾಗಿ ನಿಲ್ಲಿಸಿದ್ರೆ ಮೇರು ಪರ್ವತವನ್ನು ತಳಕೆಳಗಾಗಿ ನಿಲ್ಲಿಸಿದ್ದಾನೆ. ಹಿಂಗಾಗಿ ಆ ಮೇರು ಪರ್ವತ ಅತ್ಯಂತ ವ್ಯವಸ್ಥಿತವಾದ ಆಸನ ಆಗ್ಲಿಕ್ಕೆ ಬರ್ತದೆ. ಭಾರತದ ಉತ್ತರಕ್ಕೆ ಮೇರು ಪರ್ವತ ಅಂತ ಯಾವಾಗ್ಲೂ ಪುರಾಣಗಳಲ್ಲಿ ಹೇಳುವುದು. ನಮ್ಮ ಹಿಮಾಲಯನದಲ್ಲ, ಹಾಗೆ ಮುಂದೆ ಹೋದಂತೆ ಆ ಮೇರು ಪರ್ವತ ಅಂತ. ಇವತ್ತು ಉಪಲಬ್ಧವಾಗ್ತದೋ ಇಲ್ಲೋ ನಾ ಹೇಳಲಾರೆ, ಆದರೆ ಪುರಾಣಗಳಲ್ಲಿ ಶಾಸ್ತ್ರಗಳಲ್ಲಿ ಹೇಳಿದ್ದು ಭಾರತದ ಉತ್ತರಕ್ಕೆ ಮೇರು ಪರ್ವತ ಇದ್ದದ್ದು ಅಂತ. ದೇವರು ಆ ಪರ್ವತವನ್ನ ನಿರ್ಮಾಣ ಮಾಡುವಾಗ ಕಲ್ಲು, ಮಣ್ಣು, ಕಡ್ಡಿ, ಕಸಹ ಅಲ್ಲ, ಅವುಗಳಿಂದಲ್ಲ, ಸುವರ್ಣದಿಂದ ನಿರ್ಮಾಣ ಮಾಡಿದ್ದಾನೆ. ಇಡಿಯಾದ ಮೇರು ಪರ್ವತವೇ ಸುವರ್ಣಮಯವಾದದ್ದು ಅಂತ. ಅದಕ್ಕೆ ಸುವರ್ಣಗಿರಿ ಅಂತ ಕರೀತಾರೆ. ಬಂಗಾರದ ಪರ್ವತ ಉಂಟು,
ಒಂದು ತ್ರಿಕೋಣವನ್ನ ತಲೆ ಕೆಳಗಾಗಿ ಮಾಡಿ ಇಟ್ರೆ ಹೇಗಿರ್ತದೋ ಹಾಗಿದೆ. ಹೌದಾಚಾರ, ತ್ರಿಕೋಣ ತಲೆ ಕೆಳಗೆ ಮಾಡಿಟ್ರೆ ಆಜುಬಾಜು ಉಳ್ಳಾಡಿ ಬಿದ್ದಿಗಿದ್ರೆ ಮತ್ತೆ ಆ ಪರ್ವತ ಇವ್ರಿಗೆಲ್ಲ ಚಿಂತೆ ಬಹಳ ಇರ್ತಾವ್ರಿ. ಆ ಪರ್ವತ ಅದ್ರ ಪಾಡಿಗೆ ನಿಂತ್ಕೊಂಡಿರ್ತದೆ, ಇವ್ರು ಬಿಡಂಗಿಲ್ಲ ನಿಂತ್ಕೊಳ್ಳಿಕ್ಕೆ. ಅದಕ್ಕೆ ದೇವರು ಏನ್ ಮಾಡಿದ್ದಾನೆ, ಅದಕ್ಕೆ 4 ದಿಕ್ಕಿನಲ್ಲಿ ಸಪೋರ್ಟ್ ಕೊಟ್ಟ, 4 ಪರ್ವತಗಳನ್ನ. ಮೇರು, ಮಂದರ, ಸುಮಂದರ, ಸುಪಾರ್ಶ್ವ ಅಂತ 4 ಪರ್ವತಗಳನ್ನ ಅದಕ್ಕೆ ಸಾಲಾಗಿ ಕೊಟ್ಟಿದ್ದಾನೆ. ಎಲ್ಲ ಕಡೆ ಸಪೋರ್ಟ್ ಅವ, ಹಿಂಗಿಂಗ್ ಹೊಳ್ಳಾಡಂಗಿಲ್ಲ, ಕರೆಕ್ಟ್ ನಿಂತ್ಕೊಂಡಿರ್ತದೆ. ಅಷ್ಟು ಯಾಕೆ ವ್ಯವಸ್ಥೆ ಮಾಡಿದ್ದಾನೆ ದೇವರು ಮೇರು ಪರ್ವತಕ್ಕೆ ಅಂದ್ರೆ, ದೇವತೆಗಳ ಮನೆಗಳು ಮೇರು ಪರ್ವತದ ಸುತ್ತಲೂ ಇವೆ. ನೆನಪಿಟ್ಟುಕೊಳ್ರಿ, ಆ ಪೂರ್ವ ಪಶ್ಚಿಮೋತ್ತರ ದಕ್ಷಿಣದಲ್ಲಿ ಎಲ್ಲಾ ದೇವತೆಗಳ ಮನೆ, ಇಂದ್ರದೇವರ ಮನೆ, ರುದ್ರದೇವರ ಮನೆ, ಶೇಷ ಎಲ್ಲಾ ದೇವತೆಗಳು ಆ ಮೇರು ಪರ್ವತದ ಮೇಲ್ಗಡೆಗೆ ಮನೆ ಮಾಡಿಕೊಂಡಿದ್ದಾರೆ. ಮೇರು ಪರ್ವತದಲ್ಲಿ ಬ್ರಹ್ಮದೇವರದ್ದು ಒಂದು ಮನೆ ಇದೆ. ಈ ಮೇರು ಪರ್ವತ ಇಷ್ಟು ವಿಶೇಷ ಅಂದ್ರೆ, ಸೂರ್ಯ ನಮ್ಮ ಸಿದ್ಧಾಂತದಂತೆ ಸೂರ್ಯ ಆ ಮೇರು ಪರ್ವತಕ್ಕೆ ಪದೇ ಪದೇ ಪ್ರದಕ್ಷಿಣೆ ಹಾಕ್ತಾರೆ, ಚಂದ್ರ ಪದೇ ಪದೇ ಪ್ರದಕ್ಷಿಣೆ ಹಾಕ್ತಾರೆ. ಆ ಸೂರ್ಯ ಚಂದ್ರರು ಎಲ್ಲಾ ದೇವತೆಗಳಿಂದ ಕೂಡಿದ ಈ ಪರ್ವತವನ್ನ ಪ್ರದಕ್ಷಿಣೆ ಹಾಕ್ತಾರಲ್ಲ, ವಿಶೇಷ ಪುಣ್ಯ ಪ್ರಾಪ್ತಿ ಅಂತ ಶಾಸ್ತ್ರ ತಿಳಿಸಿಕೊಡುತ್ತದೆ. ಆದ್ದರಿಂದ ಮೇರು ಪರ್ವತವನ್ನೇ ದೇವರೇನು ಮಾಡಿದ್ದಾನೆ ಅಂದ್ರೆ ಸಿಂಹಾಸನವನ್ನಾಗಿ ಮಾಡಿಕೊಂಡಿದ್ದಾನೆ, ಕುಳಿತುಕೊಳ್ಳಿಕ್ ಬರ್ತದೆ. ದಾಸರಂದ್ರು, ವಾರಿಜ ಭವಾಂಡವೆ ಸುಮಂಟಪ ಮೆರುಗಿರಿ ಸಿಂಹಾಸನವು ಭಾಗೀರಥಿಗೆ ಮಜ್ಜನವು. ಭಾಗೀರಥಿ ಇದೆಯಲ್ಲ, ಗಂಗಾ ನದಿ, ಅದು ದೇವರಿಗೆ ಅಭಿಷೇಕಕ್ಕೆ ಉಪಯೋಗ ಬೀಳುವಂತಹದ್ದು. ದಿಗ್ವಸ್ತ್ರಗಳು ನುಡಿ ಮಂತ್ರ, ದಿಕ್ಕುಗಳೇ ವಸ್ತ್ರ ಭಗವಂತನಿಗೆ. ಪೂರ್ವ ಪಶ್ಚಿಮೋತ್ತರ ದಕ್ಷಿಣಗಳ ದಿಕ್ಕುಗಳೇನವ ಅವುಗಳನ್ನೇ ವಸ್ತ್ರ ಎಂದು ಅನುಸಂಧಾನ ಮಾಡ್ರಿ. ನಾವೇನ್ ನುಡಿತೀವಿ ಇದೇ ದೇವರ ಪೂಜೆಯಲ್ಲಿ ಬಳಸುವ ಮಂತ್ರವೆಂದು ತಿಳಿರಿ. ನಾವು ಮಾತಾಡ್ತಿರ್ತೀವಿ, ನಮಗೆ ಏನೇನೋ ಹರಟಿಗಳು, ನಮಗ ಹರಟಿಗೆ ವಿಷಯ ಬೇಕು ಅಂತ ಏನಿರಂಗಿಲ್ರಿ. ನಮಗ್ ಹರಟಿ ಬೇಕು ಅನಿಸ್ದಾಗ ಹರಟಿ ಶುರುವಾಗಿರ್ತದೆ. ಕೆಲವರು ವಿಷಯ ಇದ್ದಾಗ ಅಷ್ಟೇ ಮಾತಾಡ್ಲಿಕ್ಕೆ ಬರ್ತಿರ್ತಾರೆ, ಇನ್ ಕೆಲವರಿಗೆ ಮಾತಾಡ್ಬೇಕು ಅನಿಸ್ದಾಗ ವಿಷಯಗಳೆಲ್ಲ ತಾವಾಗೆ ಬರ್ತಿರ್ತದೆ. ತಪಸ್ಸು ಅವ್ರದ್ದು, ಎಲ್ಲರಿಗೂ ಬರೋದಿಲ್ಲ ಹಂಗ. ಹರಟಿ ಶುರು ಮಾಡಿದ್ರೆ ನೋಡ್ರಿ, ಹೇಳ್ತೀನಿ, ಏನು ವಿಷಯಗಳು ಬರ್ತಾವ. ಎಲ್ಲಿಂದ ತಂದ್ರಿ ಇವನ್ನೆಲ್ಲ? ತರೋದಿರೋದಿಲ್ರಿ, ಇನ್ಬಿಲ್ಟ್ ಅದು, ಹಂಗ ತರೋದೊಂದು ಪ್ರಶ್ನೆ ಇರಂಗೇ ಇಲ್ಲ, ಒಳಗಿನಿಂದ ಹೊರಗೆ ಬದಬದ ಬಂದ್ಬಿಡ್ತಾವಂತ. ಹಾಗಾಗಿ ನಾವೇನು ಮಾತಾಡ್ತೇವೆ, ದೇವರ ಪೂಜೆಗೆ ಕುಳಿತಾಗಿರಬಹುದು, ಬೇರೆ ಕಾಲಕ್ಕಿರಬಹುದು, ಆ ಎಲ್ಲ ಮಾತುಗಳು ಹರಿಪೂಜೆಯಲ್ಲಿ ಮಂತ್ರ ಅಂತ ಅನುಸಂಧಾನ ಮಾಡಿಕೊಳ್ಳ್ರಿ. ಭೂರುಹ ಜಫಲ ಪುಷ್ಪ ಗಂಧ ಸಮೀರ ಶಶಿ ರವಿ ದೀಪ ಭೂಷಣ ತಾರಕೆಗಳಂದರ್ಪಿಸಲು ಕೈಗೊಂಡು ಮನ್ನಿಸುವ. ವಾರಿ ಇದೇನಾಯ್ತು, ನುಡಿ ಮಂತ್ರ. ಭೂರುಹಜ ಫಲ ಪುಷ್ಪ, ಈ ಭೂಮಿಯಲ್ಲಿ ಬೆಳೆದಿರುವಂತಹ ಏನು ಹಣ್ಣು ಹೂಗಳವೋ ಅವೇ ದೇವರಿಗೆ ನೈವೇದ್ಯ. ಗಂಧ ಸಮೀರ, ಬೀಸುವ ಗಾಳಿ ಗಂಧವನ್ನು ಹೊತ್ಕೊಂಡು ಬರ್ತದ, ದೇವರಿಗೆ ಸಮರ್ಪಣೆಯನ್ನು ಮಾಡ್ತದೆ. ಶಶಿ ರವಿ ದೀಪ, ಶಶಿ ಮತ್ತು ರವಿ ಏನಿದ್ದಾರಲ್ಲ ಇವೆರಡು ದೀಪ ಅಂತ ತಿಳ್ಕೊಳ್ರಿ. ದೇವರು ಬಹಳ ಬುದ್ಧಿವಂತ ಇದ್ದಂಗೆ ಕಾಣಿಸ್ತಾನ್ರಿ ನೋಡಿದ್ರೆ. ಹಂಗೆ ಯಾಕ್ರಿ ಹಚ್ಚಾರ ಅಂತಂದ್ರೆ, ಈಗ ನಾವು ದೀಪ ಹಚ್ತೀವೋ ಬಿಡ್ತೀವೋ, ಸಕಾಲಕ್ಕೆ ದೀಪ ಹಚ್ಬೇಕು ಅಂತದ ನಮಗ್ ಯಾವಾಗ ಆಗ್ತದೆ ಅದ ಸಕಾಲ ಅಂತ ತಿಳ್ಕೊಂಡಿರ್ತೀವಿ ನಾವು. ಅಂದ್ರೆ ನಮ್ ಭೇದ ಭಾವ ಇಲ್ರಿ, ಹಂಗೆಲ್ಲ ಸಕಾಲಕ್ಕೆ ಹಚ್ಬೇಕು ಹಿಂಗಲ್ಲ, ನಾವ್ ಯಾವಾಗ ಹಚ್ತೀವೋ ಅವಾಗೆ ಸಕಾಲ. ದೇವರನ್ನ ನೀ ಹಚ್ಚು ಬಿಡು, 2 ದೀಪ ನಾನು ನಿರಂತರ ಹಚ್ಚಿಟ್ಬಿಟ್ಟಿನಿ, 2 ದೀಪಗಳನ್ನು ನಿರಂತರ ಹಚ್ಚಿಟ್ಟಿದ್ದೀನಿ, ಅದಕ್ಕೆ ಎಣ್ಣೆ ಹಾಕೋ ಪ್ರಸಕ್ತಿ ಇಲ್ಲ, ತುಪ್ಪ ಹಾಕೋ ಪ್ರಸಕ್ತಿ ಇಲ್ಲ, ದೀಪ ಬತ್ತಿ ಸಣದಾತು ಅಂತಿಲ್ಲ, ಕುಡಿ ಬಂತು ಅಂತಿಲ್ಲ, ಚೂಟು ಬೇಕಾದ ಪ್ರಸಕ್ತಿ ಇಲ್ಲ, ಏನಿಲ್ಲ, ನಿರಂತರವಾಗಿ ಉರಿಯುವ 2 ದೀಪಗಳು. ಅದಕ್ಕೆ ದಾಸರಂದ್ರು ಶಶಿ ರವಿ ದೀಪ. ಹಗಲಿನಲ್ಲಿ ಒಂದು ದೀಪ, ರಾತ್ರಿಯಲ್ಲಿ ಮತ್ತೊಂದು ದೀಪವನ್ನು ಇಟ್ಟಿದ್ದಾನೆ. ಭೂಷಣ ತಾರಕೆಗಳಂದರ್ಪಿಸಲು, ದೇವರಿಗೆ ಆಭರಣಗಳು ಯಾವುದು ಅಂದ್ರೆ ಮತ್ತೆ ನಕ್ಷತ್ರಗಳೇನವಲ್ಲ ಅವುಗಳನ್ನೇ ದೇವರು ತನ್ನ ಆಭರಣಗಳನ್ನಾಗಿ ಮಾಡಿಕೊಂಡಿದ್ದಾನೇನು. ವಾಮನಾವತಾರ ಬಂತಂತೆ, ದೇವರು ವಾಮನಾವತಾರ ತಾಳಿದ್ದಾನೆ. ಬಲಿಚಕ್ರವರ್ತಿ ಬಂದ, ಅವನು 3 ಪಾದ ಭೂಮಿ ದಾನ ಕೊಡುವಂದ. ತಗೋತೀವಿ 3 ಪಾದ ಏನ್ ತಗೋತೀವಿ, ಸ್ವಲ್ಪ ಜಾಸ್ತಿ ತಗೊಂಡ. ಅವ ಅಂದ, ನೀ ಕೊಟ್ರ ಕೊಡು, ಮುಂದೆ ನೋಡ್ಕೋತೀನಿ ನಾನು ಅಂದ. ದಾನ ತಗೊಂಡ, 1 ಪಾದ ಭೂಮಿಯನ್ನು ಅಳದ. ಎಷ್ಟಾಗಿತ್ತ ಅವನ ರೂಪ ಆವಾಗ ಕೇಳ್ರಿ. ಭಾಗವತ ಹೇಳೋ ಕಾಲಕ್ಕೆ ವಾಮನ ಹೋಗಿ ತ್ರಿವಿಕ್ರಮನಾದಾಗ ಮೊದಲು ಬಲಿಚಕ್ರವರ್ತಿ ಕಂಡಾಗ ನಕ್ಷತ್ರಗಳೆಲ್ಲವೂ ವಾಮನನ ತಲೆಗೆ ಬಾಸಿಂಗ ಕಟ್ಟಿದಂತೆ ಕಾಣ್ತಾ ಇದ್ವಂತೆ. ಫಸ್ಟ್ ಸ್ಟೆಪ್ ಅವನದ್ದು. ಅವ ಎಷ್ಟು ಎತ್ತರಕ್ಕೆ ನಿಂತಿದ್ದ ಅಂದ್ರೆ, ಹಿಂಗ್ ನಿಂತ್ರಿ ಇವ ನೋಡಿದ್ರೆ ಆ ನಕ್ಷತ್ರಗಳೆಲ್ಲ ದೇವರಿಗೆ ಸರಿಯಾಗಿ ಹಿಂಗೆ ಬಾಸಿಂಗ ಕಟ್ಟಿದಂತೆ ಕಾಣಿಸ್ತಿತ್ತು. ಇನ್ನೂ ಬೆಳೆದಂತೆ ಪುಣ್ಯಾತ್ಮ, ಬೆಳೆದಾಗ ನಕ್ಷತ್ರ ಮಂಡಲಗಳೆಲ್ಲ ದೇವರಿಗೆ ಕುತ್ತಿಗೆಗೆ ಮುತ್ತಿನ ಹಾರದಂತೆ ಕಾಣ್ಲಿಕ್ಕೆ ಪ್ರಾರಂಭ ಆಯ್ತಂತೆ. ಬಲಿಚಕ್ರವರ್ತಿ ನೋಡ್ತಿದ್ದಂತೆ, ಬೆಳಿ ಇನ್ನೂ ಎಷ್ಟು ಬೆಳೀತಿ ನೋಡ್ತೀನಿ ಎಂದಂತೆ. ಇನ್ನೂ ಬೆಳೆದಾಗ ದೇವರ ಟೊಂಕಕ್ಕೆ ಉಡದಾರ ಕಟ್ಟಿದಂತೆ ಆದವಂತೆ ನಕ್ಷತ್ರಗಳೆಲ್ಲ. ಅವಂಗ ಮಧ್ಯತೋಸ್ಮ ಅನ್ನಗುಂಬ್ರಾಧತೆ, ತೈತ್ರಿಯ ಉಪನಿಷತ್ ಹೇಳ್ತದೆ, ಕೆಲವರಿಗೆ ದೇವರು ಸೊಂಟದಿಂದ ಕೆಳಗೆ ಮಾತ್ರ, ಅಲ್ಲಿಗೆ ಮಾತ್ರ ಅವನಿಗೆ ದರ್ಶನ ಕೊಡ್ತಾನಂತೆ, ಪೂರ್ಣ ಮುಖದವರೆಗೆ ದರ್ಶನ ಕೊಡೋದಿಲ್ವಂತೆ. ಕೆಲವರಿಗೆ ಮುಖ, ಕೆಲವರಿಗೆ ವಕ್ಷಸ್ಥಳ, ಕೆಲವರಿಗೆ ಪಾದ, ಕೆಲವರಿಗೆ ತೊಡೆಗಳು, ಇಷ್ಟೇ ದರ್ಶನ ಕೊಡ್ತಾನಂತೆ. ಮಧ್ಯತೋ
ಮುಖತೋ ಸ್ಮ ಅನ್ನ ಗುಮ್ರಾದ್ಯತೆ ಮಧ್ಯತೋ ಸ್ಮ ಅನ್ನ ಗುಮ್ರಾದ್ಯತೆ. ಅವನು ನೋಡಿದ ಟೊಂಕಕ್ಕೆ ಬಂದಿತ್ತು, ಅಬಾಬಾಬ ಅಂದ. ಇನ್ನೂ ದೇವರ ಮೇಲೆ ಬೆಳೆದಂತೆ. ಎಷ್ಟಕ್ಕೆ ಬಂದಿತ್ತು ಅಂದ್ರೆ ದೇವರ ಕಾಲಿಗೆ ಗೆಜ್ಜೆ ಕಟ್ಟಿದ್ದಾರೇನೋ. ಯಾವುದು? ನಕ್ಷತ್ರ ಮಂಡಲಗಳೆಲ್ಲ ಅಂತ ಅನ್ಕೊಂಡಂತೆ. ಇನ್ನೂ ಮೇಲ್ ಬೆಳೆದ ಅಂತ ಒಬ್ಬರ ಆಚಾರ ಪುರಾಣದಾಗ ಹೇಳಿದ್ರಂತೆ. ಬಾಜು ಕೂತ ಹೇಳಿದಂತೆ, ಆಚಾರ ಇನ್ನು ಬೆಳೆಸ್ಬೇಡ್ರಿ, ಬೆಳೀತದ ಮ್ಯಾಲೆ ಅಂತ ಹೇಳಿದ್ರಂತೆ. ಅದಕ್ಕೆ ಇನ್ನು ಜಾಗನೇ ಇಲ್ಲ, ಇನ್ನೂ ಜಾಗ ಅದಪ್ಪ. ಆ ನಕ್ಷತ್ರಗಳೆಲ್ಲ ದೇವರ ಪಾದದ ಕೆಳಗಿನ ರೇಖೆಗಳಾಗಿ ಕಂಡುವಂತೆ ಅಷ್ಟು ವಿಭೂತಿ, ಅಷ್ಟು ವಿಸ್ತಾರವಾದ ರೂಪವನ್ನು ತೆಗೆದುಕೊಂಡಿದ್ದಾನೆ. ದಾಸರಂದ್ರು, ತಾರಕೆಗಳು ಭೂಷಣ ತಾರಕೆಗಳನ್ನರ್ಪಿಸಲು ಆ ನಾವು ನಕ್ಷತ್ರಗಳೇನವ ಲಾವೇ ದೇವರಿಗೆ ಅದಕ್ಕೆ ನಕ್ಷತ್ರದ ಹಾರ ಅಂತ ಕರಿತಿರ್ತಾರ್ರಿ. ಬೆಳ್ಳಿ ಒಳಗೆ ನಕ್ಷತ್ರ ಮಾಡಿಸಿ ಮತ್ತ ಅವು ದೇವರಿಗೆ ಹಾರ ಹಾಕಿರ್ತಾರೆ, ನಕ್ಷತ್ರದ ಹಾರ ಅಂತ ಕರೀತಾರೆ. ಕೈಕೊಂಡು ಮನ್ನಿಸುವ, ಹೀಗೆ ಮಾಡಿದಾಗ ದೇವರ ಸ್ವೀಕಾರ ಮಾಡ್ತಾನೆ. ಅಂತೂ ಇದೊಂದು ವಿರಾಟೋಪಾಸನೆ ಹೇಳಿದರು. ವಾರಿಜ ಭವಾಂಡವೆ ಸುಮಂಟಪ ಮೆರುಗಿರಿ ಸಿಂಹಾಸನವು ಭಾಗೀರಥಿಗೆ ಮಜ್ಜನವು ದಿಗ್ವಸ್ತ್ರಗಳು ನುಡಿ ಮಂತ್ರ ಭೂರುಹ ಜಫಲ ಪುಷ್ಪಗಂಧ ಸಮೀರ ಶಶಿರ ವಿಧಿಪಭೂಷಣ ತಾರಕೆಗಳಿಂದರ್ಪಿಸಲು ಕೈಕೊಂಡು ಮನ್ನಿಸುವ. ಇಲ್ಲಿಗೆ ಪೂಜಾ ಅನುಸಂಧಾನ ಮುಕ್ತಾಯ ಮಾಡಿ ಮುಂದಿನ 4 ಪದ್ಯಗಳು ನಿಜವಾಗ್ಲೂ ಕೂಡ ಈ ಮಾತು ಸ್ವಲ್ಪ ನಮಗೆ ಅಥವಾ ಒಟ್ಟಾರೆ ಕೇಳುವರಿಗೆ ಹೀಗಿರಬಹುದಾ ಅಂತ ಅನಿಸ್ತದೆ. ಆದರೆ ವಾಸ್ತವವನ್ನು ನಾವು ಅಲ್ಲಗಳಿಲಿಕ್ಕೆ ಬರೋದಿಲ್ಲ. ಏನು ಅಂದ್ರೆ, ವರ್ಣ ಹಾಗೂ ಆಶ್ರಮ ಧರ್ಮಗಳು ಅಂದ್ರೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರವೆಂಬ ವರ್ಣಗಳು ಮತ್ತೆ ಬ್ರಹ್ಮಚಾರಿ ಗೃಹಸ್ಥ ವಾನಪ್ರಸ್ಥ ಸನ್ಯಾಸವೆಂಬುವಂತಹದ್ದು ಇದು ಪ್ರತಿಯೊಬ್ಬರಿಗೂ ಇರುವಂತಹದ್ದು. ಪ್ರತಿಯೊಬ್ಬರಿಗೂ ಅಂದ್ರೆ ಏನು? ಬರೇ ಮನುಷ್ಯರಿಗೆ ಅದ ಅಂತ ತಿಳಿಬೇಡ್ರಿ. ದೇವತೆಗಳಲ್ಲೂ ಕೂಡ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರವೆಂಬ ದೇವತೆಗಳಿದ್ದಾರೆ. ಇದು ಅಲ್ಲಗಳಿಲಿಕ್ಕೆ ಬರೋದಿಲ್ಲ. ಶೂದ್ರ ದೇವತೆಗಳಿದ್ದಾರೆ, ಬ್ರಾಹ್ಮಣ ದೇವತೆಗಳಿದ್ದಾರೆ, ಕ್ಷತ್ರಿಯ ದೇವತೆಗಳಿದ್ದಾರೆ, ವೈಶ್ಯ ದೇವತೆಗಳಿದ್ದಾರೆ. ಅಷ್ಟೇ ಅಲ್ಲ, ನಾವು ಮುಕ್ತರಾದಾಗಲೂ ಕೂಡ ಸ್ವರೂಪದಲ್ಲಿ ಏನೇ, ನಮ್ಮ ಸಿದ್ಧಾಂತದ ಪ್ರಕಾರ ಸ್ವರೂಪದಲ್ಲಿ ಏನೇ ಆತ ಬ್ರಾಹ್ಮಣ ಇರಬಹುದು, ವೈಶ್ಯನಿರಬಹುದು, ಕ್ಷತ್ರಿಯನಿರಬಹುದು, ಶೂದ್ರನಿರಬಹುದು, ಮುಕ್ತರು ಯಾರೂ ಆಗಬಹುದು. ಇವರಷ್ಟೇ ಮುಕ್ತರಾಗಬೇಕು ಅಂತೇನು ನಿಯಮವನ್ನು ಎಲ್ಲೂ ಹೇಳಿಲ್ಲ. ಮುಕ್ತರಾದ ಮೇಲೆ ನಮ್ಮ ನಿಜವಾದ ವರ್ಣ ಏನಿರ್ತದಲ್ಲ ಸ್ವರೂಪದಲ್ಲಿ ಅದು ಅಭಿವ್ಯಕ್ತವಾಗ್ತದೆ. ಇದು ಆಚಾರ್ಯರ ಸಿದ್ಧಾಂತ. ಹಾಗಾದರೆ ಶ್ರೀಮದಾಚಾರ್ಯರು ಗೀತಾ ತಾತ್ಪರ್ಯ ಹಾಗೂ ಬೃಹದಾರಣ್ಯಕ ಉಪನಿಷತ್ತಿನ ಭಾಷ್ಯದಲ್ಲಿ ಹೇಳಿದ ಮಾತುಗಳನ್ನ ಈ ವಿಭೂತಿ ಸಂಧಿಯಲ್ಲಿ ಜಗನ್ನಾಥದಾಸರು ತರ್ತಾರೆ. ಯಾವ ಯಾವ ದೇವತೆಗಳು ಬ್ರಾಹ್ಮಣ ದೇವತೆ, ಆ ಬ್ರಾಹ್ಮಣ ವರ್ಣದ ನಿಯಾಮಕವಾದ ಭಗವದ್ರೂಪ ಯಾವುದು, ಕ್ಷತ್ರಿಯ ದೇವತೆಗಳು ಯಾರು ಅದಕ್ಕೆ ನಿಯಾಮಕ ಭಗವದ್ರೂಪ ಯಾವುದು, ವೈಶ್ಯ ದೇವತೆಗಳು ಯಾರು ಅದಕ್ಕೆ ನಿಯಾಮಕ, ಶೂದ್ರ ದೇವತೆಗಳು ಯಾರು ಅದಕ್ಕೆ ನಿಯಾಮಕ ಅಂತ ಮುಂದಿನ 4 ಪದ್ಯಗಳಲ್ಲಿ ತಿಳಿಸ್ಲಿಕ್ಕೆ ಹೊರಟಿದ್ದಾರೆ. ಆ ಪದ್ಯಗಳನ್ನ 3 ಪದ್ಯಗಳಲ್ಲಿ ತಿಳಿಸ್ಲಿಕ್ಕೆ ಹೊರಟಿದ್ದಾರೆ. ಅದನ್ನು ನೋಡುವಂತೆ. ಭೂಸುರರೊಳಿಪ್ಪಬ್ಜಭವನೊಳು ವಾಸುದೇವನು ವಾಯು ಖಗಪ ಸದಾಶಿವಾಹಿಪೇಂದ್ರನು ವಿವಸ್ವಾನ್ನಾಮಕ ಸೂರ್ಯ ಭೇಷಕಾಮರಾಸ್ಯ ವರುಣಾದೀಸುರರು ಕ್ಷತ್ರಿಯೊಳರಿಪ್ಪರು ವಾಸವಾಗಿಹ ಸಂಕರ್ಷಣನ ನೋಡಿ ಮೋದಿಪರು. ಶಬ್ದಗಳು ಆ ಛಂದಸ್ಸಿಗೆ ಭಾಮಿನಿ ಷಟ್ಪದಿಗೆ ಹೇಗೆ ಬೇಕೋ ಹಾಗೆ ಹೊಂದಿಸಿಕೊಂಡಿದ್ದಾರೆ. ಅಭಿಪ್ರಾಯವಿಷ್ಟು. ಭೂಸುರರೊಳಿ ಇಪ್ಪ ಅಬ್ಜ ಭವನೊಳು, ಬ್ರಾಹ್ಮಣ ದೇವತೆ ಅಂತ ಕರೆಸಿಕೊಂಡವರು ಬ್ರಹ್ಮದೇವರು ಮೊದಲನೆಯದ್ದು. ಚತುರ್ಮುಖ ಬ್ರಹ್ಮದೇವರು, ಅಗ್ನಿ, ಭೃಗು ಋಷಿಗಳು ಇವರೆಲ್ಲರೂ ಕೂಡ ಬ್ರಾಹ್ಮಣ ಅಂತ ಕರೆಸಿಕೊಳ್ಳುವಂಥವರು ದೇವತೆಗಳ ಗುಂಪಿನಲ್ಲಿ. ಅವರಲ್ಲಿ ಭಗವಂತನಿದ್ದಾನೆ. ಯಾವ ಹೆಸರಿನಿಂದ? ವಾಸುದೇವ ಎಂಬ ಹೆಸರಿನಿಂದ. ಇದು ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ಎಂಬ 4 ರೂಪಗಳಿದೆಯಲ್ಲ, ಇದೇ ಉಪಾಸನೆಯ ಇನ್ನೊಂದು ಮುಖವನ್ನು ಹೇಳ್ತಾ ಇದ್ದಾರೆ. ಸಹಜವಾಗಿ ದಾಸರು ನನ್ನ ತಿಳುವಳಿಕೆ ಇದ್ದಷ್ಟು ಹರಿಕಥಾಮೃತ ಸಾರದಲ್ಲಿ ಈ ಪಂಚರೂಪೋಪಾಸನೆ ಇದೆಯಲ್ಲ, ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣ, ನೂರಾರು ಬಾರಿ ಹೇಳುತ್ತಾರೆ. ವಸ್ತ್ರ ಉಟ್ಕೊಳ್ತೀರಾ, ಆ ವಸ್ತ್ರದಲ್ಲೂ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ. ದೇಹ ಇದೆಯಾ, ದೇಹದಲ್ಲೂ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ. ಕೋಶಗಳಿವೆಯಾ, ಅಲ್ಲಿಯೂ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ. ತಿಂಗಳಿದೆಯಾ, 30 ದಿವಸ ಪಕ್ಷ ಮಾಸ ಅವು 5 ಭಾಗ ಇದೆಯಾ, ಅಲ್ಲೂ ಅನಿರುದ್ಧ ಪ್ರತಿಮ ಸಂಕರ್ಷಣ ವಾಸುದೇವ. ಹೀಗಾಗಿ ಈ ಅನಿರುದ್ಧಾದಿ ರೂಪಗಳ ಉಪಾಸನೆಯನ್ನ ಹೇಳದೇ ಇದ್ದ ಸ್ಥಳ ಇಲ್ಲ. ಅದಕ್ಕಿಲ್ಲಿ ವಿಶೇಷವಾಗಿ ದೇವತೆಗಳಲ್ಲಿ ಬ್ರಾಹ್ಮಣ ದೇವತೆಗಳು ಅಂತ ಏನು ಕರೆಸಿಕೊಂಡಿದ್ದಾರೋ ಎಲ್ಲಾರ ಹೆಸರು ಹೇಳಲಿಕ್ಕೆ ಆಗೋದಿಲ್ಲ. ಅದಕ್ಕೇನ್ ಮಾಡ್ತಾರೆ ಅಂದ್ರೆ ಸ್ಥಾಲಿ ಪುಲಾಕ ನ್ಯಾಯ ಅಂತ ಕರಿತಿರ್ತಾರೆ. ಯಾವಾಗ್ಲೂ ಭಾಂಡಿ ಒಳಗ ಅನ್ನಕ್ಕಿಟ್ಟಾಗ ಪ್ರತಿಯೊಂದು ಕಾಳು ಹೆಚ್ಚಿಕ್ ನೋಡಂಗಿಲ್ರಿ. ಇನ್ನೂ ಅಷ್ಟು ಬುದ್ಧಿವಂತರು ಯಾರು ಹುಟ್ಟಿಲ್ಲ ಜಗತ್ತಿನೊಳಗೆ. 1-2 ಕಾಳು ಹೆಚ್ಚಿಕ್ತಾರ, ಆಗ್ಯದ ಇಲ್ಲಿ ನೋಡ್ತಾರೆ, ಬಿಟ್ಬಿಡ್ತಾರೆ. ಅಂದ್ರೆ ಆಗ್ಯದ ಆಗಿಲ್ಲ ಅಂತ ಗೊತ್ತಾಗ್ತದೆ. ಹಾಗೆ 1-2 ದೇವತೆಗಳ ಹೆಸರನ್ನ ಹೇಳಿ
ಕೆಲವು ದೇವತೆಗಳ ಹೆಸರನ್ನ ಹೇಳಿ ಇಷ್ಟಿಷ್ಟು ಅಂತ ತಿಳಿದುಕೊಳ್ಳ್ರಿ ಅಂತ. ಅದಕ್ಕೆ ಬ್ರಹ್ಮದೇವರ ಹೆಸರು ಒಂದು ಹೇಳ್ಯಾರ. ಯಾಕ? ಪ್ರಮುಖರ ಹೆಸರನ್ನ ಹೇಳಿಕತ್ತಾರ. ಅಗ್ನಿಯೂ ಹೌದು, ಭೃಗು ಋಷಿಗಳೂ ಹೌದು. ಭೂ ಸೊರರಳಿ ಜಭವನಳು ವಾಸುದೇವನು. ಇನ್ನು ಕ್ಷತ್ರಿಯ ದೇವತೆಗಳ ಹೆಸರು ಕೇಳಿಕೊಳ್ಳ್ರಿ ಯಾರ್ಯಾರಿದ್ದಾರೆ. ವಾಯು, ನಮ್ಮ ಪ್ರಾಣದೇವರೇನಿದ್ದಾರೆ ಇವರು ಮೂಲತಃ ಕ್ಷತ್ರಿಯ ದೇವತೆಗಳು. ನಾವು ಅವರು ಹನುಮಂತ ಆಗ್ಯಾರ, ಭೀಮಸೇನ ಆಗ್ಯಾರ, ಮಧ್ವಾಚಾರ ಆಗ್ಯಾರ ಅಂತ ತಿಳ್ಕೊಂಡು ಅವ್ರು ಬ್ರಾಹ್ಮಣರು ಅಂತ ತಿಳ್ಕೊಂಡು ಕೂತೀವಿ. ಅಲ್ಲೇ ನಮ್ ಮಿಸ್ ಆಗ್ಯದ. ಎಲ್ಲಿ ತಪ್ಪದ ಲೆಕ್ಕ ಅಂದ್ರೆ ಇದನ್ನ ಹೇಳ್ತೀನಿ ಕೇಳ್ರಿ. ಮೂಲತಃ ವಾಯುದೇವರು ಕ್ಷತ್ರಿಯರು. ದೋಷ ಅಲ್ಲ ಅದೇನು. ದೇವತೆಗಳು ಎಲ್ಲಾ ಜಾತಿಯನ್ನು ಎಲ್ಲಾ ಆಶ್ರಮಗಳನ್ನು ಏಕಕಾಲದಲ್ಲಿ ಪರಿಪಾಲನೆ ಮಾಡ್ತಾರೆ. ಇದೊಂದು ಅವರ ಕೆಪಾಸಿಟಿ. ಮತ್ತೆ ಈಗ ಲೋಕದಲ್ಲಿ ನಾವು ಗೃಹಸ್ಥರು ಅಂದ್ರೆ ಬ್ರಹ್ಮಚಾರಿಗಳಲ್ಲ, ಗೃಹಸ್ಥರೇ. ವಾನಪ್ರಸ್ಥರು ಅಲ್ಲ, ಸನ್ಯಾಸಿಗಳು ಅಲ್ಲ. ಅಕಸ್ಮಾತ್ ಸ್ವಾಮಿಗಳು ಇದ್ರೆ ಅವರು ಬ್ರಹ್ಮಚಾರಿ ಅಥವಾ ಮತ್ತ ಗೃಹಸ್ಥ ವಾನಪ್ರಸ್ಥ ಅನ್ಲಿಕ್ಕೆ ಬರಂಗಿಲ್ಲ, ಸನ್ಯಾಸಿ ಅಂತ ಇಷ್ಟ ಅನ್ಬೇಕು. ಆದರೆ ವಾಯುದೇವರು, ರುದ್ರದೇವರು, ಗರುಡದೇವರು, ಶೇಷದೇವ್ ಇವರಿಗೆಲ್ಲ ಹಂಗಿಲ್ಲ. ಅವರು ಈಗ ಬ್ರಾಹ್ಮಣರ, ಹೌದು ಈಗ ಬ್ರಾಹ್ಮಣರು, ಈಗ ಕ್ಷತ್ರಿಯರ, ಈಗ ಕ್ಷತ್ರಿಯರು, ಈಗ ವೈಶ್ಯರು, ಈಗ ಸನ್ಯಾಸಿಗಳ, ಈಗ ಸನ್ಯಾಸಿಗಳು, ಈಗ ಗೃಹಸ್ಥರು. ಅವರಿಗೊಂದು ಯೋಗ್ಯತೆ ಏನಿದೆ ಅಂದ್ರೆ ಎಲ್ಲಾ ವರ್ಣ ಎಲ್ಲಾ ಆಶ್ರಮವನ್ನು ಒಂದೇ ಕಾಲದಲ್ಲಿ ಪರಿಪಾಲನೆ ಮಾಡುವ ತಾಕತ್ತದು. ನಾರಾಯಣ ಪಂಡಿತಾಚಾರ್ಯರು ಸುಮಧ್ವಿಜಯದಲ್ಲಿ ಹೇಳುವಾಗ ಸದಾ ಸಮಸ್ತಾಶ್ರಮ ಭಾಗ್ ಸುರೇಶ್ವರೋ ವಿಶೇಷತಃ ಖಲ್ವ ಭಜದ್ವರಾಶ್ರಮಂ 4ನೇ ಸರ್ಗದಲ್ಲಿ ಹೇಳುವಾಗ ಶ್ರೀಮದಾಚಾರ್ಯ ಸನ್ಯಾಸ ತೆಗೆದುಕೊಂಡ್ರು. ಸದಾ ಸಮಸ್ತಾಶ್ರಮ ಭಾಗ್ ಸುರೇಶ್ವರ, ಸದಾ ಯಾವಾಗಲೂ ಸಮಸ್ತ ಆಶ್ರಮ ಭಾಗ್ ಎಲ್ಲಾ ಆಶ್ರಮಗಳನ್ನ ಪರಿಪಾಲನೆ ಮಾಡುವಂತಹ ವಾಯುದೇವರು ವಿಶೇಷತಃ ಖಲ್ವ ಭಜದ್ವರಾಶ್ರಮಂ ಸನ್ಯಾಸವನ್ನು ಸ್ವೀಕಾರ ಮಾಡಿದ್ರು. ಏನ್ ಅರ್ಥ ಆಗಬಾರದು, ಈ ಮೊದಲು ಶ್ರೀಮದಾಚಾರ್ಯರು ಸನ್ಯಾಸ ತಗೊಂಡಿರ್ಲಿಲ್ಲ, ಸನ್ಯಾಸಿಗಳು ಇದ್ದಿದ್ದಿಲ್ಲ ಅಂತಲ್ಲ. ಅವರು ಸದಾ ಸನ್ಯಾಸಿಗಳು ಹೌದು, ಬ್ರಹ್ಮಚಾರಿಗಳು ಹೌದು, ಗೃಹಸ್ಥರು ಹೌದು, ಅನಪ್ರಸ್ಥರು ಹೌದು. ಆದರೂ ಈಗ ಇಲ್ಲಿ ಗುರುಮುಖೇನ ಸ್ವೀಕಾರ ಮಾಡಿ ಲೋಕದಲ್ಲಿ ಕ್ರಮಶಿಕ್ಷಣವನ್ನು ಕೊಟ್ಟಿದ್ದಾರೆ ಅಂತ ತಿಳಿರಿ. ಹಾಗಾಗಿ ವಾಯುದೇವರು ಮೂಲತಃ ಸ್ವರೂಪತಃ ಅವರು ಕ್ಷತ್ರಿಯ ದೇವತೆಗಳು. ಆದರೆ ಬ್ರಾಹ್ಮಣನಾಗಬಾರದು, ವೈಶ್ಯನಾಗಬಾರದು, ಅವ್ಯಾವ ನಿಯಮಗಳು ಇಲ್ಲ. ಸ್ವರೂಪ ನಮ್ಮದು ಏನೋ ಇರ್ತದೆ. ಏನಿರ್ತದೆ ಅಂತ ಗೊತ್ತಿಲ್ಲ. ಈಗ ಬಂದ ದೇಹ ನಾವು ಮಾಡಿದ ಕರ್ಮಕ್ಕನುಗುಣವಾಗಿ ಬಂದ ದೇಹ ಇದು. ಒಳಗ ನನ್ನ ಸ್ವರೂಪ ಪ್ರಾಣಿಯ ರೂಪ ಇರಬಹುದು. ನಿಮ್ಗೆ ಹೇಳಿದ್ರೆ ಆಶ್ಚರ್ಯ ಆಗ್ತದೆ. ಗಿಳಿ ಇರಬಹುದು, ಗುಬ್ಬಿ ಇರಬಹುದು, ಇರುವೆ ಇರಬಹುದು, ಯಾವುದು ಗೊತ್ತಿಲ್ಲ. ನಾನು ಹೇಳಲಾರೆ ನನ್ನ ಸ್ವರೂಪ ಏನು ಅಂತ ತಿಳ್ಕೊಂಡು. ಒಂದೇ ಒಂದು ಏನಂತಾರೆ ಸೂಚನಾ ಕೊಡಬಹುದು ಬೇಕಾರೆ. ಏನು ಅಂದ್ರೆ ಹೀಗೊಂದು ಮಾತು ಉಂಟು ಶಾಸ್ತ್ರದಲ್ಲಿ, ನಿನ್ನ ಸ್ವರೂಪ ಹೇಗಿದೆ ಇದು ನಿನ್ನ ಕೊನೆಯ ದೇಹದಲ್ಲಿ ಅಭಿವ್ಯಕ್ತವಾಗ್ತದೆ ಅಂತ. ಲಾಸ್ಟ್ ದೇಹ, ಅದ್ರ ಮುಂದೆ ಇನ್ನೇನು ದೇಹ ಬರೋದಿಲ್ಲ. ಅಂದ್ರೆ ಅಪರೋಕ್ಷ ಜ್ಞಾನವಾಗಿ ಭಗವಂತನ ಸಾಕ್ಷಾತ್ಕಾರವಾಗಿ ಪ್ರಾರಬ್ಧ ಕರ್ಮ ಮುಗಿದು ಲಾಸ್ಟ್ ಡೇ ಕೊನೆ ಜನ್ಮ ಬರ್ತದಲ್ಲ, ಆಗ ನಿನ್ನ ಸ್ವರೂಪ ಹೇಗಿರ್ತದೋ ಅದೇ ಬಂದಿರುತ್ತದೆ. ಹೀಗೆ ಹೇಳಲಿಕ್ಕೆ ಅವಕಾಶ ಉಂಟು. ಉದಾಹರಣೆಗೆ ರಾಮಾವತಾರದಲ್ಲಿ ರಾಮಚಂದ್ರ ಹೊರಟಿರುವಾಗ ಕರೆದ್ನಂತೆ, ಯಾರ್ಯಾರು ಮೋಕ್ಷಕ್ಕೆ ಬರ್ತೀರಿ ಬರ್ರಿ ಅಂತ ಕರೆದ್ನಂತೆ. ಸಮಾಯಾತ ಅಂತ ಹೇಳ್ತಾರೆ. ಹಂಗ ಕರೆದು ಕೊಳ್ಳಿ ಎಲ್ಲಾರು ಹೋಗ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ಯಾರು ಉಳಿತಿರ್ಲಿಲ್ರಿ. ಕೆಲವ್ರು ಉಳ್ಕೊಂಡು ನಾವಿಲ್ಲೇ ಅಲ್ರಿ. ಮತ್ತೆ ಹೇಳಿಕ್ ಬೇಕಲ್ಲ, ರಾಮ ಕರೆದಾಗ ಕೆಲವ್ರು ಹೋದ್ರು ಕೆಲವ್ರು ಉಳಿದು ಅಂತ ಹೇಳಿಕ್ ಬೇಡ. ಮತ್ತೀಗ ಅದಕ್ಕೆ ನಾವು ಉಳ್ಕೊಂಡಿವಿ. ನಾವು ಹೋಗ್ಬಿಟ್ರೆ ಮುಂದೆ ಯಾರು ಹೇಳೋರು? ಆಗ ನಾರಾಯಣ ಪಂಡಿತಾಚಾರ್ಯ ಅಂತಾರ, ಶ್ರೀಮದಾಚಾರ್ಯ ಅಂತಾರ ತಾತ್ಪರ್ಯದಲ್ಲಿ, ತೃಣಾಹ ಪಿಪೀಲಿಕಾಹ ಗರ್ದಭಾಹ, ಇರಿವಿ ಹೊಂಟಿದ್ವಂತ, ಆಮೇಲೆ ಕತ್ತೆಗಳು ಹೊಂಟಿದ್ವಂತೆ, ಹುಲ್ಲುಗಳು ಜೀವಂತ ವಸ್ತು ಅದು, ಅಲ್ಲಿಂದ ತಮ್ಮ ಸ್ಥಳಗಳನ್ನು ಕಿತ್ತುಕೊಂಡು ಹೊರಟಿದ್ವು ಅಂತ ಬರೆದಿದ್ದಾರೆ ಶ್ರೀಮದಾಚಾರ್ಯ ಸ್ವತಃ. ಅದರ ಅರ್ಥ ಏನು ಅಂದ್ರೆ ಅವುಗಳ ಚರಮ ದೇಹ, ಕೊನೆ ದೇಹ ಅದು ಹೆಂಗಿರ್ತದೆ, ಅವರ ಸ್ವರೂಪ ಹೇಗಿರ್ತದೋ ಅದು ಕೊನೆ ದೇಹದಲ್ಲಿ ಬಂದಿರ್ತದೆ. ಅವರ ಸ್ವರೂಪ ಒಬ್ಬೊಂದು ತೃಣ ಇತ್ತು, ಹುಲ್ಲೇ ಒಬ್ಬನ ಸ್ವರೂಪ. ಆಮೇಲೆ ಒಬ್ಬೊಂದು ಇರುವೆ ಇತ್ತು, ಒಬ್ಬೊಂದು ಕತ್ತೆ ಇತ್ತು, ಒಬ್ಬೊಂದು ಗುಬ್ಬಿ ಇತ್ತು, ಅದೇ ಆಗಿರ್ತದೆ. ಹಾಗಾಗಿ ಸ್ವರೂಪದಲ್ಲಿ ಏನೂ ಇರಬಹುದು, ಹೊರಗಡೆಗೆ ಮಾತ್ರ ನಾವು ಅಂಗಿನ ಯಾವ್ದಾದ್ರೂ ಹಾಕೊಳ್ಬಹುದು. ಈಗ ನಾವು ಹಾಕೊಂಡು ಬಂದ ಅಂಗಿ ಯಾವುದು? ಬ್ರಾಹ್ಮಣ ಎಂಬ ಅಂಗಿ ಹಾಕೊಂಡಿವಿ. ಬರೋ ಪಿರಿಯಡ್ನಲ್ಲಿ ಇದೇ ಅಂಗಿ ಹಾಕೋತೀವಿ ಅಂತ ಏನ್ ಗ್ಯಾರಂಟಿ ಇಲ್ಲ. ಯಾಕಂದ್ರೆ ನಾವು ಮಾಡ್ತಾ ಇರೋ ಈಗಿನ ಕರ್ಮಗಳನ್ನು ನೋಡಿದ್ರೆ ನೆಕ್ಸ್ಟ್ ಇದೇ ಶರ್ಟ್ ಸಿಗ್ತದಂತ ಏನೋ ದೃಷ್ಟ. ಬೇರೆ ಯಾವುದೋ ಬರಬಹುದು ನಮ್ ಶರ್ಟ್, ಹರಿದದ್ದು, ಹೊಲ್ದದ್ದು, ತೋಳ್ ಕಡಿಮೆ ಇದ್ದದ್ದು, ತೋಳಿಲ್ಲಾರ್ದದ್ದು ಬರಬಹುದು. ಏನ್ ಹೇಳಿಕ್ ಬರೋದಿಲ್ಲ. ಯಾಕಂದ್ರೆ ನಮ್ಮ ಕರ್ಮಗಳನ್ನ ನೋಡಿ ದೇವರು ಬರೋ ಜನ್ಮದಲ್ಲಿ ಶರ್ಟ್ ಯಾವ್ದು ಕೊಡ್ಬೇಕು ಅಂತ ಡಿಸೈಡ್ ಮಾಡ್ತಾನೆ. ನಾನು ಬ್ರಾಹ್ಮಣನಾಗಿ ಹುಟ್ಟಿದ್ದೀನಿ, ಬ್ರಾಹ್ಮಣ ಕರ್ಮಗಳನ್ನ ಸರಿಯಾಗಿ ಮಾಡಿದ್ರೆ ಹಂಗಾರೆ ಇನ್ನೊಂದ್ಸಲಿ ಅಂಗಿ ಹಾಕೊಳ್ಳಿ ಕೊಡೋಣ ಅಂತ ಕೊಡ್ತಾನೆ. ಎಲ್ಲಿದ್ರಿ ಬ್ರಾಹ್ಮಣ ಆಗಿ ಸಾಕಾಗಿ ಹೋತ್, ಇನ್ನೊಂದ್ ಬ್ರಾಹ್ಮಣ ಆಗ್ಬಾರ್ದು ಅಂತ ಕೆಲವು ಅಂತಿರ್ತಾರ ನೋಡ್ರಿ. ಹಂಗ ದೇವ್ರಂತಾನ, ಬೇಡಪ್ಪಿ ನಿಂಗ ಅಂಗಿ ಕೊಡೋದಿಲ್ಲ,
ಮುಂದಿನ ಸರ್ತಿ ಚಲೋ ಶರ್ಟ್ ಕೊಡ್ತೀನಿ, ಏನ್ ಚಿಂತೆ ಮಾಡಬೇಡ. ಅದರಿಂದ ಒಳಗಿನ ಸ್ವರೂಪ ಇದೆಯಲ್ಲ, ಅದು ಯಾವುದೂ ಇರಬಹುದು. ಕ್ಷತ್ರಿಯನಾಗಿರಬಹುದು, ಬ್ರಾಹ್ಮಣನಾಗಿರಬಹುದು, ಶೂದ್ರನಾಗಿರಬಹುದು, ವೈಶ್ಯನಾಗಿರಬಹುದು. ಆದರೆ ಮೇಲ್ತೊಟ್ಟುಕೊಂಡ ಅಂಗಿ ಮಾತ್ರ ಬೇರೆ ಬೇರೆ ಇರ್ತದೆ. ಅದಕ್ಕೆ ಈ ವಾಯುದೇವರ ವಿಷಯದಲ್ಲಿ ಕ್ಷತ್ರಿಯರು ಸ್ಪಷ್ಟವಾಗಿ ಆಚಾರ್ಯ ವಾಕ್ಯವೇ ಅದು. ಜಗನ್ನಾಥದಾಸರು ತಿಳಿಸ್ತಾರೆ. ವಾಯು ಖಗಪ ಗರುಡದೇವರು, ಸದಾಶಿವ, ಸದಾಶಿವ ಅಂದ್ರೆ ಗೊತ್ತು, ಅಹಿಪ ಅಂದ್ರೆ ಗೊತ್ತು, ಶೇಷದೇವರು, ಇಂದ್ರನು, ವಿವಸ್ವಾನ್ ನಾಮಕ ಸೂರ್ಯ, ಇವರು ನೋಡ್ರಿ, ಭೇಷ ಚಂದ್ರ, ಕಾಮ, ಅಮರಾಸ್ಯ ಅಗ್ನಿ, ಇನ್ನ ವರುಣ, ವರುಣಾದಿ ಈಶ್ವರರು ಕ್ಷತ್ರಿಯರುಳು ಇಬ್ಬರು ವಾಸವಾಗಿಹ ಸಂಕರ್ಷಣ. ಅವರೆಲ್ಲರೂ ಕ್ಷತ್ರಿಯ ದೇವತೆಗಳು. ಅವರಲ್ಲಿ ಭಗವಂತ ಸಂಕರ್ಷಣ ರೂಪದಿಂದ ಇದ್ದಾನೆ ನಿಯಾಮಕನಾಗಿ. ಸರಿ, ಇನ್ನು ವೈಶ್ಯ ದೇವತೆಗಳು ಯಾರು? ಮೀನಕೇತನ ತನಯ ಪ್ರಾಣ ಪಾನವ್ಯಾನೋ ದಾನ ಮುಖ್ಯೈ ಕೋನ ಪಂಚಾಶನ್ ಮರುದ್ಗಣ ರುದ್ರವಸುಗಣರು ಮೇನಕಾತ್ಮಜ ಕುವರ ವಿಶ್ವಕ್ಸೇನ ಧನಪಾದ್ಯನಿಮಿಷರನು ಸದಾನುರಾಗದಿ ಧೇನಿಪದು ವೈಶ್ಯರುಳು ಪ್ರದ್ಯುಮ್ನ. ಮೀನಕೇತನ ತನಯ ಯಾರಪ್ಪ? ಮೀನಕೇತನ ತನಯ ಎಷ್ಟು ದೊಡ್ಡ ಹೆಸರು ಬರೆದ್ರೆ, ಅನಿರುದ್ಧ ಅಂತ ಹೆಸರು ಅಲ್ರಿ. ಅನಿರುದ್ಧಿಯು ಮೀನಕೇತನ ತನಯ ಯಾವಾಗ ಅದಂತ ಗೊತ್ತಾಗ್ಲಿಲ್ಲ ನಮಗ ಅಂತ. ಮೀನಕೇತನ ಅಂದ್ರೆ ಮನ್ಮಥ. ಮನ್ಮಥನಿಗೆ, ಕಾಮನಿಗೆ ಮೀನಕೇತನ ಅಂತ ಹೆಸರದ. ಕೇತನ ಅಂದ್ರೆ ಧ್ವಜ. ಯಾರ ಧ್ವಜದಲ್ಲಿ ಮೀನವೇ ಇದೆಯೋ ಅವನು ಮೀನಕೇತನ ಅಂತ. ಕಾಮ ಇದ್ದಾನಲ್ಲ, ಅವನ ಮಗ ಕಾಮಪುತ್ರನಾದ ಅನಿರುದ್ಧ. ಈತ ವೈಶ್ಯ ದೇವತೆ. ಎಲ್ಲಿದ್ದಾನೆ ಗೊತ್ತಾ? ರಾಮಾಯಣದಲ್ಲಿ ಶತ್ರುಘ್ನಾಗಿಯೂ, ಭಾಗವತದಲ್ಲಿ ಮಹಾಭಾರತ ಕಾಲದಲ್ಲಿ ಕೃಷ್ಣನ ಮೊಮ್ಮಗನ ಅನಿರುದ್ಧನಾಗಿಯೂ ಬಂದಿದ್ದಾನೆ. ಭರತ ಕಾಮ. ನಿಜವಾಗ್ಲೂ ಕೂಡ ಮೂಲ ರೂಪದಲ್ಲಿ ಭರತ ಯಾರು ಅಂದ್ರೆ ಕಾಮನೇ. ಆಶ್ಚರ್ಯ ಆಗ್ತದೆ ರಾಮಾಯಣ ನೋಡಿದರೆ. ಪ್ರಾಯ ನಾವು ಜಗತ್ತಿನಲ್ಲಿ ಅತ್ಯಂತ ಬೈಯುವುದು, ನಿಂದಿಸುವುದು ಯಾವುದಕ್ಕೆ? ಕಾಮಕ್ಕೆ. ಏನ್ ಕೆಟ್ಟ ಕಾಮರಿ ಇದೆಲ್ಲ ಅಂತ ಬೈತಿರ್ತೇವೆ. ಆದರೆ ರಾಮಾಯಣದಲ್ಲಿ ಕಾಮದ ಬ್ರಹ್ಮಚರ್ಯವನ್ನು ನೋಡ್ಲಿಕ್ಕೆ ಸಿಗುತ್ತದೆ. 14 ವರ್ಷ ಅಪ್ಪಟ ಬ್ರಹ್ಮಚರ್ಯ ಪರಿಪಾಲನೆ ಮಾಡಿದವನು ಭರತ. ನೆಲದ ಮೇಲೆ ಮಲಗಿದ್ದ, ಹೆಂಡತಿ ಸಹವಾಸ ಇಲ್ಲ, ಹೆಂಡತಿ ಅರಮನೆಯಲ್ಲಿ, ಇವ ಗುಡಿಸ್ದೊಳಗ. ರಾಮಚಂದ್ರ ಬರೋವರೆಗೂ ಒಂದು ಇದನ್ನ ನಾರಮಡಿ ಉಟ್ಟುಕೊಂಡು ನಿಂತ್ಕೊಂಡಿದ್ದಂತೆ. ಕಾಮ ಭೋಗಾಸಕ್ತವಾದದ್ದು ಅಂತ ನೋಡಿದ್ರೆ ಆ ದೇವತೆಯ ವೈರಾಗ್ಯ ಎಂತಹದ್ದು ಅಂದ್ರೆ 14 ವರ್ಷ. ಅದಕ್ಕೆ ದೇವತೆಗಳಲ್ಲಿ ನಮಗೆ ಇಂಥವೆಲ್ಲ ವಿರುದ್ಧ ಧರ್ಮಗಳು ಕಾಣಿಸ್ತಿರ್ತಾವ. ಅವರು ದೇವತೆಗಳಾದದ್ರಿಂದಲೇ ನಾವು ಅದನ್ನು ಊಹಿಸಲಾರೆವು. ವಿಚಾರ ಮಾಡ್ತೀರಾ, 14 ವರ್ಷ ಮನೆಯೊಳಗೆ, ಊರೊಳಗೆ ಹೆಂಡತಿ ಇದ್ದಾಳ, ಇವ ಇಲ್ಲಿ ಹೊರಗಿದ್ದಾನ. ಇವ ನಾರು ಉಟ್ಕೊಂಡಾನ, ಹಂಟು ಹಂಪ್ಲು ತಿನ್ಕೊಂಡಿದ್ದಾನ. ಅಲ್ಲಿ ಕಾಡಿನೊಳಗೆ ರಾಮಚಂದ್ರ ಏನ್ ನಡೆಸ್ಯಾನ ಅದನ್ನೇ ಮಾಡ್ತೀನಿ ಅಂತ. ದೇವರಿಗೆ ಏನೋ ಅದೇ ನನಗೆ ಅಂತ ಇದ್ದಂತೆ. ಅವನೇ ಕಾಮ. ಅವನಿಗೆ ಮಗನಾಗಿ ಅಂದ್ರೆ ಅವನಿಗೆ ತಮ್ಮನಾಗಿ ಶತ್ರುಘ್ನ ಹುಟ್ಟಿದ್ನಲ್ಲ, ಅವನೇ ಅನಿರುದ್ಧ. ಈಗ ಮೀನಕೇತನ ತನಯ ಅಂತ ಹೇಳ್ತಾ ಇರೋದು ಅವರದೇ ಕಥೆ. ಕೃಷ್ಣನಿಗೆ ಮಗನಾಗಿ ಪ್ರದ್ಯುಮ್ನ, ಅವನು ಕಾಮ. ಮೊಮ್ಮಗನಾಗಿ ಅನಿರುದ್ಧ, ಅವನ ಮಗನಾಗಿ ಬಂದಿದ್ದಾನೆ. ಇನ್ನು ಪ್ರಾಣಾಪಾನವ್ಯಾನೋದಾನ 5 ಮಂದಿ ಇದ್ದಾರಲ್ಲ, ಅವರು ಮುಖ್ಯ ಪ್ರಾಣದೇವರ ರೂಪ ಅಲ್ಲ, ಮುಖ್ಯ ಪ್ರಾಣನ ದಾಸರು. ಅವರ 5 ಮಂದಿ ಮುಖ್ಯ. ಏಕೋನ ಪಂಚಾಶನ್ ಮರುದ್ಗಣ, 49 ಮಂದಿ ಮರುದ್ದೇವತೆಗಳು. ಆಮೇಲೆ ರುದ್ರ ವಸುಗಣರು, ಏಕಾದಶ ರುದ್ರರಲ್ಲಿ ಪಾರ್ವತಿಪತಿಯನ್ನ ಬಿಟ್ಟು ಉಳಿದ ರುದ್ರರು ಅಷ್ಟವಸುಗಳು ಇವರು. ಆಮೇಲೆ ಮೇನಕಾತ್ಮಜ ಕುವರ ಅಂತ ಕರೀತಾ ಇದ್ದಾರೆ. ಮೇನಕಾತ್ಮಜ ಅಂತಂದ್ರ ಶಕುಂತಲ, ಅವನ್ ಕುಮಾರ ಅಂದ್ರೆ ಭರತ. ಆ ಭರತ ಮತ್ತು ವಿಶ್ವಕ್ಸೇನ ಇವರೆಲ್ಲರೂ ಕೂಡ ಧನಪಾದ್ಯ ನಿಮಿಷರು. ಇವರೇ ಮೊದಲಾದವರೆಲ್ಲರೂ ಕೂಡ ಸದಾನುರಾಗದಿ ಧೇನಿಪರು. ವೈಶ್ಯರುಳು ಪ್ರದ್ಯುಮ್ನ, ಇವರನ್ನೇ ನಾವು ಪ್ರದ್ಯುಮ್ನ ಇವರಲ್ಲಿ ದೇವತೆಗಳನ್ನು ತಿಳಿದುಕೊಳ್ಳಬೇಕು ಅಂತ ಹೇಳ್ತಾ ಇದ್ದಾರೆ. ಗಣಪತಿಯನ್ನ ಮಾಡಿದ್ದಾರೆ. ಮೇನಕಾತ್ಮಜ ಕುವರ ಅಂದ್ರೆ ಗಣಪತಿ, ಆತ ಅಲ್ಲ. ಯಾಕೆ ಅಂದ್ರೆ ಮೇನಕ ಆತ್ಮಜ ಅಂದ್ರೆ ಕುವರ ಅಂದ್ರೆ ಮೇನಾದೇವಿ, ಹಿಮಾಲಯ ರಾಜನ ಹೆಂಡತಿ ಮೇನಾದೇವಿ, ಅವಳ ಮಗಳು ಪಾರ್ವತಿ, ಅವನ ಕುಮಾರ ಅಂತಂದ್ರೆ ಗಣಪತಿ. ಮೇನಕಾತ್ಮಜ ಕುವರ ಅಂದ್ರೆ ಗಣಪತಿ ಅಂತ ಬರ್ಕೊಳ್ಬೇಕು. ಮೇನಕಾತ್ಮಜ ಕುವರ ಗಣಪತಿ. ವಿಶ್ವಕ್ಸೇನ ಅದು 18ನೇ ಕಕ್ಷೆಯಲ್ಲಿ ಬರುವಂತವರೆಲ್ಲ. ಮೇನಕಾತ್ಮಜ ಕುವರ = ಗಣಪತಿ. ವಿಶ್ವಕ್ಸೇನ, ಧನಪ ಅಂದ್ರೆ ಕುಬೇರ, ಇವರೇ ಮೊದಲಾದ ಅನಿಮಿಷರು ಸದಾನುರಾಗದಿ ಧೇನಿಪದು ವೈಶ್ಯರುಳು. ಇವರೆಲ್ಲ ವೈಶ್ಯ ಜಾತಿಯ ದೇವತೆಗಳು ಅಂತ ಚಿಂತನೆ ಮಾಡ್ರಿ. ಅವರಲ್ಲಿ ಪ್ರದ್ಯುಮ್ನನಿದ್ದಾನೆ ಅಂತ ತಿಳಿದುಕೊಳ್ಳ್ರಿ. ಇನ್ನು ಶೂದ್ರ ಜಾತಿಯ ದೇವತೆಗಳು ಯಾರ್ಯಾರು
ಆಶ್ಚರ್ಯವಾಗ್ತದೆ. ಇರುತಿಹರು ನಾ ಸತ್ಯದಸ್ರರು. ನಾ ಸತ್ಯದಸ್ರರು ಅಶ್ವಿನಿ ದೇವತೆಗಳಿದ್ದಾರಲ್ಲ, ಅವರು ಶೂದ್ರ ದೇವತೆಗಳಲ್ಲಿ ಬರುವಂಥವ್ರು. ನಿರಋತಿಯು ಯಮಧರ್ಮ. ಯಾರ್ಯಾರಿದ್ದಾರೆ ನೋಡ್ರಿ, ಆಶ್ಚರ್ಯ ಆಗ್ತದೆ. ಅಲ್ಲೆಲ್ಲೋ ಬರ್ತಾರಂತ ತಿಳ್ಕೊಂಡಿದ್ವಿ, ಇಲ್ಲಿ ಬಂದ್ಬಿಟ್ಟಾರ ಅವರು. ನಿರಋತಿಯು ಯಮ ಧರ್ಮ ಯಮ ಕಿಂಕರರು ಮೇದಿನಿ ಕಾಲ ಮೃತ್ಯು ಶನೈಶ್ಚರಾದಿಗಳು ಕರೆಸಿಕೊಂಬರು ಶೂದ್ರರೆಂದನ ವರತ ಶೂದ್ರರೊಳಿಪ್ಪವರೊಳು ಅರವಿದೂರನು ಅನಿರುದ್ಧ ನಿಹನೆಂದರಿತು ಮನ್ನಿಪುದು. ನಾಸತ್ಯದಸ್ಸರು ಅಂದ್ರೆ ಅಶ್ವಿನಿ ದೇವತೆಗಳು, ನಿವೃತ್ತಿ ಅಂದ್ರೆ ನೈಋತ್ಯ ದಿಕ್ಕಿನ ಅಭಿಮಾನಿ ದೇವತೆ, ಯಮ ಧರ್ಮ ಯಮಕಿಂಕರರು, ಮೇದಿನಿ ಅಂದ್ರೆ ಧರಾದೇವಿ, ಕಾಲ ಮೃತ್ಯು ಶನೈಶ್ಚರಾದಿಗಳು ಇವರೆಲ್ಲರೂ ಕೂಡ ಏನಾಗಿದ್ದಾರೆ ಅಂದ್ರೆ ಶೂದ್ರ ದೇವತೆಗಳು ಅಂತ ಕರೆಸಿಕೊಳ್ಳುತ್ತಾರೆ. ಶೂದ್ರರೊಳಿಪ್ಪರು ಅನವರತ ಅರವಿದೂರನು, ಅಲ್ಲಿ ಪರಮಾತ್ಮ ದೋಷದೂರನಾದ ಪರಮಾತ್ಮನಿದ್ದಾನೆ. ಅನಿರುದ್ಧನೇ ಎಂದರಿತು, ಅವರಲ್ಲಿ ಅನಿರುದ್ಧನ ಚಿಂತನೆಯನ್ನ ಮಾಡ್ರಿ ಅಂತ ಹೇಳಿಕೊಟ್ರು. ಬ್ರಹ್ಮದೇವರು ಹಾಗೂ ಅಗ್ನಿ ಭೃಗು ಋಷಿಗಳು ಇವರು ಬ್ರಾಹ್ಮಣ ದೇವತೆಗಳಾಗಿದ್ದಾರೆ. ಋಷಿಗಳಂತೂ ಸರಿ ಎಲ್ಲರೂ. ಇನ್ನೂ ಕೆಲವು ದೇವತೆಗಳು ಅವರೆಲ್ಲರೂ ಕೂಡ ಬ್ರಾಹ್ಮಣ ದೇವತೆಗಳಾಗಿದ್ರೆ ಅದರಲ್ಲಿ ವಾಸುದೇವನಿದ್ದಾನೆ. ವಾಯುದೇವರು, ಗರುಡಶೇಷ ರುದ್ರದೇವರು ಇವರೆಲ್ಲ ಕ್ಷತ್ರಿಯ ದೇವತೆಗಳಿದ್ದಾರೆ. ಇಲ್ಲಿ ಸಂಕರ್ಷಣ ಇದ್ದಾನೆ. ಅದಾದ ಮೇಲೆ ಮತ್ತೆ ಈ 18ನೇ ಕಕ್ಷೆಯಲ್ಲಿ ಬರುವಂತಹ ಅಶ್ವಿನಿ ದೇವತೆಗಳು ಇವರು ಅನಿರುದ್ಧ ಮೇಲೆ ಬರ್ತಾನೆ. ಆಮೇಲೆ ಪ್ರಾಣಾಪಾನ, ಏಕೋನ ಪಂಚಾಶನ್ ಮರುದ್ಗಣ, ರುದ್ರಗಣ, ವಸುಗಣ, ಗಣಪತಿ, ವಿಶ್ವಕ್ಸೇನ ಇವರೆಲ್ಲರೂ ಕೂಡ ವೈಶ್ಯ ಜಾತಿಯ ದೇವತೆಗಳಾಗಿದ್ದಾರೆ. ಅಶ್ವಿನಿ ದೇವತೆಗಳು ನಿವೃತ್ತಿ ಯಮಧರ್ಮ ಇವರೆಲ್ಲರೂ ಶೂದ್ರ ಜಾತಿಯ ದೇವತೆಗಳು. ಅವರಲ್ಲಿ ಭಗವಂತ ಅನಿರುದ್ಧ ರೂಪದಲ್ಲಿ ಇದ್ದಾನೆ ಅಂತ ಹೀಗೆ ಬೃಹದಾರಣ್ಯಕ ಭಾಷ್ಯದಲ್ಲಿಯೂ ಗೀತಾ ತಾತ್ಪರ್ಯದಲ್ಲಿ ಬಂದಿರುವ ವಿಷಯಗಳನ್ನ ದಾಸರು ನಮಗೆ ತಿಳಿಸಿಕೊಡ್ತಾರೆ. ಇನ್ನು ಮುಂದೆ ವೀತ ಭಯ ನಾರಾಯಣ ಚತುಷ್ಪಾತುತಾನಿಂದ್ಯನಿಸಿ ತತ್ತಜ್ಜಾತಿ ಧರ್ಮ ಸುಕರ್ಮಗಳ ಮಾಡಿಸುವ ಚೇತನರ ಒಳ ಹೊರಗೆ ಓತ ಪ್ರೋತನಾಗಿದ್ದೆಲ್ಲರಿಗೆ ಸಂಪ್ರೀತಿಯಲ್ಲಿ ಧರ್ಮಾರ್ಥ ಕಾಮಗಳ ಕೊಡುತಿಗನು. ಚತುಷ್ಪಾತ್ ಅಂತ ದೇವರಿಗೆ ಹೆಸರು. 4 ಪಾದ ಯಾವುದು? ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ಎಂಬ 4 ಪಾದಗಳಿಂದ ವೀತ ಭಯ ಸ್ವಯಂ ಭಯರಹಿತನಾದ ನಾರಾಯಣ ಚತುಷ್ಪಾತ್ ತಾನು 4 ಪಾದಗಳೆನಿಸಿ ತತ್ತಜ್ಜಾತಿ ಧರ್ಮ ಕರ್ಮ ಸುಕರ್ಮಗಳ ಮಾಡಿಸುವ. ನಮ್ಮಲ್ಲಿ ಇದ್ದು ನಮ್ಮ ಜಾತಿಗೆ ತಕ್ಕಂತೆ ಕರ್ಮಗಳನ್ನ ಮಾಡಿಸ್ತಾನೆ. ನಾವು ಜಾತಿ ಬೇರೆ ಇದರಲ್ಲಿ ಹುಟ್ಟಿ ಬೇರೆ ಕರ್ಮಗಳನ್ನ ಮಾಡ್ಲಿಕ್ಕೆ ಹೋಗ್ತೇವೆ ಅಂದ್ರೆ ಅದು ಕೊಡೋದಿಲ್ಲ. ಪ್ರಾಯ ಕೊನೆಗೆ ಅಲ್ಲೇ ಬಂದು ನಿಲ್ತದೆ. ಅದು ಅಂತತೋಗತ್ವ ಕೊನೆಗೆ ಅದೇ ಕೆಲಸಕ್ಕೆ ಬಂದು ನಿಲ್ತೇವೆ. ಅದಕ್ಕೆ ದೇವರು ಆಯಾ ವರ್ಣಗಳು ಆಯಾ ಆಶ್ರಮಗಳಲ್ಲಿ ಬಂದು ನಿಂತು ಹಾಗೇ ಕೆಲಸಗಳನ್ನ ಮಾಡ್ತಾನೆ. ಯಾಕೆ? ಚೇತನರ ಒಳ ಹೊರಗೆ ಓತಪ್ರೋತನಾಗಿದ್ದು ಎಲ್ಲ ಜೀವರ ಒಳಗೂ ಹೊರಗೂ. ಓತಪ್ರೋತ ಅಂದ್ರೆ ಏನು? ಈ ಬಟ್ಟೆ ಇರ್ತದಲ್ಲ, ಬಟ್ಟೆಯಲ್ಲಿರುವಂತಹ ದಾರವನ್ನ ಓತಪ್ರೋತ ಅಂತ ಕರೀತಾರೆ. ಅಡ್ಡಕ್ಕೊಂದು ಉದ್ದಕ್ಕೊಂದು. ಆ ಅಡ್ಡಕ್ಕೊಂದು ಉದ್ದಕ್ಕೊಂದು ಹೋದದ್ದನ್ನ ಓತಪ್ರೋತ ಅಂತ ಹೆಸರು. ಉದ್ದುದ್ದು ಹೋಗಿದ್ದು ಅಡ್ಡಡ್ಡು ಹೋದದ್ದು ಓತಪ್ರೋತಗಳು ಅಂತ. ಹಂಗದಿ ಪರಮಾತ್ಮ ಎಲ್ಲರ ಒಳಗೂ ಹೊರಗೂ ನಿಂತುಕೊಂಡಿದ್ದಾನೆ. ಸಂಪ್ರೀತಿಯಲ್ಲಿ ಪ್ರೀತಿಯಿಂದ ಧರ್ಮಾರ್ಥ ಕಾಮಾದಿಗಳ ಕೊಡುತಿಹನು ಅಂತ ತಿಳಿಸಿಕೊಟ್ರು. ಇನ್ನ 33ನೇ ಪದ್ಯದಲ್ಲಿ ದಾಸರು ಇಷ್ಟೊತ್ತು ವಿಷಯಗಳನ್ನ ಹೇಳಿ, ಇಷ್ಟು ವಿಭೂತಿ ರೂಪಗಳು, ಇಷ್ಟೆಲ್ಲ ಮತ್ತೆ ಪೂಜೆ ಅನುಸಂಧಾನ ಎಲ್ಲ ಹೇಳಿ ಅವನ ಸ್ತೋತ್ರ ಮಾಡಬೇಕು ಅಂತ ಒಂದು ಇಚ್ಛೆ ಬಂತು. 33ನೇ ಪದ್ಯದಲ್ಲಿ ಜಗನ್ನಾಥದಾಸರು ಕೇವಲ ಭಗವನ್ನಾಮೋಚ್ಚಾರಣೆಯನ್ನು ಮಾಡ್ತಾ ಸ್ತೋತ್ರವನ್ನ ಮಾಡ್ತಾರೆ. ನಿಧನ ಧನದ ವಿಧಾತ ವಿಗತಾಭ್ಯಧಿಕ ಸಮವರ್ತಿ ಸಾಮಗ ತ್ರಿದಶಗಣ ಸಂಪೂಜ್ಯ ತ್ರಿಕಗುಪ್ಧಾಮ ಶುಭ ನಾಮ ಮಧುಮಥನ ಭೃಗು ರಾಮಘೋಟಕ ವದನ ಸರ್ವ ಪದಾರ್ಥದೊಳು ತುದಿ ಮೊದಲು ತುಂಬಿಗನೆಂದು ಚಿಂತಿಸು ಬಿಂಬರೂಪದಲ್ಲಿ. ನಿಧನ ಪ್ರಳಯ ಉಂಟು ಮಾಡುವ ಭಗವಂತನ ರೂಪಕ್ಕೆ ನಿಧನ ಅಂತ ಹೆಸರದಂತ. ನಾವು ಪೇಪರ್ನಲ್ಲಿ ನೋಡ್ತಿರ್ತೀವಲ್ಲ, ಅವ್ರು ನಿಧನರಾದರು ಇವ್ರು ನಿಧನರಾದರು ಅಂತ ಬಂದಿರ್ತದಲ್ಲ. ನಿಧನ ಅಂದ್ರೆ ಏನು? ಸಾವು ಅಂತ ಅರ್ಥ, ಬೇರೆ ಏನಿಲ್ಲ. ನಿಧನ ಅದಕ್ಕೆ ದೇವರ ಹೆಸರೇ ನಿಧನ. ಅನಾಧಿ ನಿಧನೋ ಧಾತ ವಿಧಾತ ಧಾತುರುತ್ತಮ. ವಿಷ್ಣು ಸಹಸ್ರನಾಮದಲ್ಲಿ ದೇವರಿಗೆ ನಿಧನ ಅಂತ ಹೆಸರು. ಪ್ರಳಯ ಉಂಟು ಮಾಡ್ತಾನೆ. ನಿತ್ಯದಲ್ಲಿ ಒಂದೊಂದು ಪ್ರಳಯ ಆಗ್ತಿರ್ತಾವ, ಸಣ್ಣವ್ರು ಹೋಗೋರು ಬರೋ ಇದ್ದೇ ಇರ್ತಾವ. ಅನಾದಿ ಕಾಲದಿಂದಲೂ ಭಗವಂತನಿಗೆ ನಿಧನ ಪ್ರಳಯ ಕಾಲ ಮಾಡುವನು ಅಂತ ಅರ್ಥ. ಪ್ರಳಯ ಉಂಟು ಮಾಡ್ತಾನ. ಧನದ ಅಂದ್ರೆ ಹಣವನ್ನ ನೀಡುವನು, ದೇವರು ಸಂಪತ್ತನ್ನು ನೀಡುವನಾದ್ರಿಂದ ಧನದ ಅಂತ. ವಿಧಾತ ಎಲ್ಲರ ಹಣೆ ಬರಹವನ್ನ ಬರೆದವನು ಅಂತ. ವಿಗತಾಭ್ಯಧಿಕ
ಅವನಿಗಿಂತ ಮೇಲಿನ್ಯಾರಿಲ್ಲ. ವಿಗತ ಅಭ್ಯಧಿಕ, ಹೆಚ್ಚಿನವರು ಯಾರು ಇಲ್ಲ, ಅವನೇ ಸರ್ವೋತ್ತಮ, ಅವನ ಮೇಲಿನ್ಯಾರಿಲ್ಲ. ಸಮ ಸಮವರ್ತಿ, ಸಮ ಹಾಗೂ ಅಸಮವರ್ತಿಯಾಗಿದ್ದಾನೆ ಭಗವಂತ. ಅಲ್ರಿ ಅವನ್ ಮ್ಯಾಲ ಯಾರಿಲ್ಲ ಅಂದ್ಮೇಲೆ ಮತ್ತೆ ನಾವು ಸಾಮಾನ್ಯವಾಗಿ ಅವನ್ ಸಮ ಇನ್ಯಾರು ಅಂತ ಕೇಳ್ತಿರ್ತೀವಿ. ಸಮವರ್ತಿ ಅಂತೀರ, ದೇವರಿಗೆ ಸಮನೂ ಹೌದು, ದೇವರು ಅಸಮನೂ ಹೌದು, ಎರಡು ಹೆಂಗಾಗಬೇಕು? ಒಂದ ಉಳಿದವ್ರಿಗೆ ಸಮ ಆಗ್ಯಾನ ಅಂತ ಹೇಳ್ರಿ, ಇಲ್ಲ ಅಂದ್ರ ದೇವರು ಉಳಿದವ್ರಕ್ಕಿಂತ ಅಸಮ ಅಂತ ಹೇಳ್ರಿ. ಇಲ್ಲ, ಸಮ ಹಾಗೂ ಅಸಮವರ್ತಿ ಅಂತ ಹೇಳ್ತಾರೆ. ಕಾರಣ ಏನು ಅಂದ್ರೆ ಮಹಾಲಕ್ಷ್ಮಿ ವಿಷಯದಲ್ಲಿ ದೇವರ ಹಾಗಿದ್ದಾನೆ, ಸಮವರ್ತಿ ಅಂತ. ಲಕ್ಷ್ಮೀ ದೇವಿಗೆ ಸಮನ ಅಂತ ಹೆಸರದ. ಯಾರಿಟ್ರು ಅಂತ ಕೇಳ್ಬೇಡ್ರಿ, ಇದು ಅಷ್ಟ ಹೆಸರು. ಸೂತ್ರದಲ್ಲಿ ಏನೇ ವೇದವ್ಯಾಸ ದೇವರು ಸಮನಾಚ ಅಸತ್ಯುಪಕ್ರಮಾದ ಅಮೃತತ್ವಂಚಾನುಪೋಷ್ಯ ಅಂತ ಒಂದು ಸೂತ್ರ ಹೇಳ್ಯಾರ. ಅದಕ್ಕ ನಾ ಹೇಳ್ತಿರ್ತೀನಿ, ಸಮನ ಅನ್ನೋದು ಲಕ್ಷ್ಮೀ ದೇವಿಗೆ ಅತ್ತಿ ಮನಿ ಹೆಸರು ಅಂತ ಹೇಳ್ತಿರ್ತೀನಿ. ಯಾಕಂದ್ರೆ ವೇದವ್ಯಾಸ ದೇವ್ರ ಸೂತ್ರದಾಗ ಕರೆದ್ರಿಂದ ಗಂಡಲ್ಲ ಹೆಸರಿಡೋ, ಮತ್ತ ಇನ್ಯಾಡ್ಬೇಕು ಹೆಂಡತಿ ಹೆಸರು. ಅಂದ್ರ ಹುಟ್ಟಿದಾಗ ಮಕ್ಕಳಿಗೆ ತಂದೆ ತಾಯಿಗಳು ಇಡ್ತಾರ, ಲಗ್ನ ಆದಾಗ ಹೆಂಡತಿ ಗಂಡ ಹೆಸರಿಡ್ತಾನೆ. ಹಿಂಗಾಗಿ ಅವ ನಾಮಕರಣ ಮಾಡಿದವ. ವೇದವ್ಯಾಸ ದೇವ್ರ ಹೆಂಡತಿಗೆ ಏನ್ ಕರೆದ್ರು? ಸಮನ ಅಂತ ಕರೆದ್ರ, ಆದ್ರಿಂದ ಅತ್ತಿ ಮನಿ ಹೆಸರದು ಲಕ್ಷ್ಮೀ ದೇವಿಗೆ. ಏನ್ ಸಮನ ಅಂದ್ರ ನಾ ಪರಮಪುರುಷ ಸಮಹ ಯಸ್ಯಾಸ, ಪರಮಾತ್ಮನೇ ಇವಳಿಗಾಗಿ ದೇಶಕಾಲಗಳಿಗೆ ಸಮನಾಗಿಯೂ ಗುಣಗಳಿಂದ ಅಸಮನಾಗಿಯೂ ಇದ್ದದ್ದರಿಂದ ಲಕ್ಷ್ಮೀ ದೇವಿಗೆ ಸಮನ ಅಂತ ಹೆಸರು ಬಂದಿದೆ ಅಂತ ತಿಳಿಸಿಕೊಡ್ತಾರೆ. ಹಾಗಾಗಿ ಸಮವರ್ತಿ ಅಂದ್ರೆ ಲಕ್ಷ್ಮೀ ದೇವಿಯ ವಿಷಯದಲ್ಲಿ ಅದು. ಲಕ್ಷ್ಮೀ ದೇವಿಯ ವಿಷಯದಲ್ಲಿ ದೇಶಕಾಲಗಳಲ್ಲಿ ಸಮಾನನಾಗಿದ್ದು ಗುಣದ ವಿಷಯದಲ್ಲಿ ಅಸಮನಾಗಿದ್ದಾನೆ. ಹೀಗೆ ಅರ್ಥ ಮಾಡಿಕೊಳ್ಬೇಕು. ಸಾಮಗ, ಸಾಮವೇದ ಬಹಳ ಪ್ರೀತಿ ಅಂತ ದೇವರಿಗೆ. ನಮಗ ಹಾಡ್ಲಿಕ್ಕೆ ಬರಂಗಿಲ್ಲ, ಅದ್ರ ಮೇಲೆ ಬಹಳ ಪ್ರೀತಿ ಅವ. ಹಿಂಗರಿ ನಮಗ್ ಯಾವ್ದು ಆಗಿ ಬರ್ತಿರೋದಿಲ್ಲ, ಅದ್ರ ಮೇಲೆ ಬಹಳ ಪ್ರೀತಿ ಇರ್ತಾವ. ವೇದಾನಾಂ ಸಾಮವೇದೋಸ್ಮಿ, ಗೀತೆಯಲ್ಲಿ ಹೇಳೋ ಕಾಲಕ್ಕ ನಾ ಸಾಮವೇದಾಗಿದ್ದೀನಿ ಅಂತ ಹೇಳ್ಬಿಟ್ಟ. ಯಾಕ? ನಿಮ್ಗೆ ಯಾರಿಗೂ ಅನ್ಲಿಕ್ಕೆ ಬರಂಗಿಲ್ಲ ಅಂತ ಗ್ಯಾರಂಟಿ ಅಂತ ಗೊತ್ತಿದ್ದಾವ. ಋಗ್ವೇದೋಸ್ಮಿ ಅಂದ್ರೆ ನಾವ್ ಅಂದ್ಬಿಡ್ತಿದ್ವಿ, ಸಾಮವೇದೋಸ್ಮಿ ಅಂದ್ರೆ ನಮ್ಗೆ ಬರೋದೇ ಇಲ್ಲ ಸಾಮವೇದ. ಅವು ಎಲ್ಲೋ ಆ ಮಂತ್ರ ಪುಷ್ಪ ಮಾಡೋ ಕಾಲಕ್ಕೆ ಸುಮ್ಮ ಅಷ್ಟೊಂದು ಆ ಹೂ ಅಂತ ಬಾಯಿ ತೆಗಿತಾರೆ, ಅದ ಸಾಮವೇದ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ ಇವರು. ಅದೇನು ಸಾಮವೇದ ಅಲ್ಲ. ಸಾಮವೇದ ಒಂದು ಝಲಕ್ ಅಷ್ಟೇ. ಅದು ಬ್ರಹ್ಮದೇವರು, ಮುಕ್ತ ಬ್ರಹ್ಮದೇವರು ವೈಕುಂಠದಲ್ಲಿ ಮುಕ್ತಿಯಲ್ಲಿ ಹೇಗೆ ಸಾಮಗಾನವನ್ನ ಮಾಡ್ತಿರ್ತಾರೆ ಅಂತ ತೋರಿಸುವ ಒಂದೇ ಮಾತದು. ಅದೇ ದೊಡ್ಡ ಸಾಮಗಾನ ಅಲ್ಲ, ಒಂದು ಸುಮ್ಮನೆ ತೋರಿಸಿಕೊಟ್ಟಿದ್ದಾರೆ. 1000 ಪ್ರಭೇದಗಳಿವೆ ಅಂತ ಸಾಮವೇದದಲ್ಲಿ. ಅಂದ್ರೆ ಸಂಗೀತದ ರೀತಿಗಳು 1000. ಒಂದು ವೇದ ಮಂತ್ರವನ್ನು ಅಂದ್ರೆ ಸಾಮಾನ್ಯವಾಗಿ ವೇದವನ್ನು 1000 ರೀತಿಯಿಂದ ಸಂಗೀತದಲ್ಲಿ ಹಾಡಬಹುದಂತೆ ನೋಡ್ರಿ. ಶ್ರುತಿ ಇಟ್ಕೊಂಡು, ಪೇಟಿ ಇಟ್ಕೊಂಡು, ತಬಲ ಹಿಡ್ಕೊಂಡು ಎಲ್ಲ ಬರ್ತಿದ್ವು ಹಿಂದಿನ ಕಾಲದಾಗ. ಈಗೆಲ್ಲ ಅವನ್ನ ಓದೋದ್ ಬಿಟ್ಬಿಟ್ಟಿವ, ಆದ್ರಿಂದ ಎಲ್ಲ ಹೋಗ್ಯಾವ. ಈಗ ಮುಂದೆ ಇನ್ನೂ ಏನೇನು ಹೋಗ್ತಾವ ಗೊತ್ತಿಲ್ಲ. ಇನ್ನು ಪ್ರಾಯಶಃ ನನಗನಿಸ್ತದ ಇನ್ನೊಂದು 50 ವರ್ಷ ಆದ್ಮೇಲೆ ಸಂಧ್ಯಾ ವಂದನೆ ಮಂತ್ರಗಳ ಸದ್ಯಕ್ಕ ಟಿವ್ಯಾಗ ಅಷ್ಟೇ, ಯೂಟ್ಯೂಬ್ನಾಗ ಇರ್ತಾವ. ಅದನ್ನ ನೋಡಿ ಸಂಧ್ಯಾವನ್ ಮಾಡಿ ಮತ್ ಮುಟ್ಟಿ ಅಲ್ಲೇ ಟಿವಿ ಬಿಟ್ಬಿಡ್ತಾರ. ಅದನ್ನ ಹಂಗೆ ಮತ್ತೆ ಭಯಪಟ್ ಮಾಡ್ಬೇಕು ಅಂತ ಹಿಂಗೆ ಇಟ್ಕೊಂಡಿರಂಗಿಲ್ಲ. ಯಾಕಂದ್ರೆ ಅಲ್ಲೇವಲ್ಲ ಮತ್ತೆ ಹಚ್ಚಿ ಇಟ್ಬಿಡ್ತೀವಿ, ಅದು ಪಾಡಿಗೆ ಅದಂತ ಇರ್ತದೆ. ನಾವು ಹಿಂಗೆ ನೀರು ಹಿಂಗೆ ಚಲಿ ಬಿಡ್ತೀವಿ, ಮುಗಿದ್ ಮತ್ತೆ ಆಫ್ ಮಾಡಿ ಹೋಗ್ಬಿಡ್ತೀವಿ ಅಂತ. ಇನ್ನೊಂದು 50 ವರ್ಷ ಆದ್ರೆ ಇಷ್ಟ ಆಗ್ತದೆ ಗ್ಯಾರಂಟಿ. ಅದಕ್ಕೆ ದೇವರು ಸಾಮಗ ಅಂತ ಹೇಳ್ತಾರ. ಸಾಮಗಾನ ಬಹಳ ಪ್ರೀತಿ ಅವನಿಗೆ, ಸಾಮದಿಂದ ಪ್ರತಿಪಾದ್ಯನಾಗಿದ್ದಾನೆ. ತ್ರಿದಶ ಗಣ ಸಂಪೂಜ್ಯ, ದೇವತೆಗಳಿಂದ ಪೂಜ್ಯ ಅನ್ನೋದಕ್ಕೆ ತ್ರಿದಶ ಗಣ ಅಂತ ಕರೀತಾರೆ. ದೇವತೆಗಳಿಗೆ ತ್ರಿದಶ ಅಂತ ಕರೀತಾರೆ. ಏನ್ ತ್ರಿದಶ ಅಂದ್ರೆ ಅವರಿಗೆ ಯಾವಾಗ್ಲೂ 30 ವರ್ಷ ಅಂತ ಮುಂದೆ ಹೋಗಂಗಿಲ್ಲ ಅಂತ ಅವರಿಗೆ. ತ್ರಿದಶ, ದಶ ಅಂದ್ರೆ 10, ತ್ರಿ ಅಂದ್ರೆ 3, 3 ಗುಣಿಸು 10 30, ತ್ರಿದಶ. ಯಾವುದೇ ದೇವತೆಗಳಿದ್ರು ಅವ್ರು 31, 32, 33, 34, ಮತ್ತ ಮೊನ್ನೆ ರುದ್ರದೇವ್ರದ್ದು 60 ವರ್ಷ ಶಾಂತಿಗೆ ಹೋಗಿದ್ವಿ ಅಂತ ಹಿಂಗೆ ಹೇಳಿ ಬರೋದಿಲ್ರಿ. ಅಥವಾ ಶೇಷ ದೇವ್ರ 60 ವರ್ಷ ಶಾಂತಿ ಇತ್ತು, 70 ವರ್ಷ ಶಾಂತಿ ಹೋಗಿದ್ವಿ ನಾವು. 80 ವರ್ಷ ಸಹಸ್ರ ಚಂದ್ರ ದರ್ಶನ ಶಾಂತಿ ಮೊನ್ನೆ ಇವರು ಗಣಪತಿ ಇದು ಮಾಡ್ಕೊಂಡ್ರು, ನಾವೆಲ್ಲ ಊಟಕ್ಕೆ ಹೋಗಿದ್ವಿ ಹಿಂಗೆ ಹೇಳಿ ಬರೋದಿಲ್ಲ ಹಿಂಗ. ಯಾಕಂದ್ರೆ ಅವರ ದೇವತೆಗಳಿಗೆ 30 ದಾಟಂಗಿಲ್ಲ ಅಂತ. ಅದಕ್ಕೆ ತ್ರಿದಶ ಅಂತ ಅವರಿಗೆ ಹೆಸರು. ನಮಗೆ ಇವೆಲ್ಲ ಕಲ್ಪನೆ ಇರೋದಿಲ್ರಿ. ದೇವತೆಗಳಿಗೆ ವಯಸ್ಸು ಒಂದು ಹಂತಕ್ಕೆ ನಿಂತು ಬಿಡ್ತಂತ ಕಲ್ಪನೆ ಇಲ್ಲ, ಮುಂದೆ ಹೋಗೋದಿಲ್ಲ. ಅದು ಹುಡ್ತಾರೆ, ಬೆಳಿತಾರೆ, 30ಕ್ಕೆ ಸ್ಟಾಪ್ ಆಗ್ಬಿಡ್ತದೆ. ತ್ರಿದಶ ಅಥವಾ ತ್ರಿದಶ ಅಂದ್ರೆ 3 ಅವಸ್ಥೆಗಳು: ಬಾಲ್ಯ, ತಾರುಣ್ಯ ಮತ್ತು ಅದೊಂದು ಸ್ವಲ್ಪ ಮುಂದಿನ ಅವಸ್ಥೆ ಅಥವಾ ಯೌವನ. ಅಲ್ಲಿಗೆ ನಿಂತು ಬಿಡ್ಬೇಕಷ್ಟೇ ಹೊರತಾಗಿ ಮುಂದೆ ಅವರಿಗೂ ಸೀನಿಯರ್ ಸಿಟಿಜನ್ ಕಾರ್ಡ್ ಕೊಟ್ಟಿದ್ರು ಮೊನ್ನೆ ಕರ್ನಾಟಕ ಗೌರ್ಮೆಂಟ್ನವರು. ಅದ್ರೊಳಗೆ ನೋಡಿದಾಗ ಗೊತ್ತಾಯ್ತು ವರುಣದೇವರಿಗೆ ಎಷ್ಟು ವಯಸ್ಸಿತ್ತು ಅಂತ ತಿಳ್ಕೊಂಡು ಅಂತ ಹಿಂಗೆಲ್ಲ ಅಲ್ಲಿಗೆ ಬರುದಿಲ್ಲ. ಅದಕ್ಕೆ 3 ಅವಸ್ಥೆಗಳು ಅಂತ ಹಿಂಗೆ ತಿಳ್ಕೊಳ್ರಿ. ತ್ರಿದಶ ಅಂತ ಕರೀತಾರೆ. ತ್ರಿದಶ ಗಣ ಸಂಪೂಜ್ಯ, ಆ ದೇವತೆಗಳ ಗಣದಿಂದ ಪೂಜ್ಯನಾಗಿದ್ದಾನೆ ಪರಮಾತ್ಮ. ತ್ರಿಕಕುಬ್ಧಾಮ, 3 ಮನೆಗಳವನಿಗೆ, 3 ದಿಕ್ಕಿನಲ್ಲಿರುವ 3 ಮನೆಗಳು. ಶುಭನಾಮ, ದೇವರ ಯಾವ ನಾಮ ತೆಗೆದುಕೊಂಡ್ರೂ ಒಳ್ಳೆಯದ್ದೇ. ಮಧುಮಥನ, ಮಧುಸೂದನ, ಮಧುನಾಮಕ ದೈತ್ಯನ ಸಂಹಾರ ಮಾಡಿದವನು. ಭೃಗುರಾಮ ಅಂದ್ರೆ ಪರಶುರಾಮ. ಘೋಟಕವದನ ಅಂದ್ರೆ ಹಯಗ್ರೀವ ದೇವರು. ಸರ್ವ ಪದಾರ್ಥದೊಳು ತುದಿ ಮೊದಲು ತುಂಬಿಹನೆಂದು, ಎಲ್ಲಾ ಪದಾರ್ಥಗಳಲ್ಲಿ ಪರಮಾತ್ಮ ತುಂಬಿಕೊಂಡಿದ್ದಾನೆ ಅಂತ ಚಿಂತಿಸು.
ಬಿಂಬ ರೂಪದಲ್ಲಿ ನಿನ್ನ ಬಿಂಬನಲ್ಲಿ ಅನುಸಂಧಾನ ಮಾಡು, ಎಲ್ಲಾ ಪದಾರ್ಥಗಳಲ್ಲಿ ತುಂಬಿದ ಪರಮಾತ್ಮನೇ ನಿನ್ನ ಬಿಂಬನೆಂದು ಅಂತ. 34ನೇ ಪದ್ಯದಲ್ಲಿ ಈ ಬಿಂಬ ಪ್ರತಿಬಿಂಬ ಪ್ರಕರಣವನ್ನ ಒಂದು ಚಂದ ದೃಷ್ಟಾಂತ ಕೊಡ್ತಾರೆ. ಏನ್ ಚಂದ ದೃಷ್ಟಾಂತ, ಬಹಳ ಅದ್ಭುತ ದೃಷ್ಟಾಂತ. ಇದು ಭಾಗವತದ ಸಪ್ತಮ ಸ್ಕಂದದಲ್ಲಿ ಪ್ರಹ್ಲಾದರಾಜರು ಮಾಡಿರುವಂತಹ ಸ್ತೋತ್ರ. ಆ ಪ್ರಹ್ಲಾದರಾಜರು ಮಾಡಿದ ಸ್ತೋತ್ರವನ್ನ ಜಗನ್ನಾಥದಾಸರು ನಮಗೆ ತಿಳಿಸಿಕೊಡ್ತಾರೆ. ಕನ್ನಡಿಯ ಕೈ ಬಿಡಿದು ನೋಡಲು, ಅವಾಗ ಹಿಂದಕ್ಕೆಲ್ಲ ಕರಡಿ ಅಂತ ಇರ್ತಿದ್ ಗೊತ್ತೇನ್ರಿ, ಕೈಯಾಗ ಹಿಡ್ಕೊಳ್ಳೋ ಕರಡಿ ಅಂತ ಇರ್ತಿದ್ವು. ಈಗ ಯಾವ ಕೈ ಬಂದಿರಬಹುದೇನೋ ಗೊತ್ತಿಲ್ಲ. ಮತ್ತೆ ಹೊಳ್ಳಿ ಕೈಯಾಗ ಹಿಡ್ಕೊಳ್ಳೋ ಕರಡಿ ಅಂತ ಇರ್ತಿದ್ವು, ಬಹಳ ಚಂದ ಇರ್ತಿದ್ವಿ. ಅದಕ್ಕೊಂದು ಹ್ಯಾಂಡಲ್ ಇರ್ತಿತ್ತು, ಮ್ಯಾಲ ಅದಕ್ಕೊಂದು ಬೆಳ್ಳಿ ಕಟ್ಟೋ ಹಿಂಗೆ ಯಾವ್ದೋ ಕಟ್ ಹಾಕಿದ್ದು ಒಂದು ದುಂಡಗನ್ ಕರಡಿ ಹಿಂಗ್ ಹಿಡ್ಕೊಂಡು ನೋಡ್ತಿದ್ರು ಅವ್ರು. ಹಿಂಗ ಎಲ್ಲಾ ಕಡೆ ನೋಡ್ಕೊಳ್ಳಿ ಬರ್ತಿತ್ತು. ಈಗ ಉದ್ದಕ್ಕೆ ಹಾಕಿಬಿಟ್ಟಿರ್ತ ಕರಡಿನ, ಮುಗಿದು ಹೋದ್ ಕೆಲಸ. ಅದಕ್ಕೆ ಕನ್ನಡಿಯ ಕೈ ಬಿಡಿದು ನೋಡಲು, ತನ್ನಿರವು ಸವ್ಯಾಪ ಸವ್ಯದಿ ಕಣ್ಣಿಗೊಪ್ಪುವ ತೆರದಿ ಅನಿರುದ್ಧನಿಗೆ ಈ ಜಗವೂ ಭಿನ್ನ ಭಿನ್ನವ ತೋರುತಿಪ್ಪದು ಜನ್ಯವಾದುದರಿಂದ ಪ್ರತಿಬಿಂಬನ್ನಮಯಗಾನೆಂದರಿದು ಪೂಜಿಸಲು ಕೈಗೊಂಬ. ನಾನು ಪೂಜಾ ಮಾಡೋ ಕಾಲಕ್ಕೆ ಭಗವಂತನ ಪ್ರತಿಬಿಂಬನಿದ್ದೇನೆ, ಭಗವಂತನ ಪ್ರತಿಬಿಂಬನಿದ್ದೇನೆ ಅಂತ ಪೂಜೆ ಮಾಡಿದಾಗ ದೇವರು ಬಿಂಬನಾದವನು ಸ್ವೀಕಾರ ಮಾಡ್ತಾನೆ. ಅದಕ್ಕೆ ದೇವರ ಪೂಜೆಯಲ್ಲಿ ಒಂದು ಶ್ಲೋಕ ಇದೆ, ಹೇಳ್ತಿರಬಹುದು ನೀವು ಕೂಡ. ಬಿಂಬೋಸಿ ಪ್ರತಿಬಿಂಬೋಸ್ಮಿ ತವ ಯದ್ಯಪಿ ಚಾಂತರಂ ಸ್ವಾಮಿನ್ ನಿರ್ದೋಷ ಮದ್ದೋಷಾನ್ ವಿವೇಚಯ ಅಥವಾ ವಿರೇಚಯ ನಮೋಸ್ತುತೆ ಅಂತ ಒಂದು ಪಾಠ. ದೇವರ ಪೂಜೆ ಮಾಡುವಾಗ ಬಿಂಬೋಸಿ ಪ್ರತಿಬಿಂಬೋಸ್ಮಿ, ಪೂಜೆ ಕೂತಾಗ ನೀನು ಬಿಂಬ ನಾನು ಪ್ರತಿಬಿಂಬ, ನಂದೇನಿಲ್ಲ ಆಟ. ಬಿಂಬೋಸಿ ಪ್ರತಿಬಿಂಬೋಸ್ಮಿ ಸ್ವಾಮಿನ್ ಮದ್ದೋಷ ನಿರ್ದೋಷ, ನಿರ್ದೋಷನಾದ ನೀನು ನನ್ನ ದೋಷಗಳ ಬಗ್ಗೆ ಸ್ವಲ್ಪ ಚಿಂತನೆ ಮಾಡು, ಸ್ವಲ್ಪ ನೋಡ್, ಲಕ್ಷ್ಯ ಕೊಟ್ಟು ನೋಡಿ. ಯಾಕೆ ನಾನು ಪ್ರತಿಬಿಂಬನಂದ ಮೇಲೆ ನಾನೇ ಹಾಗೆ ದೋಷಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಆಗ್ತದ? ನೀನ್ ಮಾಡಿಸಿದ್ರೆ ತಾನೇ ಆಗೋದು. ಬಿಂಬೋಸಿ ಪ್ರತಿಬಿಂಬೋಸ್ಮಿ ತವ ಯದ್ಯಪಿ ಚ ಅಂತರಂ ಸ್ವಾಮಿನ್ ನಿರ್ದೋಷ ಮದ್ದೋಷಾನ್ ವಿರೇಚಯ ನಮೋಸ್ತುತೆ. ಆದ್ರಿಂದ ಬಿಂಬ ನಡೆಸಿದಂತೆ ನಡೆಯುವನಾದ್ರಿಂದ ನನ್ನಿಂದ ಏನ್ ದೋಷಗಳಾಗ್ಯಾವ ಅಂತ ವಿಚಾರ ಮಾಡಿ ಬೇಕಾದ್ರೆ ಶಿಕ್ಷೆ ಕೊಡು. ಅಂದ್ರೆ ಬಿಂಬ ಪ್ರತಿಬಿಂಬ ಭಾವ ಅಷ್ಟು ದೃಢವಾಗಿರ್ಬೇಕು ನಮ್ಮಲ್ಲಿ. ಅದನ್ನೇ ಈ ಪದ್ಯದಲ್ಲಿ ಹೇಳುತ್ತಾರೆ. ಕನ್ನಡಿಯ ಕೈ ಬಿಡಿದು ನೋಡಲು ತನ್ನಿರವು ಸವ್ಯಾಪ ಸವ್ಯದಿ ಕಣ್ಣಿಗೊಪ್ಪುವ ತೆರದಿ. ನೋಡಿದಾಗ ಆ ಪ್ರತಿಬಿಂಬ ಮೂಡ್ತದಲ್ಲ ಕನ್ನಡಿಯಲ್ಲಿ, ಸ್ವಲ್ಪ ಹಿಂದು ಮುಂದಾಗಿ ಮೂಡ್ತದೆ. ಅದು ಬಲ ಎಡ ಆಗ್ತದೆ, ಎಡ ಬಲ ಆಗ್ತದೆ. ಕನ್ನಡಿಗಳು ನೋಡ್ಕೊಂಡಾಗ ಇಲ್ಲಿ ಬಲಗೈ ಎತ್ತಿರ್ತಾನ, ಅಲ್ಲಿ ಎಡಗೈ ಎತ್ತಿರ್ತದೆ, ಅಲ್ಲಿ ಎಡಗೈ ಎತ್ತಿ ಇಲ್ಲಿ ಎಡಗೈ ಎತ್ತಾಗ ಅಲ್ಲಿ ಬಲಗೈ ಎತ್ತಿರ್ತದೆ. ಹಾಗಾದ್ರೆ ಏನಾಯ್ತು? ದಾಸರೇನ್ ಹೇಳಲಿಕ್ಕೆ ಹೊರಟ್ರು? ಎಷ್ಟು ಸೂಕ್ಷ್ಮ ವಿಷಯ. ದೇವರಿಗೂ ನಮಗೂ ಬಿಂಬ ಪ್ರತಿಬಿಂಬ ಭಾವ ಇದೆ ಅಂದ್ರೆ ದೇವರು ನಾವು ಭಿನ್ನ ಭಿನ್ನರು, ಒಂದಲ್ಲ ಅನ್ನೋದನ್ನ ತಿಳಿಸಿಕೊಟ್ರು. ಎಂದು ಆಗುದಿಲ್ಲ, ಚಾನ್ಸೇ ಇಲ್ಲ. ಯಾಕೆ? ಕನ್ನಡಿಯ ಕೈ ಬಿಡಿದು ನೋಡಲು ತನ್ನಿರವು ಸವ್ಯಾಪ ಸವ್ಯದಿ ಕಣ್ಣಿಗೊಪ್ಪುವ ತೆರದಿ ಅನಿರುದ್ಧನಿಗೆ ಈ ಜಗವೂ. ಆ ಪರಮಾತ್ಮನಿಗೆ ಈ ಜಗತ್ತೇನಾಗ್ಯದ? ಭಿನ್ನ ಭಿನ್ನವ ತೋರುತಿಪ್ಪದು. ಸಿಂಪಲ್ ರೀ, ಬಿಂಬ ಪ್ರತಿಬಿಂಬ ಒಪ್ಪಿಕೊಂಡ್ವಿ ಅಂದ್ರೆ ಉಲ್ಟಾ ಸುಲ್ಟಾ ಆಗ್ಲೇಬೇಕು, ಭಿನ್ನ ಆಗ್ಲೇಬೇಕು. ಕರಡಿ ಒಳಗ ಕಾಣೋ ಪ್ರತಿಬಿಂಬ ಹೊರಗಿರೋ ಬಿಂಬ ಎರಡು ಒಂದೇ ರೀತಿ ಕಂಡ್ರ ಏನೋ ಆಗ್ಯದಂತ ಅರ್ಥ ರೀ. ಅದಕ್ಕೆ ಇಲ್ಲಿ ಬಲಗೈ ಎತ್ತಾಗು ಅಲ್ಲಿ ಬಲಗೈ ಎತ್ತಿದ್ರ ಒಂದ ಇಲ್ಲಿ ದೇವ್ ಹೊಕ್ಕಿರ್ಬೇಕು, ಇಲ್ಲ ಅಲ್ಲಿ ದೇವ್ ಹೊಕ್ಕಿರ್ಬೇಕು. ಸಾಮಾನ್ಯವಾಗಿ ಹಂಗಾಗೋದಿಲ್ಲ, ಸಾಮಾನ್ಯವಾಗಿ ಆಗೋದಿಲ್ಲ. ಆಮೇಲೆ ನಾವು ಬಲಕ್ ಬಾಚಿಕೊಂಡ್ರೆ ಅದು ಎಡಕ್ ಬಾಚ್ಕೋತಿರ್ತದ, ಅದು ಕನ್ನಡಿ ಒಳಗಿನ ಪ್ರತಿಬಿಂಬ, ಹೌದಿಲ್ಲೋ? ಆಮೇಲೆ ನಾವು ಬಲಕಿನ ಕಿವಿ ಹಿಂಗ್ ಮುಟ್ಟೋದು, ಎಡಕಿನ ಕಿವಿ ಮುಟ್ಕೋತಿರ್ತದ. ಏನ್ ಅರ್ಥ ಅದಕ್ಕ? ಸಿಂಪಲ್. ದಾಸರ ಅಂದ್ರು, ನೋಡಪ್ಪ ನಿನ್ನ ವಿರುದ್ಧ ಪ್ರತಿಬಿಂಬ ಇರ್ತದೆ, ಅಲ್ಲೇನು ಕನ್ನಡಿ ಒಳಗದ ನಿನ್ನ ವಿರುದ್ಧ ಇರ್ತದೆ. ಆಮೇಲೆ ದೇವರು ಬಿಂಬ ಅಂದ್ಮೇಲೆ ನಾವು ಪ್ರತಿಬಿಂಬ ಅಂದ್ಮೇಲೆ ಏನಾಯ್ತು? ಭಿನ್ನನೇ, ವಿರುದ್ಧನೇ, ನಾವು ಅವ್ರು ಒಂದಾಗ್ಲಿ ಚಾನ್ಸೇ ಇಲ್ಲ. ಆದ್ರಿಂದ ಜೀವ ಬ್ರಹ್ಮರ ಐಕ್ಯವನ್ನ ಹೇಳುವುದು ಶಾಸ್ತ್ರಸಮ್ಮತವಲ್ಲ, ಶಾಸ್ತ್ರಸಮ್ಮತವಲ್ಲ. ದಾಸರು ಯಾವ ವಿಷಯದಲ್ಲಿ ಏನ್ ಮತವನ್ನ ನಿರಾಕರಣೆ ಮಾಡ್ತಾರೆ ಕಲ್ಪನೆಯೇ ಬರೋದಿಲ್ಲ ನಮಗೆ. ಕನ್ನಡಿಯ ಕೈ ಬಿಡಿದು ನೋಡಲು ತನ್ನಿರವು ಸವ್ಯಾಪ ಸವ್ಯದಿ ಕಣ್ಣಿಗೊಪ್ಪುವ ತೆರದಿ ಅನಿರುದ್ಧನಿಗೆ ಈ ಜಗವು ಭಿನ್ನ ಭಿನ್ನವು ತೋರುತಿಪ್ಪದು ಜನ್ಯವಾದುದರಿಂದ ಪ್ರತಿಬಿಂಬನು ಅನ್ನಮಯಗೆ ಆನೆಂದು. ಅದನ್ನ ಓದೋ ಕಾಲಕ್ಕೆ ಬೇರೆ ಓದ್ತೀವಿ, ಬಿಡಿಸೋ ಕಾಲಕ್ಕೆ ಬೇರೆ ಬಿಡಿಸ್ತಿರ್ತೀವಿ. ಭಿನ್ನ ಭಿನ್ನವ ತೋರುತಿಪ್ಪದು ಜನ್ಯವಾದುದರಿಂದ ಪ್ರತಿಬಿಂಬನು ಅನ್ನಮಯಗಾನೆಂದು. ಪ್ರತಿಬಿಂಬ ಅನ್ನಮಯಗಾನೆಂದು, ನಾನು ಪ್ರತಿಬಿಂಬನಾಗಿದ್ದೇನೆ ಅಂತ ಪೂಜಿಸಲು ಕೈಗೊಂಬ. ಪೂಜೆ ಮಾಡಿದಾಗ ದೇವರು ಸ್ವೀಕಾರ ಮಾಡ್ತಾನೆ. ಪ್ರಹ್ಲಾದರಾಜರು ಈ ಬಿಂಬ ಪ್ರತಿಬಿಂಬ ಭಾವವನ್ನೇ ನರಸಿಂಹದೇವರಿಗೆ ಸ್ತೋತ್ರ ಮಾಡುವಾಗ ಒಂದು ಮಾತಂತಾರೆ. ನಾವು ದೇವರ ಪೂಜೆ ಮಾಡ್ತೀವಿ, ದೇವರ ಪೂಜೆ ಮಾಡ್ತೀವಿ ಅಂತ ಕುಣಿತಿರ್ತೀವಲ್ಲ,
ಪ್ರಹ್ಲಾದರಾಜರಂದ್ರು, ನೀನ್ ದೇವರ ಪೂಜೆ ಮಾಡ್ತಿಲ್ಲ, ನೀನ್ ದೇವರ ಪೂಜೆ ಮಾಡೋ ನೆಪದಲ್ಲಿ ನಿನ್ನ ಪೂಜೆಯನ್ನೇ ನೀನ್ ಮಾಡ್ಕೊಳ್ಳಿಕತ್ತಿ. ಏನ್ರಿ, ನಾನು ದೇವರನ್ನ ಎದುರಿಗೆ ಕೂಡಿಸಿ ಗಂಧಂ ಸಮರ್ಪಯಾಮಿ, ಪುಷ್ಪಂ ಸಮರ್ಪಯಾಮಿ, ಧೂಪಂ ಸಮರ್ಪಯಾಮಿ ಅಂತ ದೇವರಿಗೆ ಮಾಡಿದರೆ ನನಗೆ ಅಂತೀಯ ಅಂದ. ಅದಕ್ಕೆ ಪ್ರಹ್ಲಾದರಾಜರು, ನೈವಾತ್ಮನಃ ಪ್ರಭುರಯಂ ನಿಜಲಾಭ ಪೂರ್ಣಗ ಮಾನಂಜನಾದ ವಿದುಷೋ ಕರುಣೋ ವೃಣೀತೆ ಯದ್ಯಜ್ಜನೋ ವಿಧದತೆ. ಯಾರ್ಯಾರು ಪೂಜೆ ಮಾಡ್ತಾರೆ ತಜ್ಜಾತ್ಮನೇ ಪ್ರತಿಮುಖಸ್ಯ ಯಥಾ ಮುಖ ಶ್ರೀಹಿ. ಕನ್ನಡಿ ಒಳಗ ಪ್ರತಿಬಿಂಬ ಚಂದ ಕಾಣಬೇಕು ಅಂತ ತಿಳ್ಕೊಂಡು ಅಲಂಕಾರ ಎಲ್ಲಿ ಮಾಡ್ತಿ ಅಂತ ಕೇಳಿದ್ರು ಪ್ರಹ್ಲಾದರಾಜರು. ಕನ್ನಡಿ ಒಳಗೆ ನನ್ನ ಪ್ರತಿಬಿಂಬ ಚಂದ ಕಾಣಿಸ್ಬೇಕಾಗಿದೆ, ಅದಕ್ಕೆ ನಾ ಎಲ್ಲಿ ಅಲಂಕಾರ ಮಾಡ್ತೀನಿ? ಕನ್ನಡಿ ಒಳಗಿನ ಪ್ರತಿಬಿಂಬಕ್ಕೆ ಕೈ ಹಾಕಿ ಸ್ನೋ ಪೌಡರ್ ಹಚ್ತೀನೋ, ಅಥವಾ ನನ್ನ ಮುಖಕ್ಕೆ ಸ್ನೋ ಪೌಡರ್ ಹಚ್ಚಿಕೊಂಡು ತಿಕ್ಕಿ ತಿಕ್ಕಿ ಸರಿ ಮಾಡಿ ಒಳಗಿನ ಪ್ರತಿಬಿಂಬ ಚಂದ ಕಾಣಿಸೋ ಹಂಗೆ ನೋಡ್ಕೋತೀನೋ? ಸ್ವಲ್ಪ ಫಸ್ಟ್ ಫ್ಲೋರ್ ಇದ್ದವರು ಅಂದ್ರೆ ಇದು ಇದ್ದವರು ಏನ್ ವ್ಯವಸ್ಥೆ ಮಾಡ್ತಿರ್ತಾರ ಅಂದ್ರೆ, ಮುಖಕ್ಕ ಅಲಂಕಾರ ಮಾಡಿಕೊಂಡು ಈ ಮುಖಕ್ಕೆ ಅಲಂಕಾರ ಮಾಡಿಕೊಂಡದ್ದಕ್ಕೆ ಪ್ರತಿಬಿಂಬ ಚಂದ ಕಾಣ್ಲಿಕ್ಕತ್ತದ. ಹಾಗಾದರೆ ನಾವು ಭಗವಂತ ಬಿಂಬ ಅವನಿಗೆ ಪೂಜೆಯನ್ನ ಮಾಡುವುದು ಅಂದ್ರೆ ಪ್ರತಿಬಿಂಬನಿಗೆ ಚಂದ ಕಾಣ್ಲಿ ಅಂತೆ ಮಾಡ್ತಾ ಇರೋದು, ಬೇರೆ ಏನು ಮಾಡ್ತಾ ಇಲ್ಲ. ಕರಡಿ ಒಳಗಿನ ಪ್ರತಿಬಿಂಬ ಯಾವಾಗ ಚಂದ ಕಾಣಿಸ್ತ್ರಿ? ಬಿಂಬ ಅಲಂಕಾರ ಮಾಡಿದಾಗ, ಹೌದಿಲ್ಲ? ಮತ್ತೆ ದೇವ್ರ ನಮ್ ಬಿಂಬ ಅಂದಾಗ ನಾವು ಅವನಿಗೆ ಪೂಜಾ ಮಾಡಿದ್ರೆ ಮುಟ್ಟೋದಿಲ್ಲ, ಯಾರಿಗೆ ಮುಟ್ಟಬೇಕು? ಮತ್ತೆ ನಮಗ ಮುಟ್ಟಬೇಕು. ಅದಕ್ಕೆ ಪ್ರಹ್ಲಾದರಾಜರಂತಾರ, ನೀ ಏನ್ ದೇವರಿಗೆ ಮಾಡೋದು? ನೀ ಮಾಡಿದ್ ನಿನಗ ಮಾಡ್ಕೊಂಡಿ, ಬೇರೆ ಏನಿಲ್ಲೇ ಇಲ್ಲ, ಹೆಸರಷ್ಟ ದೇವರಿಗೆ. ಕೆಲವರು ದೇವರ ನೈವೇದ್ಯಾಕ ಅಂತ ಹೇಳಿ ಬೋಂಡ ಮಾಡ್ಸ್ಕೊಂಡು ತಾವು ತಿಂತಿರ್ತಾರಲ್ಲ, ಹಂಗಿದ್ದು ಏನ ಒಂದ್ 4 ಹೋಳಿಗೆ ಮಾಡ್ತೀನಿ ದೇವ್ರ ನೈವೇದ್ಯಾಕ, ಅವೇನ್ ಬಂದ್ ತಿನ್ನಂಗಿಲ್ಲ ಬಿಡಂಗಿಲ್ಲ, ಅವ್ರ ಹೆಸರಲ್ಲಿ ಇವನೇ ಹೊಡೆದಿರ್ತಾನ. ಮತ್ತೆ ಅದರಿಂದ ಪೂಜೆಯಾಗುವುದು ಪ್ರತಿಬಿಂಬನಿಗಾದರೂ ಕೂಡ ಲಾಭ ಆಗುವುದು ಪ್ರತಿಬಿಂಬನಿಗೇನೆ. ಅದರಿಂದ ಇಲ್ಲೂ ತಿಳಿಸಿಕೊಟ್ರು, ಕನ್ನಡಿಯ ಕೈ ಬಿಡಿದು ನೋಡಲು ತನ್ನಿರವು ಸವ್ಯಾಪ ಸವ್ಯದಿ ಕಣ್ಣಿಗೊಪ್ಪುವ ತೆರದಿ ಅನಿರುದ್ಧನಿಗೆ ಈ ಜಗವು ಭಿನ್ನ ಭಿನ್ನವ ತೋರುತಿಪ್ಪದು ಜನ್ಯವಾದುದರಿಂದ ಪ್ರತಿಬಿಂಬನ್ನಮಯಗಾನೆಂದು ಅರಿದು ಪೂಜಿಸಲು ಕೈಗೊಂಬ. ಬಿಂಬರೆನಿಪರು ಸೋತ್ತಮರು, ಕೇವಲ ಭಗವಂತ ಬಿಂಬ ಅಲ್ಲ, ಸೋತ್ತಮರೆಲ್ಲರೂ ಬಿಂಬರೇ ನಮಗೆ. ನಮ್ಮ 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 ಗುರುಗಳು ಸೋತ್ತಮ ಗೌರವಾಃ ಪ್ರೋಕ್ತ ಅಂತದ, ನಮ್ಗೆ ಯಾರ್ಯಾರ ಮೇಲ್ ಗುರುಗಳಿದ್ದಾರೆ ಅವರೆಲ್ಲರೂ ನಮಗೆ ಬಿಂಬರು. ಸ್ವಾವರರು ಇದ್ದಾರಲ್ಲ ಅವರೆಲ್ಲ ಪ್ರತಿಬಿಂಬರು. ಈಗ ಉದಾಹರಣೆಗೆ ಮೇಲಿಂದ ಇಟ್ಕೊಂಡಂತೆ ವಾಯುದೇವರು, ವಾಯುದೇವರ ಕೆಳಗಡೆಗೆ ಮತ್ತೆ ರುದ್ರದೇವರು ಅಥವಾ ಶೇಷದೇವರು, ಶೇಷದೇವರಿಗೆ ವಾಯುದೇವರು ಬಿಂಬರೂ ಹೌದು, ಆ ವಾಯುದೇವರಿಗೆ ಶೇಷಾದಿಗಳು ಪ್ರತಿಬಿಂಬರು. ಭಗವಂತನಿಗೆ ವಾಯುದೇವರು ಪ್ರತಿಬಿಂಬ, ಮತ್ತೆ ಹೀಗೆ ಒಬ್ಬರು ಬಿಂಬರು ಒಬ್ಬರು ಪ್ರತಿಬಿಂಬ, ಮೇಲಿನವರು ಬಿಂಬರಾಗಿರ್ತಾರೆ, ಕೆಳಗಿನವರು ಪ್ರತಿಬಿಂಬ ಆಗಿರ್ತಾರೆ. ಭಗವಂತನಿಗೆ ವಾಯುದೇವರು ಪ್ರತಿಬಿಂಬರಾಗ್ತಾರೆ, ಗರುಡ ಶೇಷಾದಿಗಳಿಗೆ ಬಿಂಬರಾಗ್ತಾರೆ. ಇದೇ ರೀತಿ ಎಲ್ಲ ಕ್ರಮದಲ್ಲಿ ತಿಳ್ಕೊಳ್ರಿ ಅಂತ. ಉತ್ತಮರೆಲ್ಲರೂ ಕೂಡ ಇದೇ ರೀತಿ ಬಿಂಬರೆನಿಪರು ಸೋತ್ತಮರು, ಸೋತ್ತಮರೆಲ್ಲ ಬಿಂಬರಾಗ್ತಾರೆ. ಪ್ರತಿಬಿಂಬರೆನಿಪರು ಸ್ವಾವರರು, ನಮ್ಗಿಂತ ಕೆಳಗಿದ್ದವರು ಪ್ರತಿಬಿಂಬ. ಹೌದು, ಮತ್ತೀವ ದೇವರೆಲ್ಲಿ ಹೋದ ಇಷ್ಟು ಗದ್ದಲೊಳಗ? ಉತ್ತಮರವರಾದ್ರು ಅಧಮರಿಯವರಾದ್ರು ಮತ್ತಿ ಉತ್ತಮ ಅಧಮ ಲೆಕ್ಕದಾಗ ಮತ್ತೆ ಅವನ್ನೆಲ್ಲಿಟ್ರಿ? ಬಿಂಬ ಪ್ರತಿಬಿಂಬ ಬಿಂಬಗಳೊಳಗೆ ಕೇವಲ ಬಿಂಬ ಹರಿಯಂದು. ಅವ ಎಂದೂ ಪ್ರತಿಬಿಂಬ ಸ್ಥಾನಕ್ಕೆ ಬರೋದೇ ಇಲ್ಲ. ಅವ ಯಾರೊಳಗರ ಇರ್ಲಿ, ಅವ ವಾಯುದೇವರೊಳಗಿದ್ದ ಇರ್ಲಿ, ಶೇಷದೇವರೊಳಗರ ಇದ್ದಿರ್ಲಿ, ಅವ ಇದ್ದದ್ದು ಎಲ್ಲಾ ಕಾಲಕ್ಕೂ ಬಿಂಬ ಅಂತೆ. ಇಲ್ಲಿ ಉತ್ತಮ ಅಧಮ ವ್ಯತ್ಯಾಸವಾದರೂ ಕೂಡ ದೇವರು ಮಾತ್ರ ಬಿಂಬನಾಗಿರ್ತಾನೆ, ಅಲ್ಲಿ ವ್ಯತ್ಯಾಸ ಆಗೋದಿಲ್ಲ. ಬಿಂಬರೆನಿಪರು ಸೋತ್ತಮರು ಪ್ರತಿಬಿಂಬರೆನಿಪರು ಸ್ವಾಬರರು ಪ್ರತಿಬಿಂಬ ಬಿಂಬಗಳೊಳಗೆ ಕೇವಲ ಬಿಂಬ ಹರಿಯಂದು ಸಂಭ್ರಮದಿ ಪಾಡುತ್ತಲಿ ನೋಡುತ್ತ ಉಂಬುಡುವುದಿಡುವುದು ಕೊಡುವುದೆಲ್ಲಂಬುಜಾಂಬಕ ನಂಗ್ರಿಗಳ ಅಂಗ್ರಿ ಪೂಜೆಗಳೆಂದು ನಲಿದಾಡು. ನಾಲ್ಗೆ ಹೊಳ್ಳಾಡಂಗಿಲ್ಲ. ಜಗನ್ನಾಥದಾಸರ ಪದ್ಯ ಹಿಂಗವ ಅಂದ್ರೆ ಹೊಳ್ಳಾಡಂಗೇ ಇಲ್ರಿ ಅವು. ಸಂಭ್ರಮದಿ ಪಾಡುತ್ತಲಿ ನೋಡುತ್ತ ಉಂಬುಡುವುದಿಡುವುದು ಕೊಡುವುದೆಲ್ಲಂಬುಜಾಂಬಕ ನಂಗ್ರಿ ಪೂಜೆಗಳೆಂದು ನಲಿದಾಡು. ಅದು ಎಲ್ಲಿ ಡ ಅಂತಾರ, ಎಲ್ಲಿ ಲ ಅಂತಾರ, ಎಲ್ಲಿ ಬಿಡಿಸ್ತಾರ, ಎಲ್ಲಿ ಮಾಡ್ತಾರ, ಬಹಳ ಕಟ್ಟದ್ರಿ ಅದು ಕೆಲಸ. ಸಂಭ್ರಮದಲ್ಲಿ ಹಾಡಪ್ಪ ನೋಡು, ಉಂಬುಡುವುದಿಡುವುದು ಕೊಡುವುದೆಲ್ಲ. ಏನು ಉಂಬುಡುವುದೆಲ್ಲ ಏನ್ ಹೆಂಗ ಅನ್ಬೇಕದ ಹೇಳಿ ನೋಡಂತ. ಅದಕ್ಕೆ ಉಂಬುವುದು, ಉಡುವುದು, ಇಡುವುದು, ಕೊಡುವುದು. ನೀನು ಊಟ ಮಾಡ್ತಿ, ಉಂಬುವುದು ಅದು ಊಟ. ಆಮೇಲೆ ಉಡುವುದು ಉಟ್ಕೊಳ್ತಿಯಲ್ಲ ಅದು. ಇಡುವುದು ಏನು ಪದಾರ್ಥಗಳನ್ನ ಇಟ್ಟಿರ್ತಿ. ಕೊಡುವುದು ಕೊಡೋದೇನದ, ಇವೆಲ್ಲವೂ ಕೂಡ ಏನದು ಕೊಡುವುದೆಲ್ಲ ಅಂಬುಜಾಂಬಕನ
ಅಂಗ್ರಿ ಪೂಜೆಗಳೆಂದು ನಲಿದಾಡು ಅಂತ ಕರೀತಾ ಇದ್ದಾರೆ. ಏನ್ ಹಂಗಂದ್ರ ಅಂಬುಜಾಂಬಕನ ಅಂದ್ರೆ ಏನರ್ಥ ಅದಕ್ಕೆ ನಮಗೇನ್ ಗೊತ್ತಾಚಾರ, ಪುರಾಣಕ್ಕೆ ನಿಮಗೆ ಅದಕ್ಕೆ ಕರ್ಸಿ ಮತ್ತ ಹೇಳಿಕಂತ ಕರ್ಸಿ, ಮತ್ ನೀವು ಪ್ರಶ್ನೆ ಕೇಳಿ ನಮಗೇನ್ ಗೊತ್ತ ಕೇಳಿ ನಾವೇನ್ ಅದನ್ನು ನಾವೇ ಹೇಳಿ ಮುಂದಿಂದು ನಾವೇ ಮಾಡಿ ಮತ್ ನೀವೇನ್ ಮಾಡ್ಲಿಕ್ಕೆ ಬರ್ತೀರಿ ಮತ್ತೆ ಇಲ್ಲಿ. ಅಂಬುಜಾಂಬಕನ, ಅಂಬಕ ಅಂದ್ರೆ ಕಣ್ಣು, ಕಣ್ಣಿಗೆ ಅಂಬಕ. ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ. ಅಂಬಕ ಅಂದ್ರೆ ಕಣ್ಣು, ಅಂಬುಜ ಅಂದ್ರೆ ಕಮಲ, ಅಂಬುಜಾಂಬಕನ ಅಂದ್ರೆ ಕಮಲಾಕ್ಷ ಅಂತ ಅರ್ಥ. ದೇವರು ಕಮಲಾಕ್ಷ, ಅವ ಪದ್ಮಾಕ್ಷ. ದೇವರ ಕಣ್ಣು ಹೆಂಗವ ಅಂದ್ರೆ ಕಮಲದ ದಳದಂತೇವ ಅಂತ ಹೇಳ್ತಿರ್ತಾರಲ್ಲ, ಅದನ್ನ ದಾಸರ ಏನ್ ಮಾಡ್ಬಿಟ್ರು, ಅಂಬುಜಾಂಬಕನ ಅಂಗ್ರಿ ಪೂಜೆಗಳೆಂದು, ಕಮಲಾಕ್ಷನ ಪಾದ ಪೂಜೆ ಅಂತ ತಿಳ್ಕೊಳ್ರಿ ಅಂತ. ಶಬ್ದನ ಅರ್ಥ ಆಗಿರ್ಬಾರ್ದ್ರಿ, ಉಳಿದದ ಅರ್ಥ ಆಗೋದು ಉಳಿದ ವಿಷಯ. ಅಷ್ಟು ಗಂಭೀರದ ಜಗನ್ನಾಥದಾಸರ ವಾಕ್ಯ. ಬಿಂಬರೆ ನಿಪರು ಸೋತ್ತಮರು ಪ್ರತಿಬಿಂಬರೆ ನಿಪರು ಸ್ವಾವರರು ಪ್ರತಿಬಿಂಬ ಬಿಂಬಗಳೊಳಗೆ ಕೇವಲ ಬಿಂಬಗರಿಯಂದು ಸಂಭ್ರಮದಿ ಪಾಡುತ್ತಲಿ ನೋಡುತ್ತ ಉಂಬುಡುವುದಿಡುವುದು ಕೊಡುವುದೆಲ್ಲಂಬುಜಾಂಬಕ ನಂಗ್ರಿ ಪೂಜೆಗಳೆಂದು ನಲಿದಾಡು. ದೇವ್ರಿಗೆ ಒಪ್ಪಿಸ್ಬಿಡು, ದೇವ್ರಿಗೆ ಒಪ್ಪಿಸ್ಬಿಡು. ಅಲ್ರಿ ನಮ್ದು ಯಾಕ್ರಿ ದೇವ್ರಿಗೆ ಕೊಡ್ಬೇಕು, ನಿಂದೆಲ್ಲದೋ ಕೊಡ್ಲಿಕ್ಕೆ ಅಂದ್ರೆ ಅವರು ಎಲ್ಲ ಕೊಡು ಕೊಡು ಎಲ್ಲ ಒಪ್ಸೋದು ನಿಂದೆಲ್ಲದ ಅಂದ್ರು. ನಾವ್ ಹೆಂಗಿದ್ದೀವಿ ಅಂದ್ರೆ ಜಗನ್ನಾಥದಾಸರ ಒಂದ್ ಮಾತು ಹೇಳ್ತಾರೆ, ನದಿಯ ಜಲ ನದಿಗೆರೆದೆ ತೆರೆದಂದದಲ್ಲಿ ಭಗವದ್ ದತ್ತ ಕರ್ಮಗಳು ಶಯನನಿಗರ್ಪಿಸುತ್ತ ವ್ಯಾವೃತ್ತ ನೀನಾಗಿ ವಿಧಿ ನಿಷೇಧಾದಿಗಳಿಗೊಳಗಾಗದಲೆ ಮಾಡುತ್ತ ದರ್ವಿಯಂದದಿ ಪದುಮನಾಭನ ಸಕಲ ಕರ್ಮಗಳಲ್ಲಿ ನೆನೆವುತ್ತಿರು. ನದಿಯ ಜಲ ನದಿಗೆರೆವ, ಅವು ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಪುರಂದಾಸರು ಹೇಳ್ಯಾರ. ಜಗನ್ನಾಥದಾಸರು ಅದನ್ನ ಸ್ವಲ್ಪ ಟ್ರಾನ್ಸ್ಲೇಟ್ ಮಾಡ್ಕೊಂಡು ಅಂದ್ರೆ ಬೇರೆ ಶಬ್ದ ಹೇಳಿದ್ರು. ನದಿಯ ಜಲ ನದಿಗೆ ಎರಗಿ, ನಮ್ದೇನೂ ಇರುದಿಲ್ರಿ, ಎಲ್ಲಾ ಅವಂದ ಇರ್ತದ, ಅವಂದ ಅವನಿಗೆ ಕೊಟ್ಟು ಕೃಷ್ಣಾರ್ಪಣ ಅಂತ ಹೇಳುದು. ಕೆಲವೊಮ್ಮೆ ಆಚಾರ ತಂಬಿಗೆ ಆಚಾರ ಪಂಜ ಇಸ್ಕೊಂಡಿರ್ತಾರ್ರಿ ಕಾರ್ಯಕ್ರಮದಾಗ, ಊಟಕ್ಕೆ ಇಸ್ಕೋಬೇಕಂತ ಹೇಳಿ ಆಚಾರ ಕೊತ್ತಿರ್ತಾರ. ಹೊಳ್ಳಿ ಆಚಾರ್ಯಕ್ಕೆ ಕೊಟ್ಟು ಕೃಷ್ಣಾರ್ಪಣ ಮಸ್ತು ಅಂದ್ರಂತ. ಆಚಾರ ಅಂದ್ರು ತಂಬಿಗೆ ಯಾರ್ದು ಅಂತ ಕೇಳೋರು, ಅಲ್ಲ ನಿಂದ ಮತ್ ನಂದ ನನಗೆ ಕೃಷ್ಣಾರ್ಪಣೆ ಅಂತಿದ್ರು. ನಿಂದ ನಾ ತಗೊಂಡು ಹೋಗಿದ್ರೆ ಕೃಷ್ಣಾರ್ಪಣೆ ನೀವ್ ಅನ್ಬೇಕಾಗಿತ್ತು, ಅದಕ್ಕೆ ನಾ ಕೊಟ್ಟು ನಿಮ್ಗೆ ಕೃಷ್ಣಾರ್ಪಣೆ ಅಂದೀನಿ ಅಂತ. ಹಿಂಗೂ ಇರ್ತಾರ ಪಾಪ. ಯಾರೊಬ್ರು ಊಟಕ್ಕೆ ಕೂತಿದ್ರಂತ ಒಂದನೇ ಪಂಕ್ತಿಗೆ, ಇನ್ನೊಬ್ರು ಎರಡನೇ ಪಂಕ್ತಿಗೆ ಕಾಯ್ಕೋತ್ ಕೂತಿದ್ರಂತ. ಸಾರಿ, ಎರಡನೇ ಪಂಕ್ತಿಗೆ ಊಟಕ್ಕೆ ಕೂತಿರೋ ಅವ್ರು ಕೂತಿದ್ರಂತ. ಯಾಕ್ರಿ ನಿಮ್ದು ಊಟ ಆಗಿಲ್ಲ? ಹಾಗಾದ್ರಿ ಮೊದಲೇ ಪಂಕ್ತಿಗೆ ಮತ್ ಮನೆಗೆ ಹೋಗಿಲ್ಲ, ಈ ಸ್ವಲ್ಪ ಕೆಲಸ ಅದ ಅಂದ ಕೂತಿರಂತ. 2-3 ಸಲ ಹೋಗಿ ಬಂದ್ರು, ಮತ್ ಕೆಲಸ ಅಂದ್ರು. 3ನೇ ಸಲ ಕೇಳಂತ, ಏನ್ ಕೆಲಸದ ಹೇಳ್ರಿ ಅಂತ. ಏನಿಲ್ಲ, ಆ ಎದ್ರಿಗ್ ಕೂತಾರಲ್ಲ ಅವ್ರು ನಮ್ ಪಂಜ ಇಸ್ಕೊಂಡು ಊಟಕ್ಕೆ ಕೂತಾರ, ವದ್ದಿ ಪಂಜ, ಅವ್ರು ಕೊಟ್ಟ ಮೇಲೆ ತಗೊಂಡ್ ಮನೆಗೆ ಹೋಗ್ಬೇಕಂತ ಇಟ್ಕೊಂಡಂತ. ಇಲ್ಲ ಅಂದ್ರೆ ಕೃಷ್ಣಾರ್ಪಣೆ ಆಗ್ತದೆ ಪಂಜ ಅಂತ ಅರ್ಥ. ಅದಕ್ಕೇನಾಯ್ತು, ಅವ್ರದ್ದೇ ಸಾಮಾನು ಅವರಿಗೆ ಕೊಟ್ಟು ಕೃಷ್ಣಾರ್ಪಣ ಅಂತ ಹೇಳೋರ್ ಇರ್ತೀವಿ. ಈಗ ನೋಡ್ರಿ ಮಠಕ್ಕೆ ಕಾರ್ಯಕ್ರಮ ಹೋಗುತ್ತೆ, ಅತಿ ಚಲೋ ತಿಳಿಸೋಂಗೈತಿ. ಮಠಕ್ಕೆ ಕಾರ್ಯಕ್ರಮಕ್ಕೆ ಹೋಗಿರ್ತೀವಿ, ಮಠದಾಗೆಲ್ಲ ಶ್ರಾದ್ದ ಮಾಡಿಸ್ತಿರ್ತಾರೆ. ಯಾರು ಅವ ಶ್ರಾದ್ದ ಮಾಡಿಸ್ ಎಲ್ಲ ಸಾಮಾನು ಅವ್ರದೇ, ಭಾಂಡಿ ಅವ್ರದೇ, ದರ್ಭ ಎಳ್ಳು ಅಡ್ಕಿ ಬೆಟ್ಟ ಓಷ್ಟು ಅವ್ರದೇ. ಕೊನೆಗೆ ಕೃಷ್ಣಾರ್ಪಣೆ ಹೇಳೋ ಕಾಲಕ್ಕೆ ತಂಬಿ ಇರ್ತಲ್ಲ, ಅದು ಸತ್ಯಕ್ಕೆ ಮಠದ ಇರ್ತದ್ರಿ. ಆ ತಂಬಿಗೆ ತಗೊಂಡು ಕೃಷ್ಣಾರ್ಪಣೆ ಹೇಳಿ ಮಠದಾಗ ಊಟ ಮಾಡಿ ಬರ್ತಿರ್ತೀವಿ, ಎಲ್ಲ ಅವ್ರದ ಸಾಮಾನು ತಗೊಂಡು ಅಲ್ಲೇ ಕೊಟ್ಟು ಕೊನೆ ಕೃಷ್ಣಾರ್ಪಣೆ ಹೇಳಿ ಬಂದಂಗ ಈ ಜಗತ್ನೊಳಗ ಇರೋ ಎಲ್ಲಾ ಪದಾರ್ಥಗಳು ಭಗವಂತನದ್ದೇ, ಕರ್ಮವೂ ಅವನದ್ದೇ. ಅವನ ಕರ್ಮ ಅವನಿಗೆ ಒಪ್ಪಿಸಿ ಕೃಷ್ಣಾರ್ಪಣ ಅಂತ ಹೇಳಿ ಬಾ ಅಂತ ಜಗನ್ನಾಥದಾಸರು ತಿಳಿಸ್ಲಿಕತ್ತ. ನದಿಯ ಜಲ ನದಿಗೆರೆದ ತೆರೆದಂದದಲ್ಲಿ, ನದಿಯೊಳಗೆ ಸ್ನಾನ ಮಾಡ್ತೀವಿ, ನದಿಯೊಳಗೆ ಸ್ನಾನ ಮಾಡಿದ್ಮೇಲೆ ಅರ್ಘ್ಯ ಕೊಡ್ಬೇಕು ಅಂತದ ನದಿಗೆ. ಎಲ್ಲೇ ನದಿ ಸ್ನಾನ ಮಾಡಿದ್ರು ಅರ್ಘ್ಯ ಕೊಡ್ಬೇಕು, ಮರಿಬೇಡ್ರೆ. ಮತ್ತ ಧರ್ಮಶಾಸ್ತ್ರ ಇದು. ಇದು ಅಲ್ಲ, ಈ ವೇದಾಂತಕ್ಕೆ ಸಂಬಂಧಪಟ್ಟದಲ್ಲ, ಧರ್ಮಶಾಸ್ತ್ರಕ್ಕೆ. ಯಾವುದೇ ನದಿ ಒಳಗೆ ಸ್ನಾನ ಮಾಡಿದ್ರು, ನದಿ ಒಳಗೆ ಸ್ನಾನ ಮಾಡಿದ್ದಕ್ಕ ಸ್ನಾನ ದೋಷ ಹೋಗ್ಲಿಕ್ಕೆ ಕೆಲವು ತರ್ಪಣಗಳು, ಪಿತೃತರ್ಪಣಗಳು, ಆಮೇಲೆ ನದಿಗೆ ಅರ್ಘ್ಯ, ಇಷ್ಟು ಕೊಟ್ಟೆ ಬರಬೇಕು ಅಂತ. ನದಿ ಒಳಗೆ ಸ್ನಾನ ಮಾಡಿ ನದಿಗೆ ಅರ್ಘ್ಯ ಕೊಡ್ಬೇಕಾದ್ರೆ ನೀರ್ ಎಲ್ಲಿಂದ ತರಬೇಕು? ನಮ್ಮನೇನ್ ತರ್ಲಿಕ್ಕೆ ಬರ್ತೇನು? ಬಿಸ್ಲೇರಿ ಬಾಟ್ಲಿ ಒಳಗೆ ತಗೊಂಡು ಹೋಗಿ. ಕೆಲವರು ಅದನ್ನು ಮಾಡಿರ್ತಾರ್ರಿ, ಬಿಸ್ಲೇರಿ ಬಾಟ್ಲಿ ಮಡಿಲ್ ತಗೊಂಡು ಹೋಗಿ ಆಚಾರ ಹೇಳ್ಯಾರ ಮೊನ್ನೆ ನದಿಗೆ ಅರ್ಘ್ಯ ಕೊಡ್ಬೇಕು ಅಂತ ತಿಳ್ಕೊಂಡು ನಮ್ಮನೆಯಿಂದ ಫ್ರೆಶ್ ನೀರ್ ತಂದೀವಿ ಅಂತ ತಿಳ್ಕೊಂಡು ಆ ನದಿ ಬಡ್ಕೋಬೇಕು ನಮ್ಮ ಹೆಸರಲ್ಲಿ, ನಿನ್ ತಗೊಂಡು ನೀನ್ ಮಾಡ್ಲಿಪ್ಪ ನೀರ್ ನನ್ನ ಕೊಡು ಅಂತ ತಿಳ್ಕೊಂಡು. ಹಾಗಾಗಿ ನದಿಯಲ್ಲಿ ಸ್ನಾನ ಮಾಡಿ ಅಲ್ಲೇ ಬೊಗಸೆಯನ್ನ ಎತ್ತಿ ಅಲ್ಲಿಯೇ ಅರ್ಘ್ಯವನ್ನ ಕೊಟ್ಟಂತೆ ನದಿಯ ಜಲ ನದಿಗೆರೆದ ತೆರೆದಂದದಲ್ಲಿ ಭಗವದ್ದತ್ತ ಕರ್ಮಗಳು, ಆ ದೇವರು ಕೊಟ್ಟಿರುವ ಕರ್ಮಗಳನ್ನು ಉದದಿ ಶಯನನಿಗೆ ಅರ್ಪಿಸುತ್ತ ವ್ಯಾವೃತ್ತ ನೀನಾಗಿ, ಕೃಷ್ಣಾರ್ಪಣ ಅಂತ ದೇವರಿಗೆ ಕೊಟ್ಟು ನೀನ್ ಸೈಡ್ ಆಗ್ಬಿಡು, ನೀನ್ ಸೈಡ್ ಆಗು. ದಾಸರು, ಪುರಂದರದಾಸರಾಗ್ಲಿ ಜಗನ್ನಾಥ ದಾಸರಾಗ್ಲಿ ಇದನ್ನ ಯಾಕೆ ಹೇಳಿದ್ರು ಅಂತ ನನ್ಗೆ ಬಹಳ ದಿವಸ ತಲೆ ಕೆಡಿಸ್ಕೊಂಡಿದ್ರಿ. ಆ ನದಿ ನೀರಿನ ಕೆರೆಗೆ ಚೆಲ್ಲಿ, ನದಿ ನೀರು ನದಿಗೆ ಚೆಲ್ಲಿ, ಬೇರೆ ದೃಷ್ಟಾಂತ ಇದ್ದಿದ್ದಿಲ್ಲ ನೀವು ಅವ್ರಿಗೆ ಕೊಡ್ಲಿಕ್ಕೆ. ಅದಕ್ಕೆ ಜಗನ್ನಾಥ ದಾಸರ ಒಂದು ಶಬ್ದ ಹಾಕ್ತಾರೆ, ಉದದಿ ಶಯನ. ಉದದಿ ಶಯನ ಅಂದ್ರೆ ಸಮುದ್ರದೊಳಗೆ ಮಲಗಿದವ ಇವ. ಇನ್ಯಾರಿವ? ಕ್ಷೀರ ಸಮುದ್ರ ಶಾಯಿ, ಸಮುದ್ರದೊಳಗೆ ಮಲಗಿದವನು. ಸಮುದ್ರದಲ್ಲಿ ಮಲಗಿದ ಅವನಿಗೆ ಯಾವ ದೃಷ್ಟಾಂತವನ್ನ ಕೊಟ್ರೆ ಸರಿ ಹೋಗ್ತದೆ?
ನದಿಯ ನೀರನ್ನು ನದಿಗೆ ಚೆಲ್ಲಿದಂತೆ ದೃಷ್ಟಾಂತ ಕೊಟ್ರನೇ ಚಂದ ಹೋಗ್ತದೆ. ಇಲ್ಲೇ ಇದ್ರೆ ಬೇರೆ ಇನ್ನೇನೋ ದೃಷ್ಟಾಂತ ಕೊಟ್ಟರು ಉಪಯೋಗ ಬೀಳೋದಿಲ್ಲ. ಅದಕ್ಕೆ ಉದದಿ ಶಯನನಿಗೆ, ನದಿಯಲ್ಲಿ ಮಲಗಿದವನಿಗೆ, ಸಮುದ್ರದಲ್ಲಿ ಮಲಗಿದವನಿಗೆ ಸಮುದ್ರದ ನೀರನ್ನ ಅರ್ಘ್ಯವೆಂಬುದಾಗಿ ಮತ್ತೆ ನದಿಯ ನೀರನ್ನ ಅರ್ಘ್ಯವೆಂಬುದಾಗಿ ಕೊಟ್ಟಂತೆ ಕೊಟ್ಟು ಬಾ, ಅವನು ಸಮುದ್ರದಲ್ಲಿ ಮಲಗಿದವನು. ಅಲ್ಲ, ನೀ ಕೊಟ್ಟ ಮೇಲೆ ಏನಾಗ್ತದೆ ಮುಂದೆ? ವಿಧಿ ನಿಷೇಧಾದಿಗಳಿಗೊಳಗಾಗದಲೇ, ವಿಧಿನೂ ಇಲ್ಲ ನಿಷೇಧನೂ ಇಲ್ಲ. ಯಾಕ? ದೇವರ ಮಾಡ್ಸ್ಯಾನ, ಮಾಡೀನಿ, ನಂದೇನದ ಇದ್ರೊಳಗ ಅಂದಿ, ವಿಧಿನೂ ಹೋಯ್ತು ನಿಷೇಧ ಹೋಯ್ತು. ನಾ ಮಾಡೇನ್ರಿ ಅಂತಂದಿ, ಬಾ ವ್ಯವಸ್ಥೆ ಆತ್ ನಿನಗ. ಅದಕ್ಕ ಕಾಯ್ತಿರ್ತಾನ್ರಿ ದೇವ್ರ. ಈ ಬಕರಾಗಳೆಲ್ಲರೂ ಸಿಗ್ತಾವ ನೋಡ್ತಿರ್ತಾನ. ನಾ ಮಾಡೀನ್ರಿ ಅಂದ, ದೇವ್ರ ಸಂತೋಷ ಆಗ್ಬಿಡ್ತದ. ಬಾ 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 ಬಾ, ಒಂದ್ ಗಿರಾಕಿ ಸಿಕ್ತಿ ನಮಗೆ, ಒಂದ್ ಗಿರಾಕಿ ಸಿಕ್ತಿ ನರಕಕ್ಕೆ ಹೋಗ್ಲಿಕ್ಕೆ, ಒಂದ್ ಗಿರಾಕಿ ಸಿಕ್ತಿ ಎಲ್ಲರೂ ಹೋಗ್ಲಿಕ್ಕೆ ಅಂತ ಹೇಳಿ. ನಾ ಮಾಡಿಲ್ಲ ಸ್ವಾಮಿ, ಇದು ನಿಂದು ಅಂತಂದಿ ಅಂದ್ರ ಅವ ವಿಚಾರ ಮಾಡ್ತಾನ. ನಾ ಮಾಡೀನಿ ಅಂದ್ರ ವ್ಯವಸ್ಥೆ ಮಾಡ್ತಾನ. ದರ್ವಿಯಂದದಿ ಪದುಮನಾಭನ ಸಕಲ ಕರ್ಮಗಳಲ್ಲಿ ನೆನೆವುತ್ತಿರು, ವಿಧಿ ನಿಷೇಧ ಒಳಗಾಗದಲ್ಲಿ. ದರ್ವಿ ಅಂದ್ರೆ ಏನ್ರಿ? ಸೌಟು. ಸೌಟಿಗೆ ದರ್ವಿ ಅಂತ ಕರೀತಾರ. ದರ್ವಿ ಸೂಪರಸಾನಿವ ಅಂತ ಒಂದು ಶ್ಲೋಕದ. ಸೌಟಿಗೆ ಯಾವ ರುಚಿನೂ ಗೊತ್ತಾಗಂಗಿಲ್ರಿ ಪಾಪ. ಅದನ್ನ ನೀವು ಪಾಯಸದಾಗಿಟ್ರು ಅಷ್ಟ ನಿರ್ವಿಕಾರವಾಗಿರ್ತದೆ. ಅದನ್ನ ಎತ್ತಿ ಹುಳಿಯೊಳಗೆ ಹಾಕಿದ್ರು ಅಷ್ಟ ನಿರ್ವಿಕಾರ ಇರ್ತದೆ. ಅದರ ಹುಳಿ ಹಾಕ್ಸ್ಕೊಂಡವರು ಕೈ ಬಾಯಿ ಬಡ್ಕೋತಿರ್ತಾರೆ. ಪಾಯಸ ಹಾಕೋ ಕಾಲಕ್ಕೆ ಮುಖ ಅಳ್ಳಿರ್ತದೆ. ಯಾಕಂದ್ರೆ ಖಾರ ಆಗಿರ್ತದೆ, ಸಿಹಿ ಆಗಿರ್ತದೆ. ಸೌಟು ನಿರ್ವಿಕಾರ ಇರ್ತದೆ. ಅದಕ್ಕಂದ್ರು ನೀ ಹೆಂಗಿರ್ಬೇಕು? ಸೌಟ್ ಇದ್ದಂಗೆ ಇರ್ಬೇಕಪ್ಪಿ. ಅಲ್ಲಿಯೂ ಸರಿ, ಇಲ್ಲಿಯೂ ಸರಿ, ಎಲ್ಲೆಲ್ಲಿಯೂ ಸರಿ. ನಿಂದ ಅಲ್ಲೇ ಅಲ್ಲ, ನೀ ಯಾಕೆ ತಲೆಗೆಡ್ಸ್ಕೊಳಿಕ್ ಹೋಗಿ? ಅದಕ್ಕೆ ಸೌಟಿನಂತೆ ಇರು ಅಂತ ಜಗನ್ನಾಥ ದಾಸರು ಹೇಳ್ತಾರೆ. ಇನ್ನು ಹೌದು, ಈಗ ನೀವು ತಿಳ್ಕೊಂಡು ಎಲ್ಲ ದೇವರಿದ್ದಾನೆ ಹಿಂಗ್ ತಿಳ್ಕೊಂಡು ಸಮರ್ಪಣೆ ಮಾಡು ಅಂತಂದ್ರಿ. ಅಕಸ್ಮಾತ್ ನಮ್ಗೆ ಗೊತ್ತಾಗ್ಲಿಲ್ಪ ಅಂತ ಇಟ್ಕೊಳ್ರಿ, ಹಂಗ ಕರ್ಮ ಮಾಡ್ಕೋತ ಹೋದಿ, ಮುಂದೇನು? ಈಗಂತೂ ಹಂಗೆ ಮಾಡ್ಕೋತ ಹೋಗಿ, ಗೊತ್ತಾದ್ಮೇಲರ ದೇವರಿಗೆ ಸಮರ್ಪಣೆ ಮಾಡಿ, ಇಷ್ಟ ಸಾಕು. ಇದು ಒಂದು ಚಾನ್ಸ್, ಇದೊಂದು ಫೆಸಿಲಿಟಿ ಅದ ನಮ್ಮಲ್ಲಿ. ಈ ಲಾಕರ್ ಫೆಸಿಲಿಟಿ ಅದ ಬ್ಯಾಂಕ್ನೆ ಬರೆದಿರ್ತಾರಲ್ಲ, ಹಂಗೆ ಇದೊಂದು ಫೆಸಿಲಿಟಿ. ಏನ್ ಫೆಸಿಲಿಟಿ ಅಂದ್ರೆ, ಮೊದಲಿಗೆ ತಿಳಿಯದೇ ಮಾಡಿದ್ರು ಕೂಡ ಅನಂತರದಲ್ಲಿ ತಿಳಿದು ಮಾಡಿದ್ರೆ ಆ ಫಲ ಉಂಟು ಅಂತ. ಅರಿಯದಿದ್ದರು ಎಮ್ಮೊಳಿದ್ದನ ವರತ ವಿಷಯಗಳುಂಬ ಜ್ಞಾನೋತ್ತರದಿ ತನಗರ್ಪಿಸಲು ಚಿತ್ಸುಖವಿತ್ತು ಸಂತೈಪ. ಸರಿತು ಕಾಲ ಪ್ರವಹಗಳು ಕಂಡರೆಯು ಸರಿ ಕಾಣದಿರೆ ಪರಿವವು, ಮರಳಿ ಮಜ್ಜನ ಪಾನಕರ್ಮಗಳಿಂದ ಸುಖ ವಿಹವು. ಅರೆಯದಿದ್ದರು, ನಿನಗದು ಏನ್ ದೇವರು ಮಾಡಿಸ್ಯಾನ ಮತ್ತೊಂದು ಏನು ಗೊತ್ತಿಲ್ಲ, ಆದರೂ ನಮ್ಮಲ್ಲಿ ಇದ್ದುಕೊಂಡು ನಿರಂತರ ವಿಷಯ ಪದಾರ್ಥಗಳನ್ನು ಸ್ವೀಕಾರ ಮಾಡ್ತಾ ಕರ್ಮಗಳನ್ನು ಮಾಡಿಸ್ತಿರ್ತಾನ. ಜ್ಞಾನೋತ್ತರದಿ ತಿಳಿದು, ಇಲ್ಲ ದೇವರು ಮಾಡಿಸ್ತಾನಂತೆ, ಶ್ರೋತ್ರಂ ಚಕ್ಷು ಸ್ಪರ್ಶನಂಚ ರಸನಂ ಘ್ರಾಣಮೇವಚ, ಎಲ್ಲ ಒಳಗೆ ನಿಂತ್ಕೊಂಡು ದೇವರೇ ಮಾಡಿಸ್ತಾನಂತ್ರಪ್ಪ ಅಂತ ಹೀಗ ಅನ್ಕೊಂಡಿ ಅಂದ್ರೆ ಆಗ ವಿಶಿಷ್ಟ ಫಲ ಕೊಡ್ತಾನೆ. ತಿಳಿಯದೇ ಇದ್ರೂ ಕೆಲಸ ಮಾಡಿಸ್ತಿರ್ತಾನೆ, ತಿಳಿದ ಮೇಲೆ ವಿಶಿಷ್ಟ ಫಲ ಕೊಡ್ತಾನೆ. ಹಾಗೆ ಅದಕ್ಕೆ ಹೇಳಿದ್ರು, ಸರಿತು ಕಾಲ ಪ್ರವಾಹಗಳಲ್ಲಿ ನದಿ ಹರಿತಿರ್ತದೆ. ಯಾವ ನದಿ ಅಂತ ನಿನಗೇನು ಗೊತ್ತಿಲ್ಲ, ನದಿ ಹರಿತಾ ಇದೆ. ಸ್ನಾನ ಮಾಡಿದಿ, ನದಿಯೊಳಗೆ ಸ್ನಾನ ಮಾಡಿದಿ. ನದಿಯೊಳಗೆ ಸ್ನಾನ ಮಾಡಿದಕ್ಕೆ ಪುಣ್ಯ ಬಂತೋ ಇಲ್ಲೋ? ಬರ್ಲೇಬೇಕು. ಯಾಕ ನದಿಯೊಳಗೆ ಸ್ನಾನ ಮಾಡಿ ನೀನು. ಆ ನದಿ ಹೆಸರು ನಿನಗೆ ಗೊತ್ತದೇನೋ ಗೊತ್ತಿಲ್ಲ, ಹೆಂಗ್ ಅದರದ ಸ್ಥಾನಮಾನ ಗೊತ್ತೇನೋ ಗೊತ್ತಿಲ್ಲ. ಆದರೂ ನದಿಯಲ್ಲಿ ಸ್ನಾನ ಮಾಡಿದ್ದಕ್ಕೆ ಪುಣ್ಯ ಬಂದಂತೆ ದೇವರು ನಮ್ಮಲ್ಲಿ ನಿಂತು ಕರ್ಮ ಮಾಡಿಸ್ತಾನೆ ಅಂತ ಗೊತ್ತಿಲ್ಲದೆ ಹೋದ್ರೂ ಕರ್ಮಗಳನ್ನು ಮಾಡಿಸ್ತಿರ್ತಾನೆ. ನದಿ ಹೆಸರು ಗೊತ್ತಾತ್, ಓಹೋ ಇದು ಕೃಷ್ಣಾ ನದಿ ಅಂತ್ರಿ ಅಂತ ಗೊತ್ತಾತು ಅಂದ್ರೆ ಆಗ ಆ ನದಿ ಮೊದಲು ನನ್ನ ಹೆಸರು ತಿಳ್ಕೊಳ್ಳಾರ್ದ ಮಾಡಿದ್ದಿ, ಬಾ ಈಗ ಅಂತದೇನು. ಆಗ ಮಾಡಿದ್ದಾಗ್ಲೂ ಪುಣ್ಯ ಕೊಟ್ಟಿದೆ, ಈಗ ನನ್ನ ಹೆಸರು ತಿಳ್ಕೊಂಡ, ಈಗ ಮುಂದಿನ ಕಾರ್ಯ ಮಾಡಿದ ಅಂತ ಹೆಚ್ಚಿನ ಪುಣ್ಯವನ್ನ ಕೊಡುವಂತೆ ದೇವರನ್ನ ನಾವು ತಿಳಿದು ತಿಳಿಯದೆಯೂ ಮಾಡಿದರೂ ಕರ್ಮಗಳನ್ನು ಅವನು ಮಾಡಿಸ್ತಾನೆ ಇರ್ತಾನೆ, ಫಲಗಳನ್ನು ಕೊಡ್ತಾನೆ ಇರ್ತಾನೆ. ಮರಳಿ ಮಜ್ಜನ ಪಾನ ಕರ್ಮಗಳಿಂದ ಸುಖವಿಹವು. ಏನು ಮಾಡುವ ಕರ್ಮಗಳು ಲಕ್ಷ್ಮೀ ನಿವಾಸನಿಗರ್ಪಿಸು, ಅನುಸಂಧಾನ ಪೂರ್ವಕದಿಂದ ಸಂದೇಹಿಸದೆ ದಿನದಿ. ಏನು ಮಾಡೋ ಕರ್ಮಗಳನ್ನು ದೇವರಿಗೆ ಒಪ್ಪಿಸ್ಬಿಡು, ಸಂದೇಹ ಪಡ್ಲಿಕ್ಕೆ ಹೋಗ್ಬೇಡ. ಒಪ್ಪಿಸ್ಲೋ ಬೇಡ ಅಲ್ರಿ, ಇದು ಪುಣ್ಯ ಕರ್ಮ, ಇದು ಪಾಪ ಕರ್ಮ, ಒಪ್ಪಿಸ್ಲೋ ಬೇಡ, ಅವೆಲ್ಲ ಏನ್ ತಲೆ ಕೆಡ್ಸ್ಕೊಬೇಡ. ನೀನು ಒಪ್ಪಿಸಷ್ಟೇ, ನಿನ್ ಕೆಲಸ ಎಷ್ಟು. ಏನು ಮಾಡುವ ಕರ್ಮಗಳು ಲಕ್ಷ್ಮೀ ನಿವಾಸನಿಗರ್ಪಿಸು, ಅನುಸಂಧಾನ ಪೂರ್ವಕದಿಂದ ಸಂದೇಹಿಸದೆ ದಿನದಿ. ಏನೂ ಸಂದೇಹ ಮಾಡ್ಲಿಕ್ಕೆ ಹೋಗ್ಬೇಡ. ಮಾನನಿಧಿ ಕೈ ಕೊಂಡು ಸುಖವಿದ್ದ ನರತ ಸಂತೈಪ ತೃಣ ಜಲಧಿನು ತಾನುಂಡನ ಭರತ ಪಾಲ್ಗರವತೆರನಂತೆ. ಆಕಳು ತಾನು ಹುಲ್ಲು ತಿಂದು ನಿಮಗೆ ಹಾಲು ಕೊಡುವಂತೆ ದೇವರು ನೀವು ಮಾಡಿದ ಕರ್ಮಗಳನ್ನು ಸ್ವೀಕಾರ ಮಾಡಿ ನಿಮಗೆ ಒಳ್ಳೆಯ ಫಲವನ್ನೇ ಕೊಡ್ತಾನೆ. ಸಮರ್ಪಣೆ ಮಾಡೋದಷ್ಟು ಕಲಿ ನೀನು. ನಾನು ಇದನ್ನು ಸಮರ್ಪಣೆ ಮಾಡಿಬಿಟ್ಟೆ, ಮುಂದೇನು ಏನಿಲ್ಲ, ನೀವು ಸಮರ್ಪಣೆ ಮಾಡು, ಅದರಿಂದ ಒಳ್ಳೆ ಫಲ ಬರ್ತದೆ. ಯಾಕೆ? ಹುಲ್ಲು ತಿಂದಾದ ಮೇಲೆ ಆಕಳು ಕೊಡಬೇಕಾದ ಹಾಲೆ, ನೀರು ಕುಡಿದಾದ್ಮೇಲೆ ಕೊಡಬೇಕಾದ ಹಾಲೆ, ಬೇರೆ ಏನಿಲ್ಲ. ಏನು ಮಾಡುವ ಕರ್ಮಗಳು ಲಕ್ಷ್ಮೀ ನಿವಾಸನಿಗರ್ಪಿಸು,
ಅನುಸಂಧಾನ ಪೂರ್ವಕದಿಂದ ಸಂದೇಹಿಸದೆ ದಿನದಿ ಒಪ್ಪಿಸುವಾಗ ಸಂದೇಹ ಮಾತ್ರ ಮಾಡ್ಬೇಡ. ಅಲ್ಲ ಮತ್ತೆ ಹೆಂಗ ಮಾಡ್ಬೇಕೋ ಬ್ಯಾಡೋ, ಈ ಸಂದೇಹ ಅಂಬುದೊಂದು ಬಹಳ ಕೆಟ್ರಿ. ಕೃಷ್ಣ ಒಂದ್ ಮಾತು ಹೇಳ್ತಾನೆ ಗೀತೆ ಒಳಗೆ, ಸಂಶಯಾತ್ಮ ವಿನಶ್ಯತಿ. ಸಂದೇಹದಲ್ಲಿ ಕರ್ಮ ಮಾಡಿದ್ರೆ ಹೋದ ಅಂತ ಅರ್ಥ, ಮುಗಿತ ಒಂದು ಕಾರ್ಯಕ್ರಮ ಅಂತ. ಅದಕ್ಕೆ ಸಂದೇಹ ಪಡದೆ ಕರ್ಮಗಳನ್ನ ಮಾಡ್ತಾ ಇರು. ಮಾನನಿಧಿ, ಆ ನಮ್ಮೆಲ್ಲರ ಮಾನವನ್ನ ಕೊಡುವಂತಹ ಪರಮಾತ್ಮ ಕೈಗೊಂಡು ಸುಖವಿತ್ತು ಅನವರತ ಸಂದೈಪ ತೃಣ ಜಲಧೇನು ತಾನುಂಡು ಅನವರತ ಪಾಲ್ಗರವ ತೆರೆನಂತೆ. ಹುಲ್ಲು ನೀರೆಲ್ಲ ತಾ ಕುಡಿತದೆ, ನಮಗ್ ಫಸ್ಟ್ ಕ್ಲಾಸ್ ಹಾಲು ಕೊಡ್ತದೆ. 39ನೇ ಪದ್ಯದಲ್ಲಿ ದೇವರು ಸುರ ಸಾರ್ವಭೌಮನಾಗಿ ಎಲ್ಲರಲ್ಲಿ ಮೆರಿತಾ ಇದ್ದಾನೆ ಅಂತ ಹೇಳ್ತಾ, ಪೂರ್ವ ದಕ್ಷಿಣ ಪಶ್ಚಿಮೋತ್ತರ ಪಾರ್ವತೀಪತಿ ಅಗ್ನಿವಾಯು ಸುಶಾರ್ವರೀಕರ ದಿಗ್ವಲಯದೊಳು ಹಂಸನಾಮಕನು ಸರ್ವಕಾಲದಿ ಸರ್ವರೊಳು ಸುರ ಸಾರ್ವಭೌಮನು ಸ್ವೇಚ್ಛೆಯಲ್ಲಿ ಮತ್ತೋರ್ವರಿಗೆ ಗೋಚರಿಸದ್ ಅವ್ಯಕ್ತಾತ್ಮನೆಂದೆನಿಸಿ. ಪೂರ್ವ ದಕ್ಷಿಣ ಪಶ್ಚಿಮ ಉತ್ತರ ಅಂತ 4 ದಿಕ್ಕಂತರೂ ಮುಗೀತು. ಮುಂದೆ ಪಾರ್ವತೀಪತಿ ಅಗ್ನಿ ವಾಯು ಸುಶಾರ್ವರೀಕರ ಇವೆಲ್ಲ ಮುಂದಿನ ದಿಕ್ಕುಗಳವೆಲ್ಲ ಯಾವುದು. ಮತ್ತ ಈಶಾನ್ಯ ಆಗ್ನೇಯ ವಾಯವ್ಯ ನೈಋತ್ಯ ಅನ್ನುವಂತಹ ದಿಕ್ಕುಗಳು. ಈ ದಿಗ್ವಲಯದೊಳು ಈ ಎಲ್ಲ ದಿಕ್ಕಿನಲ್ಲೂ ಕೂಡ ಹಂಸನಾಮಕ ಪರಮಾತ್ಮ ಸರ್ವಕಾಲದಲ್ಲಿ ಎಲ್ಲಾ ಕಾಲದಲ್ಲಿ ಸರ್ವರೊಳು ಎಲ್ಲರೊಳು ಸುರಸಾರ್ವಭೌಮನು ದೇವತೆಗಳಿಗೆ ಒಡೆಯನಾದ ಪರಮಾತ್ಮ ಸ್ವೇಚ್ಛೆಯಲ್ಲಿ ಸಂಚಾರ ಮಾಡ್ತಾನೆ. ತಾನು ಸಂಚಾರ ಮಾಡೋದನ್ನೆಲ್ಲ ಮತ್ತೋರ್ವರಿಗೆ ಗೋಚರಿಸದ ಅವ್ಯಕ್ತಾತ್ಮ, ಉಳಿದವರಿಗೆ ಗೊತ್ತಾಗುವ ಹಂಗೆ ಮಾಡೋದಿಲ್ಲ. ಕೆಲವರು ತಾವು ಮಾಡುವ ಕೆಲಸ ಇಡೀ ಜಗತ್ತಿಗೆ ಗೊತ್ತಾಗಲಿ ಅನ್ನೋ ಹಂಗೆ ಮಾಡ್ತಿರ್ತಾರೆ. ದಪ ಅಡ್ಡಾಡ್ತಿರ್ತಾರ, ಧೋದ್ ಮಾಡ್ತಿರ್ತಾರ, ಭಾಂಡಿ ಎತ್ತು ತೆಗಿತಿರ್ತಾರ, ಮತ್ತೊಂದು ಯಾಕ ಅಂದ್ರೆ ನಾ ಮಾಡಿ ನಿಂದ ಗೊತ್ತಾಗಬೇಕಲ್ಲ. ಮತ್ತ ದೇವ್ರ ಪೂಜೆನೂ ಅಷ್ಟ, ಗಂಟಿ 4 ಸರ್ತಿ ಬಾರಿಸ್ತಿರ್ತಾರೆ, ಮಂಗಳಾರತಿ ಇರ್ಲಿ ಬಿಡ್ಲಿ. ಹಂಗ್ಯಾಕೆ ಬಾರಿಸಿವ್ರಿ 4 ಸಲ ಮಂಗಳಾರತಿ ಇಲ್ಲೇ ಇದ್ದ, ಮತ್ ಬಾಜುಕಿ ಮನೆಗೆ ಗೊತ್ತಾಗಬೇಡ, ಮತ್ ನಾ ಪೂಜೆ ಮಾಡಿ ಅಂತ ತಿಳ್ಕೊಂಡು ಹೇಳಿ. ಇಲ್ಲ ಅಂತ ಕೇಳ್ಬಿಟ್ರ ಯಾಕ್ರಿ ಮತ್ತ ಪೂಜೆ ಆಗಿಲ್ಲೇನ್ರಿ ಇವತ್ತಂತ ಕೇಳ್ಬಿಟ್ರ ಅದಕ್ಕೆ ಹಂಗಾಗ್ಬಾರ್ದು ಅಂತ ತಿಳ್ಕೊಂಡು ಪೂಜೆ ಮಾಡ್ಲಿ ಬಿಡ್ಲಿ ಗಂಟೆ ಅಂತ ಬಾರಿಸ್ತಿರ್ಬೇಕು ಕೆಲಸ. ಹಾಗೆ ಇನ್ನೊಬ್ಬರಿಗೆ ಗೊತ್ತಾಗಲಿ ಅಂತ ಕರ್ಮ ಮಾಡೋರು ನಾವಾದ್ರೆ ಪರಮಾತ್ಮ ಅವ್ಯಕ್ತಾತ್ಮ, ಇನ್ನೊಬ್ಬರಿಗೆ ತಾನು ಕರ್ಮ ಮಾಡಿದ್ದೇನೆ ಅಂತ ತೋರಿಸಿಕೊಳ್ಳುವುದೇ ಇಲ್ಲ. ಪರೋಕ್ಷ ಪ್ರಿಯಾ ಹಿ ವೈದೇವಾಹ ಪ್ರತ್ಯಕ್ಷ ದ್ವಿಷಃ. ದೇವರಿಗೆ ಯಾವಾಗಲೂ ಪರೋಕ್ಷವಾಗಿರೋದು ಇಷ್ಟ ಅಂತೆ, ಪ್ರತ್ಯಕ್ಷವಾಗಿರೋದು ಇಷ್ಟ ಅಲ್ಲ ಅಂತ. ಎಲ್ಲರ ಮುಂದೆ ಬಂದು ನಿಂತ್ಕೊಂಡು ನಾ ಮಾಡಿ ಅಂತ ಹೇಳ್ಕೊಳ್ಳೋದು ಅವ್ರಿಗೆ ಸೇರೋದೇ ಇಲ್ಲವಂತೆ. ಅದಕ್ಕೆ ಏನ್ ತಿಳಿಸ್ತಾರೆ. ಇನ್ನು ಕೊನೆಗೆ ಕಾಲನಿಯಾಮಕ ಭಗವದ್ ರೂಪದ ಚಿಂತನೆಯನ್ನು ಮಾಡ್ತಾ ಮುಕ್ತಾಯ ಮಾಡ್ತಾರೆ. ಪರಿ ಇಡಾವತ್ಸರನು ಸಂವತ್ಸರದೊಳ ಅನಿರುದ್ಧಾದಿ ರೂಪವ ಧರಿಸಿ ಬಾರ್ಹಸ್ಪತ್ಯ ಸೌರಭ ಚಾಂದ್ರಮನು ಎನಿಸಿ ಇರುತಿಹ ಜಗನ್ನಾಥ ವಿಠಲ ಸ್ಮರಿಸುವವರನು ಸಂತೈಪನೆಂದುರು ಪರಾಕ್ರಮನುಚಿತ ಸಾಧನ ಯೋಗ್ಯತೆಯನರಿತು. ಜಗನ್ನಾಥ ವಿಠಲ ಅಂತ ತಮ್ಮ ಅಂಕಿತವನ್ನು ಹೇಳ್ತಾ ಈ ಸಂಧಿಯನ್ನು ಮುಗಿಸ್ತಾರೆ. ಪರಿವತ್ಸರ, ಇಡಾವತ್ಸರ, ವತ್ಸರ, ಸಂವತ್ಸರ ಅಂತ ಇನ್ನೊಂದಿದೆ, ಅನುವತ್ಸರ ಅಂತ. ಒಟ್ಟಿನಲ್ಲಿ ಮತ್ತೆ 5 ರೀತಿಯ ಕಾಲಗಣನೆ ಇದೆ. ಪ್ರಾಯ ನಮಗೆ 5 ರೀತಿಯ ಕಾಲಗಣನೆ ಕಲ್ಪನೆ ಇಲ್ಲ. ಅದು ಸಾಮಾನ್ಯವಾಗಿ ನಮಗೆ ಸಂವತ್ಸರ ಅನ್ನೋದಷ್ಟೇ ಗೊತ್ತದ, ಕ್ರೋಧಿನಾಮ ಸಂವತ್ಸರ ಅಂತ ಇಷ್ಟು ಗೊತ್ತದ. ಇದನ್ನು ಬಿಟ್ಟು ಬೇರೆ ಬೇರೆ ವತ್ಸರಗಳು ಅವ. ಈಗ ಉದಾಹರಣೆಗೆ ಗುರು ಒಂದು ರಾಶಿಯಲ್ಲಿ ಇದ್ದು ಇನ್ನೊಂದು ರಾಶಿಗೆ ಹೋಗ್ತಾನಲ್ಲ, ಅದು ಒಂದು ಸಂವತ್ಸರ. ಅದಕ್ಕೆ ಅದಕ್ಕೊಂದು ಹೆಸರು ಕೊಡ್ತಾರೆ. ಆಮೇಲೆ ನಕ್ಷತ್ರಗಳಿವೆ ಎಲ್ಲ, ಈ ನಕ್ಷತ್ರಗಳು 27 ಆದ ಕೂಡಲೇ 1 ತಿಂಗಳು ಮುಗಿದು ಹೋಯ್ತ್ರಿ. ಇದು ನಕ್ಷತ್ರಮಾನ ಅಂತ ಕರೀತಾರೆ ಇದಕ್ಕೆ. ಇನ್ನ ಉಳಿದದ್ದು ಮತ್ತೆ ತಿಥಿಗಳ ಲೆಕ್ಕ ಹಾಕೋದು. ತಿಥಿಗಳು, ನಕ್ಷತ್ರ, ಆಮೇಲೆ ಗುರು, ಆಮೇಲೆ 30 ದಿನಗಳಷ್ಟೇ. ಅದಕ್ಕೆ ತಿಥಿ ಇಲ್ಲ ನಕ್ಷತ್ರ ಇಲ್ಲ, 30ಕ್ಕೆ 31 ತಿಂಗಳು ಮುಗಿದು ಹೋಯ್ತು ಅಂತ. ಹೀಗೆ ಬೇರೆ ಬೇರೆ ಘಟಕಗಳೆಲ್ಲ ಇವೆಯಲ್ಲ, ಆ ಎಲ್ಲದರಲ್ಲೂ ಕೂಡ ಪರಮಾತ್ಮ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ ಮತ್ತೆ ವಾಸುದೇವ, ನಾರಾಯಣ ಎಂದು 5 ರೂಪದಲ್ಲಿ ಇದ್ದು ನಡೆಸಿಕೊಂಡು ಹೋಗ್ತಾನೆ ಅಂತ ತಿಳಿದುಕೊಂಡು ಹೇಳ್ತಾರೆ. ಅವುಗಳಲ್ಲಿ ಮೊದಲನೆಯದ್ದು ಮತ್ತೆ ಸೌರಮಾನ, ಚಾಂದ್ರಮಾನ, ನಕ್ಷತ್ರಮಾನ, ಬಾರ್ಹಸ್ಪತ್ಯಮಾನ, ಸಾವನ ಅಂತ ತಿಳಿದುಕೊಂಡು 5 ರೀತಿಯಲ್ಲಿ ಇರುವಂತಹದ್ದು. ಇದನ್ನ 5 ರೀತಿ ವಿವರಣೆ ಕೊಟ್ಟಿದ್ದಾರೆ ವ್ಯಾಖ್ಯಾನಕಾರರು. ಸೌರಮಾನ ಅಂದ್ರೆ ಅದಕ್ಕೆ ಸಂವತ್ಸರ ಅಂತ ಕರೀತಾರೆ. ಈಗೇನ್ ನಾವು ಸಂವತ್ಸರೇ ಅಂತ ಕರಿತೀವಲ್ಲ, ಇದು ಸೌರಮಾನ. ಅಂದ್ರೆ ಸೂರ್ಯ ಒಂದು ಬಾರಿ 12 ರಾಶಿಯಲ್ಲಿ ಸಂಚಾರ ಮಾಡಿ ಬಂದಾಗ ಅದಕ್ಕೆ ಸೌರಮಾನ, ಸಂವತ್ಸರ ಅಂತ ಕರೆಯೋದು. ಪ್ರಾಯಶಃ ನಮ್ಮಲ್ಲಿ ಇದು ಸಂಪ್ರದಾಯ ಬಂದಿಲ್ಲ. ಪ್ರತಿ ತಿಂಗಳೂ ಕೂಡ ಒಂದು ಸಂಕ್ರಮಣ ಇರ್ತದೆ. ಇತ್ತೀಚೆಗೆ ನಮ್ಮ ಪಂಚಾಂಗಗಳಲ್ಲಿ
ಬೇಕು ಅಂತ ಅದನ್ನ ಎತ್ತಿ ತೋರಿಸುವಂತೆ ಹಾಕ್ಲಿಕ್ಕತ್ತಾರ. ಅಂದ್ರೆ ಗೊತ್ತಾಗಬೇಕು ಅಂತ ತಿಳ್ಕೊಂಡು ಪ್ರತಿ ವರ್ಷ ಇದ್ದೇ ಇತ್ತು, ಆ ವಿಶೇಷ ದಿನಗಳಲ್ಲಿ ಹಾಕ್ತಾರೆ. ಇವತ್ತಿನ ದಿವಸ ಇಂತಹದೊಂದು ಸಂಕ್ರಮಣ ಅಂದ್ರೆ ಮೇಷ ಸಂಕ್ರಮಣ, ವೃಷಭ ಸಂಕ್ರಮಣ, ಮಿಥುನ ಸಂಕ್ರಮಣ, ಒಂದೊಂದು ರಾಶಿಗಳಿಗೂ ಸೂರ್ಯ ಒಂದೊಂದು ಹೋದಾಗ ಆ ಸಂಕ್ರಮಣವನ್ನ ಆಚರಣೆ ಮಾಡಬೇಕು ನಾವು. ಮತ್ತ ಮಕರ ಸಂಕ್ರಮಣ ಮತ್ತು ಕರ್ಕಾಟಕ ಎರಡನ್ನೇ ಆಚರಣೆ ಮಾಡ್ತೀವಿ. ಕರ್ಕ ಸಂಕ್ರಮಣ ಅಂದ್ರೆ ದಕ್ಷಿಣಾಯನ, ಮತ್ತ ಮಕರ ಸಂಕ್ರಮಣ ಅಂದ್ರೆ ಉತ್ತರಾಯಣ, ಎರಡೇ ಮಾಡ್ತೀವಿ. 12 ಮಾಡಬೇಕು ಅಂತ ನಿಯಮ ಅದ. ಅದನ್ನ ಏನ್ ಕರೆದಿದ್ದಾರೆ ಅಂದ್ರೆ ಮತ್ತ ಸಂವತ್ಸರ ಅಂತ ಕರೀತಾರೆ. ಆದ ಮೇಲೆ ಅನುವತ್ಸರ ಅಂತ ಕರೀತಾ ಇದ್ದಾರೆ. ಅನುವತ್ಸರ ಅಂದ್ರೆ ಶುಕ್ಲ ಪಕ್ಷ ಪ್ರತಿಪದಾದಿಂದ ಮತ್ತೆ ಕೃಷ್ಣ ಪಕ್ಷದ ಅಮಾವಾಸ್ಯವರೆಗೆ 30 ತಿಥಿಗಳು ಅವುಗಳು ಬಂದಾಗ 12 ಬಾರಿ ಬರ್ತಾವ ಒಟ್ಟಿಗೆ ವರ್ಷಕ್ಕೆ. ಅದಕ್ಕೆ ಚಾಂದ್ರಮಾನ, ಅದಕ್ಕೆ ಅನುವತ್ಸರ ಅಂತ ಕರೀತಾರೆ. ಇನ್ನ ನಕ್ಷತ್ರಮಾನ 27 ನಕ್ಷತ್ರಗಳು ಮತ್ತೆ 12 ಬಾರಿ ತಿರುಗಿ ಬಂದಾಗ ಆಗ್ತಾವ. ಆವಾಗ ನೋಡ್ರಿ ಪ್ರತಿ ತಿಂಗಳು 3 ದಿವಸ ಕಡಿಮೆ ಬೀಳ್ತಾವ. 27 ನಕ್ಷತ್ರ ಆದದ್ದಕ್ಕ 30ಕ್ಕೆ 3 ಕಡಿಮೆ ಬಿದ್ದು, ಹಂಗ ವರ್ಷಕ್ಕೆ ಏನಾಯ್ತು ಈಗ? ವರ್ಷಕ್ಕೆ ಅಷ್ಟು 12 ಮೂರ್ಲೆ 36 ದಿವಸ ಕಡಿಮೆ ಬಿತ್ತು. ಅಂದ್ರ ನಕ್ಷತ್ರಮಾನದ ಪ್ರಕಾರ ಇದಕ್ಕ ಸಂವತ್ಸರ ಪ್ರಕಾರ 1 ತಿಂಗಳ ಹಿಂದೆ 11 ತಿಂಗಳಿಗೇನೆ ವರ್ಷ ಆಗ್ಬಿಡುತ್ತೆ. ಇಲ್ಲಿ 11 ತಿಂಗಳಿಗೆ 1 ವರ್ಷ ಆಗ್ತದೆ, ಅಲ್ಲಿ 12 ತಿಂಗಳಿಗೆ 1 ವರ್ಷ ಆಗ್ತದೆ. ಹಿಂಗಿವೆಲ್ಲ ಮಾನಗಳು ಬೇರೆ ಬೇರೆ ಇರುವಂತಹದ್ದು. ಇದಾದ ಮೇಲೆ ಇದಕ್ಕೆ ಏನ್ ಕರೀತಾರೆ? ನಕ್ಷತ್ರಮಾನಕ್ಕೆ ಏನ್ ಕರೀತಾರೆ ಅಂದ್ರೆ ಇಡಾವತ್ಸರ ಅಂತ ಕರೀತಾರೆ. ಇನ್ನ ಬಾರ್ಹಸ್ಪತ್ಯ ಅದೇ ಗುರು ಒಂದು ರಾಶಿಯಲ್ಲಿ ಇರ್ತಕ್ಕಂಥದ್ದು, ಅದು 1 ವರ್ಷ ಪೂರ್ಣ ಇರ್ತಾನೆ. ಕೊನೆಯದು 360 ದಿವಸಕ್ಕೆ ಬರೋಬ್ಬರಿ ಅದಕ್ಕೆ 1 ವತ್ಸರ ಅಂತ ಕರೀತಾರೆ. ಅಲ್ಲೇನ್ ತಿಥಿ ಇಲ್ಲ, ನಕ್ಷತ್ರ ಇಲ್ಲ, 360 ದಿನ ಕೌಂಟ್ ಮಾಡೋದು. 360 ದಿವಸ ಕೌಂಟ್ ಮಾಡಿದ್ರೆ ವತ್ಸರ, ನಕ್ಷತ್ರಗಳ ಮೂಲಕ ಹೋದ್ರ ಇಡಾವತ್ಸರ, ಗುರುವಿನ ಮೂಲಕ ಹೋದರೆ ಪರಿವತ್ಸರ. ಆಮೇಲೆ ಇನ್ನ ಇದಕ್ಕೆ ಏನಂತಾರೆ, ಅದಕ್ಕ ನಕ್ಷತ್ರಗಳು ತಿಥಿಗಳು ಸರಿಯಾಗಿ 30 ತಿಥಿಗಳು 12 ಬಾರಿ ಬಂದ್ರೆ ಅನುವತ್ಸರ. 360 ದಿವಸ ಸೂರ್ಯಮಾನ, ಸೂರ್ಯ ಏನು 12 ರಾಶಿಯಲ್ಲಿ ಚಲಿಸಿ ಬರ್ತಾನಲ್ಲ, ಅದಕ್ಕೆ ಸಂವತ್ಸರ ಎಂದು ಕರೆಯುತ್ತಾರೆ. ಹೀಗೆ ಈ 5ರಲ್ಲೂ ಕೂಡ ಪರಿವತ್ಸರ, ಇಡಾವತ್ಸರ, ಅನುವತ್ಸರ, ವತ್ಸರ, ಸಂವತ್ಸರಗಳಲ್ಲಿ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ ಇತ್ಯಾದಿ ರೂಪಗಳಲ್ಲಿ ಪರಮಾತ್ಮನಿದ್ದಾನೆ. ಬಾರ್ಹಸ್ಪತ್ಯ ಸೌರಭ ಚಾಂದ್ರಮನು ಎನಿಸಿ ಇರುತಿಹನು ಜಗನ್ನಾಥ ವಿಠಲ. ಸ್ಮರಿಸುವವರನು ಸಂತೈಪನೆಂದು. ಯಾರು ನನ್ನನ್ನ ಈ 5 ವತ್ಸರಗಳ ಭಾಗದಲ್ಲಿ ಇದ್ದಾನೆ ಸ್ಮರಣೆ ಮಾಡುತ್ತಾರೋ ಅವರ ಅನುಗ್ರಹ ಮಾಡ್ತೀನಿ. ಉರುಪರಾಕ್ರಮನು ಉಚಿತ ಸಾಧನೆ ಯೋಗ್ಯತೆಯನ್ನರಿತು. ನಾವು ಮಾಡುವಂತಹ ಯೋಗ್ಯವಾದ ಸಾಧನೆಯನ್ನು ತಿಳಿದು ಆ ಭಗವಂತ ನಮ್ಮ ಮೇಲೆ ಅನುಗ್ರಹವನ್ನ ಮಾಡ್ತಾನೆ ಅಂತ ಹೀಗೆ ವಿಭೂತಿ ಸಂಧಿ ಮತ್ತೆ 40 ಪದ್ಯಗಳು ಮುಕ್ತಾಯವಾಗ್ತಾ ಇದೆ. ಮುಂದೆ ಪಂಚಮಹಾಯಜ್ಞ ಸಂಧಿ ಮುಂದಿನ ಪ್ರಸಂಗದಲ್ಲಿ ನೋಡೋಣ ಅಂತ ಹೇಳ್ತಾ ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ. ಅಕ್ಷರೋ ಯೋಜರಃ ಸರ್ವದೈವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾಧಿಕಂ. ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಖಂಡ ಮಂಡನಂ. ಪ್ರೀಣಯಾಮೋ ವಾಸುದೇವಂ. ಶ್ರೀಕೃಷ್ಣಾರ್ಪಣಮಸ್ತು.